ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ ಏಕಾಂತೆ ಹನುಮಂತ ಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತ ವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ಲಂಕೆಯಲ್ಲಿ ಸೀತೆ ಇದ್ದಾಳೆ ಅಂತ ಹೇಳಿ ಸಂಪಾತಿ ಹೇಳ್ತಾನೆ. ಆದರೆ ಲಂಕೆಗೆ ಯಾರು ಹೋಗುದು ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿ ಉಳಿದಿತ್ತು. ಯಾಕೆಂದ್ರೆ 100 ಯೋಜನ ಹಾರಬೇಕು. ಅದಕ್ಕಾಗಿ ಆಯಾ ಕಪಿಗಳು ಅವರವರ ಬಲವನ್ನು ಹೇಳ್ಕೊಂಡು ಕೊನೆಗೆ ಯಾರ ಕೈಲಿಯೋ ಆಗುದಿಲ್ಲ ಅಂತ ಹೇಳಿ ಹನುಮಂತನೇ ಹಾರಬೇಕಾಯ್ತು ಅನ್ನೋಲ್ಲಿಗೆ ಕಿಷ್ಕಿಂಧ ಕಾಂಡ ಮುಗಿದು ಸುಂದರ ಕಾಂಡದ ಪ್ರಾರಂಭದ ಕೆಲವು ಸರ್ಗಗಳು ಮುಗಿದಿವೆ. ಹನುಮಂತ ತಾನು ಹಾರ್ತಾನೆ. ಹಾರಬೇಕಾದ್ರೆ ಹೇಗಿತ್ತು ಅಲ್ಲಿಯ ವಾತಾವರಣ, ಯಾರೆಲ್ಲ ಬಂದ್ರು, ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಹನುಮಂತ ಹಾರಬೇಕಾದ್ರೆ ಮಧ್ಯದಲ್ಲಿ ಮೈನಾಕ ಬರ್ತಾನೆ. ಇವನಿಗೆ ಶ್ರಮವೇ ಇಲ್ಲ. ಅಂಥ ಅಶ್ರಮನಾದಂತಹ ಹನುಮಂತ ಮೈನಾಕ ಬಂದಿದ್ದಕ್ಕಾಗಿ ಸಹಾಯ ಕೇಳಿದಲ್ಲ ಅಂತ ಹೇಳಿ ಅವನನ್ನ ಆಲಿಂಗನೆ ಮಾಡಿಕೊಂಡು ಮುಂದೆ ಹೋಗ್ತಾನೆ. ದೇವತೆಗಳು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇವಳನ್ನ ಕಳಿಸ್ತಾರೆ, ಸುರಸೆಯನ್ನ ಕಳಿಸ್ತಾರೆ. ಸುರಸೆಯಿಂದ ಪರೀಕ್ಷಿತನಾಗಿ ಅವಳ ಬಾಯಿ ಒಳಗೆ ಪ್ರವೇಶ ಮಾಡಿ ಸಣ್ಣ ಆಕೃತಿಯಲ್ಲಿ ಹೊರಗೆ ಬಂದು ದೇವತೆಗಳ ವರವನ್ನ ಸತ್ಯ ಮಾಡಿದ. ಮುಂದೆ ಹೋಗ್ತಾ ಇದ್ದ ಹಾಗೆ ಛಾಯಾಗ್ರಹ ಸಿಂಹಿಕೆ ಆ ಹನುಮಂತನ ನೆರಳನ್ನು ತಗೊಂಡು ಬಾಯಿಗೆ ಹಾಕ್ತಾಳೆ. ಬ್ರಹ್ಮ ವರದಿಂದ ಅವಧ್ಯಳಾದಂತಹ ಅವಳ ಹೊಟ್ಟೆಯನ್ನ ಸೀಳಿ ಹನುಮಂತ ಹೊರಗೆ ಬರ್ತಾನೆ. ಸಿಂಹಿಕೆ ಸತ್ತು ಹೋಗ್ತಾಳೆ. ಈ ರೀತಿ ಲಂಬ ಎಂಬುವಂತಹ ಪರ್ವತದ ಶಿಖರಕ್ಕೆ ತಾನು ಇಳಿತಾನೆ. ಲಂಕೆಯನ್ನೆಲ್ಲ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಲಂಕಿಣಿ ಬಂದು ಆಕ್ರಮಣ ಮಾಡ್ತಾಳೆ. ಲಂಕಿಣಿಗೆ ಎಡಗೈಯ ಮುಷ್ಟಿಯಿಂದ ಒಂದು ಏಟನ್ನು ಹಾಕಿ ಅವಳಿಗೆ ಗೊತ್ತಾಗ್ತದೆ ಬ್ರಹ್ಮದೇವರು ಹೇಳಿದ್ರು ಇನ್ನು ನಾನಿಲ್ಲಿರೋದು ಸೂಕ್ತ ಅಲ್ಲ ಅಂತ ಹೇಳಿ ಲಂಕಿಣಿ ಆ ಲಂಕೆಯನ್ನು ಬಿಟ್ಟು ಹೋಗ್ತಾಳೆ. ಇಡೀ ಎಲ್ಲ ಕಡೆ ಸೀತೆಯನ್ನ ಹುಡುಕ್ತಾ ಬರ್ತಾನೆ. ಆ ಸೀತೆಯನ್ನ ಹುಡುಕೋದರೊಟ್ಟಿಗೆ ಅಲ್ಲಿದ್ದ ರಾಕ್ಷಸರ ಪರಿಸ್ಥಿತಿ, ಲಂಕೆ ಯಾವ ರೀತಿ ಇತ್ತು ಅಂತನ್ನೋದನ್ನ ಗಮನಿಸ್ತಾ ರಾವಣನ ಅಂತಃಪುರದ ಒಳಗೆ ಪ್ರವೇಶ ಮಾಡ್ತಾನೆ. ಅಂತಃಪುರವನ್ನೆಲ್ಲ ನೋಡ್ತಾನೆ. ಅಲ್ಲಿದ್ದ ಅಮೂಲ್ಯ ವಸ್ತುಗಳನ್ನೆಲ್ಲ ನೋಡ್ತಾನೆ. ನೋಡಿ ಅಲ್ಲೆಲ್ಲಿಯೂ ಸೀತೆಯನ್ನ ಕಾಣದೆ ಕೊನೆಗೆ ರಾವಣನನ್ನ ಕಂಡು ಅಲ್ಲಿದ್ದ ಸಾವಿರಾರು ಸ್ತ್ರೀಯರಲ್ಲಿ ಅತ್ಯಂತ ರೂಪವತಿ ಲಾವಣ್ಯವತಿಯಾದಂತಹ ಮಂಡೋದರಿಯನ್ನ ನೋಡಿ ಇವಳೇ ಸೀತೆ ಅನ್ಕೊಂಡು ಬಾಲಕ್ಕೆ ಮುತ್ತು ಕೊಟ್ಟು ಬಹಳಷ್ಟು ಸಂಭ್ರಮ ಆಚರಣೆ ಮಾಡ್ತಾನೆ. ಅದಾದ್ಮೇಲೆ ಗೊತ್ತಾಗ್ತದೆ ಇವಳು ಸೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಾಪಸ್ ಅಲ್ಲಿಂದ ಹೋಗ್ತಾನೆ. ಪ್ರತಿ ಮನೆಗಳನ್ನು ಹುಡುಕ್ತಾ ಹೋಗ್ತಾನೆ. ಬಹಳಷ್ಟು ನಿರಾಸೆ ಆಗ್ತದೆ. ಇಷ್ಟೆಲ್ಲ ಸಮುದ್ರ ಉಲ್ಲಂಘನೆ ಮಾಡಿ ಸೀತೆ ಸಿಗ್ಲಿಲ್ಲಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರೆ ಕೊನೆ ಒಂದು ಅಶೋಕ ವನ ಉಳಿದಿತ್ತು. ಆ ಅಶೋಕ ವನಕ್ಕೆ ಪ್ರವೇಶ ಮಾಡ್ತಾನೆ. ಆ ಅಶೋಕ ವನದ ಸೌಂದರ್ಯವನ್ನು ನೋಡ್ತಾ ಅಲ್ಲಿ ಒಂದು ಶಿಂಶಪಾ ವೃಕ್ಷ, ಆ ಶಿಂಶಪಾ ವೃಕ್ಷದ ಮೇಲೆ ನಿಂತು ಎಲ್ಲ ಕಡೆ ನೋಡ್ಬೇಕಾದ್ರೆ ಕೆಳಗಡೆ ಆ ಸೀತೆಯನ್ನ ಕಾಣ್ತಾನವನು. ಸೀತೆಯನ್ನ ಕಂಡು ಬಹಳಷ್ಟು ಆನಂದ ಆಗ್ತದಂತೆ. ಇವಳೇ ಸೀತೆ ಇರಬೇಕು ಅನ್ಕೊಳ್ತಾನವನು. ಯಾಕೆ ಅವಳ ಬಟ್ಟೆ ನೋಡಿದ್ರೆ ನನಗೆ ಇವಳೇ ಸೀತೆ ಅನ್ನಿಸ್ತದೆ ಅಂತ. ಯಾಕೆ ಆ ಉತ್ತರೀಯ ಸಿಕ್ಕಿತ್ತವರಿಗೆ. ಸುಗ್ರೀವನ ಹತ್ರ ಆ ಸೀತೆ ಉತ್ತರೀಯ ಅದರೊಳಗೆ ಬಂಗಾರಗಳನ್ನೆಲ್ಲ ಕಟ್ಟಿ ತಾನು ಕೆಳಗೆ ಎಸೆದಿದ್ಲು. ಆ ಉತ್ತರೀಯವೂ ಇವಳುಟ್ಟ ಸೀರೆಯೂ ಕೂಡ ಮ್ಯಾಚ್ ಆಗ್ತಾ ಇದೆ. ಹಾಗಾದ್ರೆ ಇವಳೇ ಸೀತೆ ಇರಬೇಕು ಅಂತ ಅನುಮಾನ ಪಟ್ಕೊಂಡಂತೆ. ಅಲ್ಲೇ ಡೈರೆಕ್ಟ್ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಹೊತ್ತು ಕಾಯ್ಲಿಕ್ಕೆ ಅಂತ ಅಲ್ಲಿ ನಿಂತಾನ.
ಆ ಸೀತೆಯ ಸುತ್ತಲೂ ಅನೇಕ ಜನ ರಾಕ್ಷಸಿಯರಿದಾರಂತೆ. ಆ ರಾಕ್ಷಸಿಯರ ಮಧ್ಯದಲ್ಲಿ ಸೀತೆ ಇದ್ದಾಳೆ ಅಂತ. ಎಂಥ ರಾಕ್ಷಸರು ಅಂತಂದ್ರೆ, ನಾನಾ ಮೃಗ ಪತಂಗಾನಾಂ ಸ್ವರೂಪವದನ ವದನಾಧಿಕಾಹ ಏಕ ಹಸ್ತಾಂಘ್ರಿ ನೇತ್ರಾದ್ಯಾಹ ವಿನಾಶಾ ಜಠರಾಧಿಕಾಹ. ಆ ರಾಕ್ಷಸಿಯರು ಒಬ್ಬೊಬ್ರು ಒಂದೊಂದು ರೀತಿ ವಿಚಿತ್ರವಾಗಿದ್ರಂತೆ. ಕೆಲವೊಬ್ಬರು ಬೇರೆ ಮೃಗ ಪಕ್ಷಿಗಳ ರೂಪವನ್ನ ಧಾರಣೆ ಮಾಡಿದ ರಾಕ್ಷಸಿಯರಂತೆ. ಕೆಲವೊಬ್ಬರಿಗೆ ಬರೀ ಒಂದೇ ಕೈ ಇತ್ತಂತೆ, ಏಕಹಸ್ತ. ಕೆಲವೊಬ್ಬರಿಗೆ ಒಂದೇ ಕಾಲಿತ್ತಂತೆ. ಕೆಲವೊಬ್ಬರಿಗೆ ಎರಡು ಕಣ್ಣಲ್ಲ, ಒಂದೇ ಕಣ್ಣಿತ್ತಂತೆ. ಇಂಥ ರಾಕ್ಷಸರು. ಕೆಲವೊಬ್ಬರಿಗೆ ಎರಡೆರಡು ಮುಖಗಳಿತ್ತಂತೆ, ಕೆಲವೊಬ್ಬರಿಗೆ ಎರಡೆರಡು ಹೊಟ್ಟೆಗಳಿತ್ತಂತೆ. ಇಂಥ ರಾಕ್ಷಸರನ್ನೆಲ್ಲ ತಾನು ಕಾಣ್ತಾ ಇದ್ದಾನೆ. ಕಂಡು ಕೆಲವೊಬ್ಬರಿಗೆ ಅಂಗಗಳು ಅಸ್ತವ್ಯಸ್ತ ಆಗ್ಬಿಟ್ಟಿತ್ತಂತೆ. ಕೈ ಇರೋ ಜಾಗದಲ್ಲಿ ಕಾಲು, ಕಾಲಿರೋ ಜಾಗದಲ್ಲಿ ಕೈ, ಬಾಯಿ ಇರೋ ಜಾಗದಲ್ಲಿ ಕಣ್ಣು, ಬಾಯಿ ಮೇಲ್ಗಡೆ ಹಣೆ ಮೇಲೆ ಹೋಗ್ಬಿಟ್ಟಿದೆ ಅಂತೆ. ಈ ರೀತಿಯಾದಂತಹ ವಿಚಿತ್ರ ವಿಚಿತ್ರ ರಾಕ್ಷಸಿಯರನ್ನ ನೋಡಿ ಹನುಮಂತ ಅಂದ್ಕೊಂಡಂತೆ, ದೇವರ ಸೃಷ್ಟಿ ಅತ್ಯಂತ ಅದ್ಭುತ, ಇಂಥವರೆಲ್ಲ ಇದ್ದಾರೆ ಅಂತ ನಾನು ಇದು ಮೊದಲನೇ ಬಾರಿ ನೋಡ್ತಾ ಇರುವುದು ಅಂತ ಹೇಳಿ ಆ ರಾಕ್ಷಸಿಯರನ್ನೆಲ್ಲ ಗಮನಿಸ್ತಾ ಇದ್ದಾನಂತೆ. ಇಷ್ಟಾದಾಗ ರಾವಣನ ಭವನ, ರಾವಣ ನಿದ್ದೆ ಮಾಡಿದಾನೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೆಳಕಾಗ್ತದೆ ಅನ್ನೋ ರಾತ್ರಿಯ ಕೊನೆಯ ಯಾಮದಲ್ಲಿ ಒಂದು ಗಾಳಿ ಬೀಸ್ತದಂತೆ. ಆ ಗಾಳಿ ಬೀಸಿದಾಗ ಆ ಕಾಮ ಆ ರಾವಣನ ಒಳಗೆ ಪ್ರವೇಶ ಆಗ್ತಾನೆ ಅಂತ. ಅಂದ್ರೆ ಆ ಗಾಳಿ ಬೀಸಿದ ಹೊಡೆತಕ್ಕೆ ರಾವಣ ಎಚ್ಚೆತ್ತುಕೊಳ್ತಾನಂತೆ. ಅತ್ಯಂತ ಕಾಮೋದ್ರಿಕ್ತನಾಗಿ ಸೀತೆಯನ್ನ ನೆನೆಸ್ಕೊಂಡು ನಾನು ಸೀತೆ ಹತ್ರ ಹೋಗ್ತೇನೆ ಅಂತ ಹೇಳಿ ಮಧ್ಯರಾತ್ರಿ ಎದ್ದವನೇ. ಇನ್ನೂ ಕುಡಿದ ಅಮಲು ಇಳಿದಿಲ್ಲ ಅವನಿಗೆ, ಅಷ್ಟಾಗಿ ನಿದ್ದೆನೂ ಬಿಟ್ಟಿಲ್ಲ. ಆದ್ರೆ ನಿದ್ದೆ ಮಾಡೋಣ ಅಂದ್ರೆ ಕಾಮದಿಂದ ನಿದ್ದೆ ಬರ್ತಾ ಇಲ್ಲ. ಅವನು ಎದ್ದು ಹೊರಡ್ತಾನಂತೆ. ಎದ್ದು ಹೊರಟು ಅಶೋಕವನಿಕೆಗೆ ಹೋಗ್ತೇನೆ ನಾನು ಅಂತ ಹೇಳಿ ಅಶೋಕವನದತ್ರ ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ಈ ರಾವಣ ಹಿಂಗೆ ಹೇಳದೆ ಕೇಳದೆ ಹೊರಟು ಬಿಟ್ಟಾಗ ಪಾಪ ಸೇವಕರದು ಬೇರೆನೆಗಳು. ಅವರು ಪಾಪ ರಾವಣ ಮಲಗಿದಾನೆ ಅಂತ ಮಲಗಿರ್ತಾರೆ. ಅವನು ಎದ್ದು ಹೋದಗಿದ್ದೇ ಗೊತ್ತಿಲ್ಲ. ಇವ್ರು ಮತ್ತೆ ಹಿಡ್ಕೊಂಡು ಎಲ್ಲ ಅವನಿಗೆ ಬೇಕಾಗಿದ್ದು ಎಲ್ಲ ಹಿಡ್ಕೊಂಡು ಹೋಗ್ಬೇಕು. ಒಂದು ಗ್ಲಾಸ್ ಹಿಡ್ಕೊಂಡು ಅದರಲ್ಲಿ ಮದ್ಯವನ್ನ ಹಾಕೊಂಡು ಅವನ ಹಿಂದೆ ಯಾವಾಗ್ಲೂ ಕಾಯ್ತಾ ಇರ್ಬೇಕು. ಕೆಲವೊಬ್ಬರೆಲ್ಲ ಗಾಳಿ ಹಾಕ್ಲಿಕ್ಕೆ ಹೋಗೋರು ಅವರೆಲ್ಲ ಮಲಗಿಬಿಟ್ಟಿದ್ದಾರೆ ಪಾಪ. ರಾವಣ ಎದ್ದು ಹೋಗಿದ್ ನೋಡಿ ಅಯ್ಯೋ ಅಂತ ಗಡಿಬಿಡಿ ಮಾಡ್ಕೊಂಡು ಅವರೆಲ್ಲ ಬಂದಿದಾರಂತೆ. ಬಂದು ರಾವಣನಿಗೆ ಗಾಳಿ ಹಾಕೊಂಡು ಅಶೋಕ ವನಿಕೆಗೆ ಕರ್ಕೊಂಡ್ ಬಂದಿದ್ದಾರೆ. ಅಂಥ ರಾವಣ ಅಶೋಕ ವನಕ್ಕೆ ಬರ್ತಾ ಇದ್ದಾನಂತೆ. ಸೀತೆ ಆ ಸೀತೆ ದೂರದಿಂದ ಬರುವಂತಹ ರಾವಣನನ್ನ ನೋಡಿ ತಾನೇನ್ ಮಾಡ್ತಾಳೆ, ಊರುಭ್ಯಾಂ ಮ್ಲಾನವಾಸೋಭ್ಯಾಂ ಛಾದಯಂತಿ ತನೂದರಂ. ಅವಳ ಆ ಕೃಶವಾದ ಶರೀರವನ್ನ ರಾವಣ ಬಂದ ಅಂತ ಹೇಳಿ ತನ್ನ ಎರಡು ತೊಡೆಗಳಿಂದ ಎರಡು ಕೈಗಳಿಂದ ಶರೀರವನ್ನು ಮುಚ್ಕೊಳ್ತಿದ್ದಾಳಂತೆ. ಯಾಕೆ, ಈ ರಾವಣ ಮಹಾ ದುಷ್ಟ, ಅವನ ದೃಷ್ಟಿ ಸರಿ ಇಲ್ಲ, ಹಾಗಾಗಿ ನನ್ನ ಶರೀರವನ್ನ ನಾನು ರಕ್ಷಣೆ ಮಾಡ್ಕೊಳ್ತೇನೆ ಅಂತ ಹೇಳಿ ಆ ಶರೀರವನ್ನ ಮುಚ್ಕೊಂಡು ತಾನು ರಾವಣ ಎದುರುಗಡೆ ಬರ್ತಾ ಇದ್ರೆ ಅವನು ಸೈಡ್ ಮುಖ ಮಾಡಿ ಕೂಡ್ತಾಳಂತವಳು. ರಾವಣನನ್ನ ನೋಡುವುದು ಇಲ್ಲ ನಾನು ಅಂತ ಹೇಳಿ ಬಭೂವ ಪರಾಂಗುಖಿ, ಅವಳು ಬಲಗಡೆ ತನ್ನ ಪರಕ್ಕೆ ಮುಖ ಮಾಡಿ ಕೂಡ್ತಾಳಂತವಳು. ಕೂತಾಗ ರಾವಣ ಬಂದು ಸೀತೆಯನ್ನು ಮಾತಾಡಿಸ್ತಾ ಇದ್ದಾನೆ. ಸೀತೆ, ಚೆಲುವೆ, ಯಾಕೆ ನಾನು ಇಷ್ಟು ಒತ್ತಾಯ ಮಾಡಿದರೂ ನಿನಗೆ ಸ್ವಲ್ಪನೂ ನನ್ನ ಮೇಲೆ ಮನಸ್ಸು ಬರ್ತಾ ಇಲ್ವಾ? ಪ್ರಾಮಾಣಿಕವಾಗಿ ಹೇಳು. ಇಂಥ ಜಾಗಕ್ಕೆ ರಾಮ ಬಂದು ನಿನ್ನನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಾನೆ ಅಂತ ಅನಿಸ್ತಾ ಇದ್ದೀನ ನಿನಗೆ? ಎಷ್ಟು ತಿಂಗಳುಗಳು ಕಳೆದ್ವು ನೀನು ಬಂದಿಲ್ಲ, ಈಗಾಗ್ಲೇ ಇನ್ನೂ ರಾಮ ಬರ್ತಾನೆ ಅಂತ ಕನಸು ಕಾಣ್ತಾ ಇದೆಯಲ್ಲ. ರಾಮ ಎಂದೂ ಕೂಡ ಬರೋನಲ್ಲ. ಇಡೀ ಸಮುದ್ರವನ್ನ ದಾಟಬೇಕು. ಸಮುದ್ರ ದಾಟಿದ್ರೆ ಲಂಕೆ ಒಳಗೆ ಬರ್ಲಿಕ್ಕೆ ಆದ್ರೂ ಆಗ್ಬೇಕಲ್ಲ ಅವನಿಗೆ. ರಾಮಚಂದ್ರ ಒಳಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ತಾಪಸ ವೇಷದಲ್ಲಿರುವ ನಿನ್ನ ಗಂಡನನ್ನ ಬಿಟ್ಟು ಭುವನೇಶ್ವರನಾದಂತಹ ನನ್ನನ್ನ ಮದುವೆ ಆಗು ಅಂತ ಹೇಳಿ ರಾವಣ ಕೇಳ್ಕೊಳ್ತಾ ಇದ್ದಾನಂತೆ. ಅಷ್ಟಲ್ಲದೆ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನಂತೆ. ಬಾ, ನೀನು ನನ್ನ ಹೆಂಡತಿ, ನನ್ನ ಮಡದಿ ಆದಿ ಅಂತಂದ್ರೆ ನಾನ್ ನಿನ್ನ ದಾಸ ಆಗ್ತೀನಿ, ಕಾಲು ಒತ್ತು ತಿನ್ಬೇಕಾದ್ರೆ ನಿಂದು. ಹೇಳ್ತಾನವನು, ಮಾಂ ಕೃತ್ವಾ ಕೃಪಯಾ ದಾಸಂ ಲಕ್ಷ್ಮೀ ಮೇನಾಂ ಅವಾಪ್ನುಹಿ. ಇಂಥ ದೊಡ್ಡ ರಾಜ್ಯ ಲಕ್ಷ್ಮಿ ನಿನ್ನ ಹೆಸರಿಗೆ ಮಾಡಿಬಿಡ್ತೇನೆ, ನಾನು ನಿನ್ನ ದಾಸನಾಗಿ ಇದ್ದು ಬಿಡ್ತೇನೆ, ಬೇಕಾದ್ರೆ ನನ್ನ ಮಡದಿ ಆಗ ನೀನು. ವಿಜಿತ್ಯ ಪೃಥಿವೀಂ ಸರ್ವಾಂ ನಾನಾ ನಗರ ಮಾಲಿನೀಂ ಜನಕಾಯ ಪ್ರದಾಸ್ಯಾಮಿ ತವ ಹೇತೋರ್ ವಿಲಾಸಿನಿ. ನಿನಗೆ ಎಂತ ಎಲ್ಲ ಸಂಪತ್ತನ್ನು ಕೊಡ್ತೀನಿ, ಇಡೀ ಜಗತ್ತನ್ನ ಗೆದ್ದು ಬೇಕಾದ್ರೆ ನಿನ್ನ ತಂದೆ ಜನಕ ಇದಾನಲ್ಲ ಅವನು ಮುಂದೆ ತಂದು ಇಡ್ತೀನಿ, ಬೇಕಾದ್ರೆ ನಿನ್ನ ತಂದೆಯನ್ನ ಅಗರ್ಭ ಶ್ರೀಮಂತನನ್ನಾಗಿ ಮಾಡ್ತೀನಿ. ಇಡೀ ಜಗತ್ತಿನಲ್ಲಿ ನಿನ್ನ ತಂದೆಯಷ್ಟು ದೊಡ್ಡವನು ಇನ್ನೊಬ್ಬನಿಲ್ಲ ಅನ್ನೋ ರೀತಿಯಲ್ಲಿ ನಿನ್ನ ತಂದೆಯನ್ನು ಮಾಡ್ತೇನೆ ನಾನು, ದಯವಿಟ್ಟು ನನ್ನ ಈ ಕೋರಿಕೆಯನ್ನು ಒಪ್ಪಿಕೋ ಅಂತ ಹೇಳಿ ಆ ಸೀತೆಯನ್ನ ಅವಳ ಮನಸ್ಸನ್ನ ಬದಲಾಯಿಸ್ಲಿಕ್ಕೆ ರಾವಣ ಪ್ರಯತ್ನ ಮಾಡ್ತಾ ಇದ್ದಾನಂತೆ. ಇಷ್ಟಾದಾಗ ಸೀತೆ ಪಾಪ ಅಳ್ತಾ ಇದ್ದಾಳಂತೆ. ಚಿಂತಯಂತಿ ವರಾರೋಹ ಪತಿಮೇವ ಪತಿವ್ರತ. ಸದಾ ತನ್ನ ಪತಿಯನ್ನೇ ಮನಸ್ಸಲ್ಲಿ ಕಾಣ್ತಾ ಇರುವಂತಹ ಸೀತೆ ಆ ರಾವಣನನ್ನ ಕುರಿತು ಹೇಳಬೇಕೀಗ. ತೃಣಂ ಅಂತರತಃ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ. ಒಂದು ಹುಲ್ಲು ಕಡ್ಡಿ ಬಿದ್ದಿತ್ತಂತೆ, ಅದನ್ನು ತಗೊಂಡು ರಾವಣನ ಎದುರುಗಡೆ, ರಾವಣ ಅಲ್ಲಿ ದೂರದಲ್ಲಿ ನಿಂತ್ಕೊಂಡಿದ್ರೆ ಅವನ ಎದುರುಗಡೆ ಇಟ್ಟು
ಆ ತೃಣವನ್ನ ನೋಡ್ಕೊಂಡು ಮಾತಾಡ್ತಾ ಇದ್ದಾಳಂತೆ. ಅಂದ್ರೆ ಒಂದು, ನಿನ್ನ ಮುಖವನ್ನೂ ನಾನು ನೋಡೋದಿಲ್ಲ ಅಂತ, ನೀನು ನನಗೆ ತೃಣಕ್ಕೆ ಸಮಾನ ಅಂತ. ರಾವಣನಿಗೆ ಬಹಳ ಸಿಟ್ಟು ಬರ್ತದೆ. ಯಾಕೆ, ಎಲ್ಲ ಇರುವಂತಹ ರಾಕ್ಷಸ ಅವನು, ಅವನಿಗೆ ಇದಿಲ್ಲ ಅಂತಾನೆ ಇಲ್ಲ, ಅಂಥವನಿಗೆ ಇಂಥ ಅವಮಾನ ಮಾಡಿದಾಗ ಸಿಟ್ಟು ಬರದೇ ಇರ್ತದ. ಅವಳು ಆ ತೃಣವನ್ನ ನೋಡಿ ಹೇಳ್ತಾಳಂತೆ, ಪುಲಸ್ತ್ಯಸ್ಯ ಕುಲೇ ಜಾತೋ ನ ಧರ್ಮಂ ವೇದ ಕಿಂಭವಾನ್. ಅಲ್ಲಪ್ಪ, ಹೇಳಲಿಕ್ಕೆ ಪುಲಸ್ತ್ಯರ ವಂಶದಲ್ಲಿ ಹುಟ್ಟಿದವನು, ಪುಲಸ್ತ್ಯರ ಮೊಮ್ಮಗ ನೀನು ಸ್ವಲ್ಪನೂ ಧರ್ಮ ಅನ್ನೋದೇ ಗೊತ್ತಿಲ್ಲಲ್ಲ ನಿನಗೆ. ಹಿಂಗ್ಯಾಕೆ ಆಗೋಯ್ತು ನಿನಗೆ? ಬೇರೆಯವರ ಹೆಂಡತಿಯರನ್ನ ಅಪಹರಿಸಿದರೆ ಜಗತ್ತು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ಕೊಳ್ತದೆ. ಅಂಥ ದೊಡ್ಡ ಅಪವಾದಕ್ಕೆ ಯಾಕೆ ಗುರಿ ಆಗ್ತಾ ಇದ್ದಿ ನೀನು? ಯಾಕೆ ಹೇಳೋರಿಲ್ಲೇನು? ಆದರೆ ಒಂದು ಮಾತ್ರ ತಿಳ್ಕೋ, ದುಷ್ಟೇನ ಬ್ರಹ್ಮವಿದ್ಯೇವ ಖದ್ಯೋತೇನೈವ ಭಾನುಭಾಹ ತ್ವಯಾ ರಾವಣ ದುಷ್ಪ್ರಾಪ ರಾಮಸ್ಯಾಹಂ ಪ್ರಿಯಾಸತಿ. ಒಂದು ತಿಳ್ಕೋ, ನನ್ನನ್ನ ನೀನ್ ಎಂದೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ? ಖದ್ಯೋತ ಅಂದ್ರೆ ಮಿಂಚುಹುಳ. ಮಿಂಚುಹುಳ ತನ್ನ ಪ್ರಕಾಶ ಇಷ್ಟೇ, ಎಲ್ಲಿಯೂ ಕತ್ಲೆ, ಪೂರ್ತಿ ಕತ್ಲೆ ಇದ್ದಾಗ, ಎಲ್ಲಿಯೂ ಲೈಟ್ ಇಲ್ಲ ಅಂದಾಗ ಸ್ವಲ್ಪ ಸಣ್ಣ ಪ್ರಕಾಶ ಹೊಂದಿದ ಆ ಮಿಂಚುಹುಳ ನನಗೆ ಸೂರ್ಯ ಬೇಕು ಅಂತ ಸೂರ್ಯನ ಹತ್ರ ಹೋದ್ರೆ ಆಗ್ತದ ಅದು? ದುಷ್ಟೇನ ಬ್ರಹ್ಮವಿದ್ಯೇವ, ಒಬ್ಬ ದುಷ್ಟ ವೇದವನ್ನ ಓದ್ತೇನೆ ಅಂತ ಹೋದ್ರೆ ಅವನಿಗೆ ಅರ್ಥ ಆಗ್ತದ? ಅಂದ್ರೆ ಈ ರಾವಣ ನಿತ್ಯ ವೇದ ಪಠನ ಮಾಡುವನು, ಆದ್ರೆ ಆ ವೇದದ ಮಹತ್ವನೇ ಗೊತ್ತಿಲ್ಲ ಅವನಿಗೆ ಅಂತ. ಅಂದ್ರೆ ಈ ವೇದಗಳು ಇರುವುದು ಯಾಕೆ? ಯಜ್ಞ ಮಾಡ್ಲಿಕ್ಕೋಸ್ಕರ ವೇದಗಳಿವೆ ಅಂತ ತಿಳ್ಕೊಂಡವನು. ಯಜ್ಞಗಳನ್ನು ಯಾಕೆ ಮಾಡ್ಬೇಕು? ಐಹಿಕ ಭೋಗ ಸಿಗಲಿಕ್ಕೋಸ್ಕರ. ಹಾಗಾದ್ರೆ ನೀನು ಏನ್ ತಿಳ್ಕೊಂಡಿದೀ? ವೇದಗಳು ಅಂತಂದ್ರೆ ಬರೀ ಈಗಿನ ಸಂಪತ್ತುಗಳು ಬೇಕು, ಧನ ಕನಕ ವಸ್ತು ವಾಹನ ಇದು ಬೇಕು ಅಂತಂದ್ರೆ ವೇದಗಳಿವೆ, ವೇದಗಳನ್ನು ಉಪಯೋಗಿಸಿ ಹೋಮ ಮಾಡಿ ಬೇಕಾದ ಫಲವನ್ನು ಪಡೀರಿ ಅಂತ ಐಹಿಕ ಫಲಗಳಿಗಷ್ಟೇ ವೇದವನ್ನು ಉಪಯೋಗಿಸುವವರು ದುಷ್ಟರು ಅಂತ. ಆ ವೇದಕ್ಕೆ ಇರುವ ಫಲವೇ ಅದು ಪಾರತ್ರಿಕ ಫಲ, ಅತ್ಯಮೂಲ್ಯವಾದಂತಹ ಫಲ. ಆ ಫಲವನ್ನ ಬಿಟ್ಟು ಕೇವಲ ವೇದವನ್ನ ಉಪಯೋಗಿಸುವುದು ಅಂತ, ವೇದವನ್ನ ಉಪಯೋಗಿಸ್ಕೊಳ್ಳಿಕ್ಕಿಲ್ಲಂತೆ. ಅದರಿಂದ ನಾವು ದುಡಿಮೆ ಮಾಡೋದು ಇದನ್ನೆಲ್ಲ ಮಾಡಬಾರ್ದಂತೆ. ಅದರಿಂದ ದುಷ್ಟನಿಗೆ ವೇದ ವಿದ್ಯೆ ಯಾವ ರೀತಿ ದಕ್ಕೋದಿಲ್ವೋ ಆ ರೀತಿ ನಿನಗೆ ನಾನು ದಕ್ಕೋದಿಲ್ಲ. ಯಾವ ರೀತಿ ಒಂದು ಖದ್ಯೋತ ಮಿಂಚು ಹುಳ ಸೂರ್ಯ ಬೇಕು ಅಂದ್ರೆ ಸೂರ್ಯ ಹೇಗೆ ಆ ಹುಳಕ್ಕೆ ದಕ್ಕೋದಿಲ್ವೋ ಆ ರೀತಿ ರಾಮನ ಪತ್ನಿಯಾದಂತಹ ನಾನು ನಿನಗೆ ಸರ್ವಥಾ ದಕ್ಕೋದಿಲ್ಲ ಅಂತ ಹೇಳಿ ಸೀತೆ ಹೇಳ್ತಾ ಇದ್ದಾಳಂತೆ. ಹೇಳ್ತಾಳವಳು, ತುಭ್ಯಂಚ ಮಾಭ್ಯಸೂಯಾಮಿ ಹಿತಂ ಸತ್ಯಂ ವದಾಮಿತೆ. ನೀನ್ ನೋಡಿದರೆ ನನಗೆ ಅಯ್ಯೋ ಪಾಪ ಅನಿಸ್ತದೆ. ಯಾಕೆ ಗೊತ್ತಾ? ನಿನ್ನ ಮೇಲೆ ನಾನು ಅಸೂಯೆ ಪಟ್ಟು ನಿನ್ನ ಮೇಲೆ ಬೈದು ಸಿಟ್ಟು ಮಾಡಿಕೊಂಡು ಏನು ಉಪಯೋಗ ಇಲ್ಲ. ಯಾಕೆ? ನಿನಗೆ ಪಾಪ ಹೇಳೋರು ಯಾರು ಇಲ್ಲ. ದೊಡ್ಡ ರಾಕ್ಷಸೇಶ್ವರ ನೀನು. ನೀನ್ ಏನಾದ್ರೂ ತಪ್ಪು ಮಾಡಿದಾಗ ಇದನ್ನ ತಪ್ಪು ಅಂತ ಹೇಳಿದ್ರೆ ಅವ್ರನ್ನ ಸುಮ್ಮನೆ ಬಿಡ್ತೀಯ ನೀನು? ಅವನ್ನ ಕೊಂದೇ ಹಾಕ್ಬಿಡ್ತೀನಿ ನೀನು. ಹಾಗಾಗಿ ಹೆದರಿಕೆಯಲ್ಲಿ ನೀನು ಮಾಡಿದ್ದೆಲ್ಲ ಸರಿ 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 ಅಂತ ಹೇಳ್ಕೊಂಡು ಹೋಗಿ ಹೋಗಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ ನಿನಗೆ ನಿಲ್ಲಿಸಿ ಇದು ಮಾಡ್ತಾ ಇರೋದು ತಪ್ಪು ಅಂತ ಬುದ್ಧಿವಾದ ಹೇಳೋರಿಲ್ಲ ಪಾಪ ನಿನಗೆ. ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನನ್ನ ದಯವಿಟ್ಟು ಆ ರಾಮಚಂದ್ರನ ಕಡೆ ಹೋಗಿ ಒಪ್ಪಿಸಿ ಬಿಡು. ಅಲ್ಲಿಗೆ ನಿನ್ನನ್ನ ರಾಮಚಂದ್ರ ಸುಮ್ಮನೆ ಬಿಟ್ಟು ಬಿಡ್ತಾನ. ಅವನು ನನ್ನನ್ನು ಒಪ್ಪಿಸಿದಿ ಅಂತಂದ್ರೆ ರಾಮಚಂದ್ರ ನಿನಗೆ ಏನೂ ಮಾಡದೆ ನಿನ್ನನ್ನು ಹಾಗೆ ಬಿಟ್ಟು ಬಿಡ್ತಾನೆ ಅಂತ ಹೇಳಿ ಸೀತೆ ಹೇಳ್ತಾಳೆ. ಇಷ್ಟಾಗಿಯೂ, ಯಾಕೆಂದ್ರೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ನಾಳೆ ಇನ್ನೊಬ್ಬರು ಹೇಳಲಿಕ್ಕೆ ನೀನೇ ಇರುವುದಿಲ್ಲ. ಅಂಥ ಪರಿಸ್ಥಿತಿ ತರ್ಕೋಬೇಡ ಅಂತ. ಅಥಾಪಿ ಚೇದ್ ಅನಂಗಸ್ಥೆ ನಿದ್ರಾ ವಿಘ್ರಹಂ ಕರಿಷ್ಯತಿ. ಅನಂಗ ಅಂತಂದ್ರೆ ಕಾಮ. ಮನ್ಮಥನಿಗೆ ಅನಂಗ ಅಂತ ಹೆಸರು. ಯಾಕೆ? ಯಾವ ಅಂಗಗಳು ಇಲ್ಲ ಅಂತ ಅವನಿಗೆ. ಹಾಗೆ ಅಂಗಗಳಿಲ್ಲದೇನೆ ಮನುಷ್ಯರ ಶರೀರವನ್ನ ಪ್ರವೇಶ ಮಾಡ್ತಾನ ಅವನು, ಅನಂಗ ಅಂತ. ಹಂಗಾಗಿಯೂ ನಿನಗೆ ಅನಂಗ ನಿನಗೆ ನಿದ್ರೆಗೆ ವಿಘ್ನ ಮಾಡ್ತಾನೆ ಅಂತ ಆದ್ರೆ ಅಪ್ರಮೇಯ ಅಂಗನಾದಂತಹ ರಾಮಚಂದ್ರ ನಿನಗೆ ದೀರ್ಘ ನಿದ್ರೆಗೆ ಕಳಿಸ್ತಾನೆ ಬೇಕಾದ್ರೆ ಅಂತ ಹೇಳಿ ಸೀತೆ ಹೇಳ್ತಾ ಇದ್ದಾಳಂತೆ. ಕೊನೆ ಒಂದು ಮಾತು ಹೇಳ್ತಾಳ ಅವಳು, ನನ್ನ ಆಶಯಾಮಿ ಶಕ್ತಾಪಿ ತ್ವಾಂ ಋಷಂಸಂ ದಶಾನನ. ನೀವು ನನಗೇನು ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಳ್ಬೇಡ, ನನಗೆ ಬೇಕಾದಷ್ಟು ತಪಶಕ್ತಿ ಇದೆ. ಒಂದು ಶಾಪ ಹಾಕಿ ನಿನ್ನನ್ನು ಸುಟ್ಟು ಬಿಡ್ಬೋದು ನಾನು, ನೀನ್ ಇಲ್ಲೇ ಇಲ್ಲ ಅಂತ ಅನಿಸ್ಬಿಡ್ಬೋದು ನಾನು. ಆದ್ರೆ ನಾನು ಅದನ್ನು ಮಾಡೋದಿಲ್ಲ. ಯಾಕೆ? ವಿನಾ ರಾಮಾಜ್ಞೆಯ ಕಿಂತು ತ್ವಾಂ ಹತ್ವಾ ಸ ಭಜೇದ್ಯಶಃ. ರಾಮಚಂದ್ರನ ಆಜ್ಞೆ ನನಗಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಕೂತೀನಿ. ಈಗ ಇಲ್ಲೇ ನಿನ್ನ ಸಾಯಿಸ್ಬಿಟ್ರೆ ನಾನು ಆಮೇಲೆ ವಾಪಸ್ ಹೋಗ್ಬೇಕಲ್ಲ. ಹಾಗಾಗಿ ರಾಮಚಂದ್ರ ಬರ್ತಾನೆ, ರಾಮಚಂದ್ರ ಬಂದು ನಿನ್ನನ್ನು ಸಂಹಾರ ಮಾಡಿ ನಿನ್ನನ್ನು ಸಂಹಾರ ಮಾಡಿದ ಕೀರ್ತಿಯನ್ನ ರಾಮಚಂದ್ರ ತಗೊಂಡು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೇನೆ ಹೊರತು ನನಗೇನು ನಿನಗೆ ಶಾಪ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ನನಗೇನಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳಂತೆ. ಇಷ್ಟು ಹೇಳಿದಾಗ ಹುಲ್ಲುಗಡ್ಡೆ ಇಟ್ಟಾಗ್ಲೇ ಸಿಟ್ಟು ಬಂದಿತ್ತು. ಆ ರಾವಣನಿಗೆ ಬಂದಂತಹ ಕಾಮ ಎಲ್ಲ ಎಳೆದು ಸಿಟ್ಟು ಪ್ರವೇಶ ಮಾಡತಂತೆ ಒಳಗೆ. ಸಿಟ್ಟಿನಿಂದ ಹೇಳ್ತಾನವನು, ಓ ಹಾಗಾದ್ರೆ ನಿನಗೆ ಒಟ್ಟು ಏನು ಮಾಡಿದ್ರು ನೀನು ಕೇಳೋದಿಲ್ಲಲ್ಲ? ಹಾಗಾದ್ರೆ ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಕರೆದು ಹೇಳ್ತಾನಂತೆ,
ನಾಳೆ ದಿವಸ ಬೆಳಿಗ್ಗೆ ಊಟಕ್ಕೆ ಇವಳನ್ನೇ ಕತ್ತರಿಸಿ ರೆಡಿ ಮಾಡ್ರಿ, ಅಡಿಗೆ ಮನೆಗೆ ಕಳಿಸ್ರಿ, ಇವಳನ್ನ ಬೇಯಿಸಿ ತಿನ್ಬೇಕು ನಾಳೆ ದಿವಸ ಎಲ್ರು ಅಂತ ಹೇಳಿ ಸಿಟ್ಟಲ್ಲಿ ಎಲ್ಲ ರಾಕ್ಷಸಿಯರಿಗೆ ಆಜ್ಞೆ ಮಾಡ್ತಾನಂತೆ. ಪಾಪ ಮಂಡೋದರಿ ಬರ್ತಾಳೆ, ಅಲ್ಲೇ ಕಣ್ಣಿನಿಂದ ಸೀತೆಯನ್ನ ಸಾಂತ್ವನ ಪಡಿಸ್ತಾಳಂತೆ. ಮಾತಾಡ್ಲಿಕ್ಕಿಲ್ಲ, ಮಾತಾಡಿದ್ರೆ ಮತ್ತೆ ಇವ ರಾವಣ ಮೊದಲೇ ಸಿಟ್ಟಿಗೆದ್ದಿದ್ದಾನೆ. ಅಲ್ಲೇ ಕಣ್ಣಲ್ಲೇ ಸ್ವಲ್ಪ ಹಿಂಗಂತಾಳೆ. ಅಂದು ರಾವಣನಿಗೆ ಹೇಳ್ತಾನೆ, ಇಲ್ಲಪ್ಪ ಹಂಗೆಲ್ಲ ಮಾತಾಡ್ಬೇಡ, ಬೇಡ ಬೇಡ ಹೋಗ್ರಿ ಅಂತ ಹೇಳಿ ಆ ರಾಕ್ಷಸರನ್ನ ಕಳಿಸ್ತಾಳ ಅಂತ. ಅವಳು ಕಳಿಸಿ ಆ ರಾವಣನನ್ನ ಅವಳು ಕರ್ಕೊಂಡು ಹೋಗ್ತಾ ಇದ್ದಾಳೆ. ರಾವಣ ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳ್ತಾನಂತೆ, ನೋಡು ನಿನಗ್ ಬಂದು ಈಗ 1 ವರ್ಷ ಆಗ್ತದೆ, ಇನ್ 2 ತಿಂಗಳಲ್ಲಿ, 2 ತಿಂಗಳ ಒಳಗೆ ನಿನಗೆ ಸಮಯ ಇದೆ. 2 ತಿಂಗಳ ಒಳಗಾಗಿ ನೀನು ನನ್ನ ಹೆಂಡತಿ ಆಗ್ಲಿಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ನಿನ್ನನ್ನ ಕತ್ತರಿಸಿ ಅವರು ಎಲ್ಲ ರಾಕ್ಷಸರು ಬಡಿಸ್ಕೊಂಡು ಊಟ ಮಾಡಿಬಿಡ್ತಾರೆ ನಿನ್ನ ಅಂತ ಹೇಳಿ ಸೀತೆಗೆ ಕೊನೆಯದ್ದಾಗಿ ಅವನ ಆದೇಶ ಮಾಡಿ ತಾನು ಹೊರಡ್ತಾನಂತೆ. ಹೊರಟಾಗ ಅಲ್ಲಿದ್ದ ರಾಕ್ಷಸಿಯರು, ಅವರಿಗೆ ಅನೇಕ ಜನ, ಜಟ, ಭೂರಿ ಜಟ, ವಿನತೆ, ವಿಕಟೆ, ಅಶ್ವಮುಖಿ, ವಿನತಾ ವಿಕಟ ಚಾಶ್ವಮುಖಿ ಚಂಡೋದರಿ ತಥಾ ವಿಘಸಾಯೋ ಮುಖಿ ಶೂರ್ಪಣಖಾದ್ಯ ರಾಕ್ಷಸ ಸ್ತ್ರೀಯ ಅಂತ ಹೇಳಿ ದೊಡ್ಡ ಪಟ್ಟಿ ಇದೆ, ಎಂತೆಂತ ರಾಕ್ಷಸಿಯರು ಇದ್ರಲ್ಲಿ ಅಂತ ಹೇಳಿ. ಅವೆಲ್ಲ ರಾಕ್ಷಸರು ಈ ಸೀತೆಯನ್ನ ಮುತ್ತಿಗೆ ಹಾಕಿದಾರಂತೆ. ಬಂದು ಅವಳಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ, ಯಾಕೆ ಬೇಕಾದ್ದು ಸಿಗ್ತದೆ ನಿನಗೆ, ರಾವಣನ ಮದುವೆ ಆಗ್ಬಿಡಲ್ಲ ಅಂತ. ಸೀತೆ ಇಲ್ಲ, ಒಪ್ಪುದಿಲ್ಲ. ಅದಕ್ಕೆ ಪ್ರೀತಿಯ ಮಾತಲ್ಲಿ ಹೇಳ್ತಾರೆ, ಕೇಳೋದಿಲ್ಲ. ಏನಾದ್ರೂ ಕೊಟ್ಟು ಅದರಿಂದ ನಾವು ತಗೊಳ್ಳೋಣ ಅಂತಂದ್ರೆ ಏನು ಕೊಟ್ಟರು ಸೀತೆ ಏನು ಬೇಕಾಗೇ ಇಲ್ಲ. ಕೊನೆಗೆ ಎಲ್ಲರೂ ಇನ್ನೇನು ನಿನಗೆ ದಂಡವನ್ನೇ ಕೊಡ್ಬೇಕು ನಾವಷ್ಟೇ ಅಂತ ಹೇಳಿ ಆ ಸೀತೆಯನ್ನ ಹೆದರಿಸ್ತಾ ಇದ್ದಾರಂತವ್ರು. ಯಾಕೆ ಅಂತಂದ್ರೆ ಖಾದಂ ಖಾದಂ ಪ್ರನೃತ್ಯಾಮಹ ಪಾಯಂ ಪಾಯಂ ಸುರಾಮಿತಿ, ನೀನು ರಾವಣನ ಹೆಂಡತಿ ಆಗ್ಲಿಲ್ಲ ಅಂತಂದ್ರೆ ನಿನ್ನ ತುಂಡರಿಸಿ ಖಾದಂ ಖಾದಂ ಪ್ರನೃತ್ಯಾಮ, ನಿನ್ನನ್ನ ತಿಂತ ನಾವೆಲ್ಲ ನರ್ತನ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಪಾಯಂ ಪಾಯಂ ಸುರಾಮಿತಿ, ಈ ಕಡೆ ಒಂದು ಕೈಯಲ್ಲಿ ಮದ್ಯವನ್ನ ಹಿಡ್ಕೊಂಡು, ಈ ಕಡೆ ಇನ್ನೊಂದು ಕೈಯಲ್ಲಿ ನಿನ್ನ ಮಾಂಸವನ್ನ ಇಟ್ಕೊಂಡು, ಒಂದು ಬೈಟ್ ಇದನ್ನು ತಿನ್ನೋದು, ಒಂದ್ ಸ್ವಲ್ಪ ಇದನ್ನು ಕುಡಿಯೋದು, ಈ ರೀತಿ ನಾವು ಮಜಾ ಮಾಡಿಬಿಡ್ತೇವೆ ನಿನ್ನನ್ನ. ಹಾಗಾಗಿ ನೀನು ರಾವಣನನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಎಲ್ಲ ರಾಕ್ಷಸಿಯರು ಒತ್ತಾಯ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ರಾಕ್ಷಸಿ ಬರ್ತಾಳೆ, ತ್ರಿಜಟೆ ಅಂತ ಹೇಳಿ. ತ್ರಿಜಟೆ ತಾನು ರಾಕ್ಷಸಿ ಆದ್ರೂ ಕೂಡ ಶುದ್ಧ ಸ್ವಭಾವ, ಸ್ವಲ್ಪ ಅವಳ ಸ್ವಭಾವ ಒಳ್ಳೇದಿತ್ತಂತೆ. ಆ ತ್ರಿಜಟೆ ಬಂದು ಎಲ್ಲ ರಾಕ್ಷಸಿಯರನ್ನ ತಡೆದು ಹೇಳ್ತಾಳಂತೆ, ಬೇಡಪ್ಪ ಹಂಗೆಲ್ಲ ಮಾತಾಡ್ಬೇಡ್ರಿ, ನೀವು ಮಾತಾಡ್ಬೇಡ್ರಿ. ಯಾಕೆ ಅಂತಂದ್ರೆ ನಮ್ಮ ಇಡೀ ರಾಕ್ಷಸ ಕುಲ ನಾಶ ಆಗ್ಲಿಕ್ಕಿದೆ ಅಂತ ತ್ರಿಜಟೆ ಹೇಳ್ತಾಳಂತೆ. ಅವ ಎಲ್ಲ ರಾಕ್ಷಸಿಯರು ಬಂದು, ಯಾಕೆ ಹಂಗ್ಯಾಕೆ ಹೇಳ್ತಿದ್ದೀನಿ ನೀನು, ನೀನ್ ನಮ್ ಟೀಮ ಅಕ್ಕಿ ಟೀಮ, ಯಾಕೆ ನೀವು ರಾಕ್ಷಸಿಯರೆಲ್ಲ ಸಾಯ್ತೀವಿ ಅಂತ ಹೇಳ್ತಿದ್ಯಲ್ಲ ಅಂತ ಕೇಳಿದಾಗ, ಇಲ್ಲಮ್ಮ ನನಗೆ ಘೋರವಾದಂತಹ ಕನಸು ಬಿದ್ದಿದೆ, ನನ್ನ ಕನಸು ಹೇಳ್ತಾ ಇದೆ ನಾವೆಲ್ಲರೂ ಕೂಡ ಸಾಯ್ತೀವಿ ಅಂತ ಹೇಳಿ. ಯಾಕೆ, ಏನು ಕನಸು ಬಿತ್ತು ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಅವಾಗ ತ್ರಿಜಟೆ ತನ್ನ ಸ್ವಪ್ನ ವೃತ್ತಾಂತವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅಧ್ಯಾಸ್ತೆ ಶಿಬಿಕಾಂ ದಾಂತೀಂ ಹಂತ ಹಂಸ ಸಹಸ್ರಿಣೀಂ, ನಾನು ರಾಮಚಂದ್ರ, ಸೀತೆ, ಲಕ್ಷ್ಮಣ ಇವ್ರು 3 ಜನರನ್ನು ಕೂಡ ಕನಸಲ್ಲಿ ಕಂಡೆ. ಇವಳು ನೋಡಿದ್ದು ಸೀತೆಯನ್ನಷ್ಟೇ. ಸೀತೆಯ ಕನಸಲ್ಲಿ ಕಂಡ್ಲು, ಆ ಕಡೆ ಇದ್ದಾರೆ ಅಂತಂದ್ರೆ ರಾಮ ಲಕ್ಷ್ಮಣರೇ ಇರಬೇಕು. ಹಾಗಾದ್ರೆ ರಾಮಚಂದ್ರ, ಲಕ್ಷ್ಮಣ, ಸೀತೆ 3 ಜನರನ್ನ ಕನಸಲ್ಲಿ ಕಂಡೆ. ಹೆಂಗಿತ್ರಪ್ಪ ಅವರು ಅಂತಂದ್ರೆ ಬಿಳಿಯಾದ ಬಟ್ಟೆಯನ್ನ ಹುಟ್ಟಿದ್ರು, ಬಿಳಿಯಾದಂತಹ ರಥ ಅಂತೆ. ರಥ ಅಂತಂದ್ರೆ ಆ ಪಲ್ಲಕ್ಕಿ, ಅದು ದಾಂತೀಮ್ ಅಂದ್ರೆ ಈ ಗಜದ ದಂತದಿಂದ ಮಾಡಿದಂತ ಬಿಳಿಯಾದ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು, ಹಂಸ ಸಹಸ್ರಿಣಿ 1000 ಹಂಸಗಳು ಆ ರಥವನ್ನ ಎಳ್ಕೊಂಡು ಹೋಗ್ತಾ ಇವೆ ಅಂತ. ಕನಸಿಗೆ ಅರ್ಥ ಇರುವುದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆ 1000 ಹಂಸಗಳು ಬೆಳ್ಳ ಬಟ್ಟೆಯನ್ನು ಹೊತ್ತಿರುವಂತಹ ಸೀತಾರಾಮ ಲಕ್ಷ್ಮಣರನ್ನ ಹಂಸಗಳು ಒಯ್ತಾ ಇವೆ. ಸಂತೋಷದಿಂದ ಆನಂದ ನಿರ್ಭರರಾಗಿದ್ದಾರೆ ಅವರು. ಅಷ್ಟೇ ಅಲ್ಲ, ಮತ್ತೆ ನಾನು ಕಂಡೆ ಬಿಳಿಯಾದಂತಹ ಕೊಡೆಯನ್ನ ಹಿಡಿದ, ಛತ್ರವನ್ನ ಹಿಡ್ಕೊಂಡು ಬಿಳಿಯಾದ ಎತ್ತನ್ನ ಹೂಡಿದಂತಹ ರಥದಲ್ಲಿ ಕುಳಿತು ಬಿಳಿಯಾದ ಆಭರಣಗಳನ್ನ, ಹೂಮಾಲೆಯನ್ನ ತೊಟ್ಟು ಈ ಸೀತಾರಾಮ ಲಕ್ಷ್ಮಣರು ವಿಹಾರ ಮಾಡ್ತಾ ಇದ್ದಾರೆ. ಈ ಬಿಳಿ ಅನ್ನೋ ಬಣ್ಣ ಕನಸಲ್ಲಿ ಬಂತು, ಯಾರ ಮೇಲೆ ಬಿಳಿ ಬಣ್ಣ ಬಂದಿರ್ತದೋ ಅವರಿಗೆ ಶುಭ ಆಗ್ತದೆ ಅಂತ ಒಂದು ನಿಯಮ. ಹಾಗಾಗಿ ಈ ಸ್ವಪ್ನ ವೃತ್ತಾಂತದ ಮೂಲಕವೇ ಶಕುನಗಳನ್ನ ತಿಳಿತಾ ಇದ್ರು ಹಿಂದೆ ಅಂತ. ನಾವು ಭರತನಿಗಾದ ಸ್ವಪ್ನವನ್ನು ನೋಡಿದ್ವಿ, ದಶರಥ ಸಾಯ್ತಾನೆ ಅಂತ ಅನ್ನೋದು ಭರತನಿಗೆ ಮೊದಲೇ ಗೊತ್ತಾಯ್ತು. ಹೇಗೋ ಅದೇ ರೀತಿ ಈ ರಾಮನಿಗೆ ಜಯ ಆಗ್ತದೆ ಅಂತ ಅನ್ನೋದು ಈ ತ್ರಿಜಟೆಗೆ ಕಾಣ್ತಾ ಇದೆ ಅಂತೆ. ಇಷ್ಟಾಯ್ತು. ಇದಾದ್ಮೇಲೆ ಮತ್ತೆ ಕನಸು ಮುಂದೆ ಬೀಳ್ತಾ ಇತ್ತು. ಇನ್ನೊಂದು ಕನಸು ಬಿತ್ತು, ಅದು ಘೋರವಾದ ಕನಸು. ರಾವಣ ಪತಿತೋ ದೃಷ್ಟ ಪುಷ್ಪಕಾತ್ ಅಧುನಾ ಮಯ, ಆ ಪುಷ್ಪಕ ವಿಮಾನದಿಂದ ರಾವಣ ಕೆಳಗಡೆ ಬಿದ್ದಿದ್ದಾನಂತೆ. ಬಿದ್ರೆ ಅವನ ಮುಖ ನೋಡಿದ್ರೆ ಮುಂಡಹ, ತಲೆಯಲ್ಲಿ ಕೂದಲೇ ಇಲ್ಲ, ತಲೆ ಬೋಳಾದ ತಲೆ, ಕೃಷ್ಣಾಂಬರಹ, ಕಪ್ಪಾದ ಬಟ್ಟೆ ಹುಟ್ಟಿದಾನಂತೆ, ಹಸನ್ ಜೋರಾಗಿ ನಗುತ್ತಾ ಇದ್ದಾನೆ. ಅಂಥ ರಾವಣನನ್ನ ಒಬ್ಬ ಸ್ತ್ರೀ ಒಂದು ಪಾಶ ಹಾಕಿ ಅವನನ್ನು ಎಳ್ಕೊಂಡು ಹೋಗ್ತಾ ಇದ್ದಾಳಂತೆ.
ಎಳ್ಕೊಂಡು ಹೋದ್ರೆ ನೋವಾಗಿ ಅಳಬೇಕಲ್ಲ ಅವನು, ಇಲ್ಲ ಜೋರಾಗಿ ನಗ್ತಾ ಇದ್ದಾನಂತವನು. ಅಷ್ಟೇ ಅಲ್ಲ, ಇನ್ನೊಂದು ಕನಸು ಬಿತ್ತು. ಆ ಕನಸಲ್ಲಿ ಕತ್ತೆ ಕಟ್ಟಿದಂತಹ ರಥದಲ್ಲಿ ಕೆಂಪಾದಂತಹ ಬಟ್ಟೆಯನ್ನ ಧರಿಸಿದ ರಾವಣ ಕೆಂಪು ಮಾಲೆ ಹಾಕೊಂಡು ಕೆಂಪಾದ ಗಂಧಗಳನ್ನೆಲ್ಲ ಮೈಗೆ ಪೂಸಿಸ್ಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಿ ಅಲ್ಲಿ ಯಾವುದೋ ಕೊಳಚೆಯಲ್ಲಿ ಬಿದ್ದು ಉರುಳಾಡ್ತಾ ಇದ್ದಾನವನು. ಹಾಗಾಗಿ ಇಷ್ಟಾಗಿ ಎಲ್ಲ ರಾಕ್ಷಸರೆಲ್ಲ ತೈಲಂ ಪೀತ್ವ, ಎಣ್ಣೆಯನ್ನು ಕುಡಿದು ನರ್ತನ ಮಾಡ್ತಾ ಇದ್ರು. ಇದೆಲ್ಲ ಅರಿಷ್ಟ ಸೂಚಕ ಸ್ವಪ್ನಗಳು. ಹಾಗಾದ್ರೆ ರಾಕ್ಷಸರಿಗೆ ಏನೋ ಅರಿಷ್ಟ ಕಾದಿದೆ, ನಾವೀಗ ಸುಮ್ಮನೆ ಸೀತೆಯನ್ನ ಪೀಡಿಸೋದು ಬೇಡ ಅಂತ ಹೇಳಿ ಆ ತ್ರಿಜಟೆ ಹೇಳ್ತಾ ಇದ್ದಾಳಂತೆ. ಹಾಗಾಗಿ ಸೀತೆಗೆ ಏನೋ ಸಂಪತ್ತಿದೆ, ನಮಗೇನೋ ವಿಪತ್ತು ಕಾದಿದೆ ಅಂತ ಅನ್ಬೇಕಾದ್ರೆ ಸೀತೆಗೆ ಕೆಲವು ಶುಭ ಶಕುನಗಳು ಕಾಣ್ಲಿಕ್ಕೆ, ಈ ಎಡಗಣ್ಣು ಅದರೋದು, ಎಡತೊಡೆ ಎಡಕೈ ಅದರೋದು, ಇದೆಲ್ಲ ಯಾವಾಗ್ಲೂ ಅದರಿದ್ರೆ ಅದೇನೋ ರೋಗ ಅಂತ ಹೇಳ್ಬೇಕಷ್ಟೇ. ಇದು ಅಪರೂಪಕ್ಕೆ ಅದರಿದೆ, ಅದು ಒಂದು ಶುಭ ಶಕುನ ಸ್ತ್ರೀಯರಿಗೆ ಅಂತ. ಹಾಗಾಗಿ ಸೀತೆಗೂ ಕೂಡ ಕೆಲವು ಶುಭ ಶಕುನಗಳು ಸಿಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಸೀತೆ ಆ ಶುಭ ಶಕುನಗಳನ್ನೆಲ್ಲ ಅನುಭವಿಸ್ತಾ ಇದ್ದಾಳೆ. ಇಷ್ಟಾಗೋ ಎಲ್ಲವನ್ನು ಕೂಡ ಹನುಮಂತ ಆ ಮರದ ಮೇಲೆ ಕೂತು ನೋಡ್ತಾ ಇದ್ದಾನಂತೆ. ನೋಡ್ತಾ ಇರ್ಬೇಕಾದ್ರೆ ಹನುಮಂತ ಅನ್ಕೊಂಡ, ಅಲ್ಲ ಈಗ ನಾನು ಹೋಗಿ ಸೀತೆ ಯಾವ ರೀತಿ ಹೇಳಬೇಕು? ಯಾಕೆ ಅಂತಂದ್ರೆ ನಾನಾಗಿ ಹೋಗಿ ಹೇಳಿದ್ರೆ ಇವನು ರಾಕ್ಷಸ ಅಂತ ತಿಳ್ಕೊಂಡ್ಬಿಡ್ತಾಳೆ. ಹಾಗಾಗಿ ಸೀತೆಯನ್ನ ನಾನು ಯಾವ ರೀತಿ ಕನ್ವಿನ್ಸ್ ಮಾಡ್ಲಿ? ನಾನು ರಾಮನ ದೂತ, ರಾಮನ ಮೆಸೇಜ್ ನನ್ನ ತಂದವನ್ ನಾನು ಅಂತ ಹೇಳಿ ಹೇಗೆ ಹೇಳೋದು? ಇರ್ಲಿ, ಈ ರಾಕ್ಷಸಿಯರೆಲ್ಲ ಒಂದ್ಸರ್ತಿ ಮಲಗ್ಲಿ ಅಥವಾ ಎಲ್ಲಾದ್ರೂ ಹೋಗ್ಲಿ, ನಾನು ಆಮೇಲೆ ನೋಡ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಆಗ್ಲಿಕ್ಕೆ ಎಲ್ಲ ರಾಕ್ಷಸಿಯರು ಮಲಗಿದ್ರಂತೆ. ಆ ಸಂದರ್ಭವನ್ನ ನೋಡಿದ ಹನುಮಂತ ತಾನು ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಆ ಮರದ ಮೇಲೆಯೇ ಕೂತು ರಾಮನ ಗುಣಗಾನಗಳನ್ನ, ರಾಮನ ಇಡೀ ಚರಿತ್ರೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದಂತೆ. ಸೀತೆ ಕೆಳಗಡೆ ಕೂತಿದ್ದಾಳೆ, ಮೇಲ್ಗಡೆ ಹನುಮಂತ ಕೂತು ರಾಮನ ಚರಿತ್ರೆಯನ್ನ ಹೇಳ್ತಾ ಇದ್ದಾನೆ. ಈಶೋ ದಾಶರಥಿ ಶ್ರೀಮಾನ್ ರಾಮೋ ರಾಜೀವ ಲೋಚನ. ದಶರಥನ ಮಗನಾದಂತಹ ರಾಮ ರಾಜೀವ ಲೋಚನ, ಕಮಲದಂತ ಕಣ್ಣುಳ್ಳವ. ಅವನು ಸೀತೆಯನ್ನ ಮದುವೆ ಆದ, ಕಾಡಿಗೆ ಹೋಗಿ ಬಂದ, ಕೈಕೇಯಿಯ ಮಾತಿಂದ ತಂದೆಗೆ ಕೊಟ್ಟ ಮಾತನ್ನ ಉಳಿಸ್ಬೇಕು ಅಂತ ಹೇಳಿ ಕಾಡಿಗೆ ಹೋದಾಗ ಸೀತಾಪಹರಣ ಆಯ್ತು ಅಂತ ಹೇಳಿ ಒಂದೊಂದೇ ವೃತ್ತಾಂತವನ್ನ ತಾನು ಹೇಳ್ತಾ ಇದ್ದಾನಂತೆ. ಇಷ್ಟು ಹೇಳ್ತಾ ಇರಬೇಕಾದ್ರೇನೆ ಆ ಶುಂಶುಪ ವೃಕ್ಷದ ರೆಂಬೆಯಲ್ಲಿ ಕುಳಿತಂತಹ ಮಂಗಳಕರವಾದಂತಹ ಕೆಂಪು ಮುಖವುಳ್ಳಂತಹ ಆ ಕಪಿಯನ್ನ ಸೀತೆ ತನ್ನ ಮುಂಗುರುಗಳನ್ನ ಸರಿಸಿ ಆ ಕಪಿಯನ್ನು ನೋಡ್ತಾ ಇದ್ದಾಳಂತೆ. ನೋಡಿ ಸೀತೆ ಒಂದ್ಸರ್ತಿ ಎಲ್ಲಿ ಶಬ್ದ ಬರ್ತಾ ಇದೆ ಅಂತ ಗಮನಿಸ್ತಾ ಇದ್ದಾಳೆ. ನೋಡಿದ್ರೆ ಮೇಲೆ ನೋಡ್ಬೇಕು ಅಂದ್ರೆ ತಲೆಗೂದ್ಲು ಅಡ್ಡ ಬರ್ತದೆ, ಅದನ್ನ ಸರಿಸಿ ಆ ಕಪಿಯನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದಾಳೆ ಅವಳು. ನೋಡಿದ ಕೂಡ್ಲೇನೆ ಅವನು ಕೆಳಗಡೆ ಇಳಿದು ಬರ್ತಾ ಇದ್ದಾನಂತೆ. ಬಂದು ಸೀತೆ ಆ ಕಪಿಯನ್ನ ಹನುಮಂತನನ್ನ ನೋಡ್ತಾ ಇದ್ದಾಳೆ. ನೋಡಿ ತರ್ಕಯಾಮಾಸ ಬಹುಧಾ ತರ್ಕಜ್ಞಾ ತನು ಮಧ್ಯಮ. ಅವಳಿಗೆ ಏನೇನೋ ಆಲೋಚನೆಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು ಅಂತ. ಯಾಕೆ ಇದು ರಾಕ್ಷಸ ಸ್ವರೂಪದಲ್ಲಿರುವ ಕಪಿಯ, ಅಥವಾ ರಾವಣನೇ ನನ್ನನ್ನ ರಾವಣ ಸ್ವರೂಪದಲ್ಲಿ ಪಡಿಲಿಕ್ಕಾಗ್ಲಿಲ್ಲ ಅಂತ ಹೇಳಿ ಕಪಿ ಸ್ವರೂಪದಲ್ಲಿ ಬಂದು ಬೇಕಂತ ರಾಮನ ಗುಣಗಾನಗಳನ್ನ ಏನಾದ್ರೂ ಮಾಡ್ತಾ ಇದ್ದಾನ? ಅಲ್ಲ, ರಾಮನ ಗುಣಗಳು ಅಂತಂದ್ಮೇಲೆ ರಾಮನ ಬಗ್ಗೆ ಇಷ್ಟೆಲ್ಲ ಗೊತ್ತಾ ಅವನಿಗೆ, ರಾವಣನಿಗೆ ಅಂತ ಏನೇನೋ ತಲೆಗೆ ಹೋಗ್ತಾ ಇತ್ತಂತೆ. ಹನುಮಂತ ತಾನು ಕೆಳಗಿಳಿದು ಬಂದು ತಾನು ಅವಳಿಗೆ ನಮಸ್ಕರಿಸಿ ಕೇಳ್ತಾನಂತೆ, ಅಲ್ಲಮ್ಮ ನಾನು ಹುಡುಕ್ತಿರುವಂತಹ ಸೀತೆ ನೀನೇನಾ ಅಂತ ಕೇಳ್ತಾನಂತೆ. ಅವಳು ಹೌದೌದು ನಾನೇ ಸೀತೆ ಅಂತ ಹೇಳ್ತಾಳಂತೆ. ಹೇಳಿದ ಕೂಡ್ಲೆ ಅವನು ಆ ಹನುಮಂತ ಹತ್ರ ಹೋಗಿ ಆ ಸೀತೆಗೆ ನಮಸ್ಕಾರ ಮಾಡ್ತಾನಂತೆ. ನಮಸ್ಕಾರ ಮಾಡಿದ್ರೆ ಅವಳು ಹಿಂದೆ ಹೋಗಿ, ಇಲ್ಲ ನೀನು ಕಪಿ, ನೀನು ರಾಮದೂತ ಅಂತ ನನಗೆ ಅನಿಸ್ತಾ ಇಲ್ಲ, ನೀನ್ ಯಾವುದೋ ರಾಕ್ಷಸ ಇರ್ಬೇಕು ನೀನು ಅಂತ ಹೇಳ್ತಾಳಂತೆ. ರಾಕ್ಷಸ ಇರಬೇಕು ಅಂತ ಹೇಳಿದಾಗ, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ತಾಯಿ ಹೇಳು ನಿನ್ನ ಸಂದೇಹ ಪರಿಹಾರಕ್ಕೆ ಅಂತ ಹೇಳಿದಾಗ ಸೀತೆ ಹೇಳ್ತಾಳಂತೆ, ನೀನು ನಿಜವಾಗಿಯೂ ರಾಮನನ್ನ ನೋಡಿದ್ದೇ ಆದ್ರೆ ರಾಮನ ಲಕ್ಷಣಗಳನ್ನ ಹೇಳು, ಲಕ್ಷಣಗಳನ್ನ ಹೇಳಿದಾಗ ನನಗೆ ಗೊತ್ತಾಗ್ತದೆ ಅಂತ ಹೇಳಿದಾಗ ಆ ಕಪಿ ಆ ಹನುಮಂತ ತಾನು ರಾಮನ ಲಕ್ಷಣಗಳನ್ನ, ರಾಮ ಹೇಗಿದಾನೋ ಹಾಗೇ ಲಕ್ಷಣಗಳನ್ನ ಹೇಳ್ತಾ ರಾಮನನ್ನ ವರ್ಣಿಸ್ತಾ ಇದ್ದಾನಂತೆ. ರಾಮೋ ಹರಿನ್ಮಣಿಶ್ಯಾಮ ಪದ್ಮಾಕ್ಷ ಸಿಂಹ ವಿಕ್ರಮ. ರಾಮ ಅವನು ಇಂದ್ರನೀಲ ಮಣಿಯಂತೆ ಶ್ಯಾಮ. ಶ್ಯಾಮ ಅಂತಂದ್ರೆ ಕಪ್ಪಾದ ಬಣ್ಣ, ಕಪ್ಪು ಅಂದ್ರೆ ಪೂರ್ತಿ ಕಪ್ಪಲ್ಲ, ಜೇನುತುಪ್ಪದ ಹಾಗೆ ಕಪ್ಪಿನ ಬಣ್ಣ ಒಂದು. ಅಂಥ ಪದ್ಮಾಕ್ಷ, ಪದ್ಮದ ದಳದಂತೆ ಕಣ್ಣುಳ್ಳವ. ಸಿಂಹ ವಿಕ್ರಮ, ಸಿಂಹದಂತೆ ನಡಿಗೆಯುಳ್ಳವ. ಅವನು ಏವಂ ಲೋಕಪ್ರವಾದೋಂಬ ಸತ್ಯಂತೇನುಪಮ ಪತಿ. ನಿಜವಾಗಿಯೂ ಅತ್ಯಂತ ಅದ್ಭುತವಾದ ರೂಪವುಳ್ಳಂತಹ ಪತಿಯಮ್ಮ ನಿನ್ನ ಗಂಡ ಅಂತ ಹೇಳಿ ಅವನ ಒಂದೊಂದು ಅಂಗಗಳನ್ನು, ಒಬ್ಬ ವ್ಯಕ್ತಿ ಅಂತಂದ್ರೆ ಪೂರ್ಣನಾದ ವ್ಯಕ್ತಿ ಹೇಗಿರ್ತಾನೆ ಅಂತಂದ್ರೆ ಅವನಲ್ಲಿ 32 ಲಕ್ಷಣ ಇರ್ತದಂತೆ. ಆ 32 ಲಕ್ಷಣಗಳನ್ನು ಕೂಡ ಆ ಹನುಮಂತ ರಾಮನಲ್ಲಿ ಗಮನಿಸಿದ್ರಿಂದ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾನಂತೆ. ಬೇರೆ ಯಾರು ನೋಡಿದ್ರು, ನಮಗೊಂದು ಅರ್ಧ ತಾಸು ಒಬ್ಬರನ್ನ ನೋಡಿದ್ರು ಅವ್ರು ಹೆಂಗಿದ್ದಾರೆ ಅಂತಂದ್ರೆ
ಅದು ನಮ್ಗೆ ಹೇಳಿಕ್ ಬರುವುದಿಲ್ಲ. ಆದ್ರೆ ಹನುಮಂತ ರಾಮಚಂದ್ರನನ್ನು ಅಷ್ಟು ನಿಖರವಾಗಿ ಹಂಗೆ ಇದಾನವನು ಅಂತ ಅನ್ನೋದನ್ನ ಸೀತೆಯ ಮುಂದೆ ಹೇಳ್ತಾ ಇದ್ದಾನವನು. ಸೀತೆಗೆ ಓ ಹೌದು ಅನಿಸ್ತಂತೆ, ಓ ಇವನು ರಾಮ ಕಳಿಸಿದ ದೂತನೇ ಇರಬೇಕು ಅಂತ. ಹಾಗಾಗಿ ಆ ರಾಮನ ಬಿಂಬೋಷ್ಠ, ತೊಂಡೆ ಹಣ್ಣನ್ನ ಸೀಳಿದಾಗ ಒಳಗಡೆ ಕೆಂಪಿರುತ್ತದೆ, ಆ ಕೆಂಪು ಬಣ್ಣದ ತುಟಿ ಉಳ್ಳವನು, ಶಂಖದಂತಹ ಕಂಠ ಉಳ್ಳವನು, ಅತ್ಯಂತ ಪರಮ ಸುಂದರ. ಅವನು ಮಾತಾಡಿದರೆ ದೇವದುಂದುಬಿ ಮೊಳಗಿದಂತಿರುತ್ತದೆ, ಗಜೇಂದ್ರನ ನಡಿಗೆಯಂತವಳವನು, ಅಂಥ ಅನಂತ ಗುಣ ಪರಿಪೂರ್ಣನಾದವನು ನಿನ್ನ ಗಂಡ ರಾಮಚಂದ್ರ ಅಂತ ಹೇಳಿ, ಇಷ್ಟೇ ಅನೇಕ ಗುಣಗಳನ್ನ ಹೊಂದಿದಂತಹ ಲಕ್ಷ್ಮಣ ಶುಭ ಲಕ್ಷಣ, ಒಳ್ಳೆ ಲಕ್ಷಣದಿಂದ ಕೂಡಿದಂತಹ ಲಕ್ಷ್ಮಣ, ತ್ವಾಂ ವನೇಶು ವಿಚಿನ್ಮಾನೋ ದೇವರೋ ದೇವಿ ದೂಯತೆ. ನಿನ್ನ ಮೈದುನ ಲಕ್ಷ್ಮಣ ನಿನ್ನನ್ನ ಆ ಕಾಡಲ್ಲಿ ರಾಮಚಂದ್ರನೊಟ್ಟಿಗೆ ಹುಡುಕಿ ಬಹಳಷ್ಟು ದುಃಖಗೊಂಡಿದ್ದಾರಮ್ಮ. ಅಲ್ಲಿ ದೇವರಹ ಅಂತ ನಾವು ಹಿಂದಿಯಲ್ಲಿ ದೇವರಂತಾನೆ ಕರಿತೀವಿ ಮೈದುನನಿಗೆ, ಹಾಗಾಗಿ ಅದು ಸಂಸ್ಕೃತದೇ ಪದ. ಹಾಗಾಗಿ ಆ ಈ ಎಲ್ಲ ಮುಖ ಲಕ್ಷಣಗಳನ್ನಿಂದ ಹಿಡಿದು ಎಲ್ಲವನ್ನು ಕೂಡ ಸರಿಯಾಗಿ ನಿಖರವಾಗಿ ಹೇಳ್ತಾನೆ. ಲಕ್ಷ್ಮಣನ ಬಗ್ಗೆನೂ ಹೇಳ್ತಾನಂತೆ. ಈ ಇಬ್ಬರು ರಾಮ ಲಕ್ಷ್ಮಣರಿಬ್ಬರು ಬಂದು ಸುಗ್ರೀವನೊಟ್ಟಿಗೆ ಸಖ್ಯ ಮಾಡಿದ್ರು. ಆ ಸಖ್ಯ ಮಾಡಿಸಿದ್ದು ನಾನೇ. ಸುಗ್ರೀವ ಈಗ ತನ್ನ ಕಪಿಸೈನ್ಯವನ್ನೆಲ್ಲ ನಿನ್ನನ್ನು ಹುಡುಕ್ಲಿಕ್ಕಾಗಿ ಕಳಿಸಿದ್ದ. ದಕ್ಷಿಣ ದಿಕ್ಕಿಗೆ ನಾವು ಬಂದಿದ್ದೀವಿ, ಹಾಗಾಗಿ ಈ ಲಂಕೆಯನ್ನ ದಾಟಿ ನಾನು ಬರಬೇಕಾಯ್ತು ಅಂತ ಹೇಳಿ, ನಾನು ಯಾರು ಅಂತಂದ್ರೆ ಪ್ರಭಂಜನಾದಂಜನಾಯಾಂ ಜಾತೋಹಂ ಹನುಮಾನ್ ಹರಿಹಿ, ವಾಯುದೇವನಿಂದ ಅಂಜನೆಯಲ್ಲಿ ಹುಟ್ಟಿದಂತಹ ಹನುಮಂತ ಎಂಬಂತಹ ಕಪಿ ನಾನು ಅಂತ ಹೇಳಿ ತನ್ನ ಪರಿಚಯವನ್ನ ಮಾಡಿಸಿ, ಇತ್ಯುಕ್ತ ರಾಮನಾಮಾಂಕಂ ಸಪ್ರಾದಾದ್ ಅಂಗುಲೀಯಕಂ, ರಾಮ ಕೊಟ್ಟಂತಹ ಕೈಯ ಉಂಗುರವನ್ನ ತೆಗೆದು ಆ ಸೀತೆಗೆ ಕೊಡ್ತಾ ಇದ್ದಾನಂತೆ. ಸೀತೆ ಇಷ್ಟು ಹೇಳಿದ ಮೇಲೇನೆ ಅವಳಿಗೆ ನಂಬಿಕೆ ಬಂದಿತ್ತು. ಆ ರಾಮ ಅಂಗುಲಿಯವನ್ನು ನೋಡಿದ ಕೂಡಲೇ ಅವಳಿಗೆ ಪೂರ್ಣ ನಂಬಿಕೆ ಬಂತಂತೆ. ಅದನ್ನ ತಗೊಂಡು ಕಣ್ಣಿಗೆ ಹೊತ್ಕೊಳ್ತಾಳಂತೆ. ಅಂದ್ರೆ ರಾಮನ ಕೈಯಿಂದ ಕೊಟ್ಟ ಅಂಗುಲಿಯ ಕಾಲ ಅದು. ಕೈ ರಾಮಚಂದ್ರ ಅಭಯ ನೀಡಿದ್ದಾನೆ ಅಂತ ತಾನು ತಿಳ್ಕೊಳ್ತಾ ಇದ್ದಾಳಂತೆ. ಇಷ್ಟಾಗಿ ಹೇಗಿದ್ದೇನಪ್ಪ ನನ್ನ ಗಂಡ, ಹೇಗಿದ್ದಾನೆ ಲಕ್ಷ್ಮಣ, ಹೇಗಿದ್ದಾನೆ ಅಂತೆಲ್ಲ ವಿಚಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಇಲ್ಲ, ಎಲ್ರೂ ಆರಾಮಿದ್ದಾರೆ. ಪಾಪ ರಾಮಚಂದ್ರ ನಿನ್ನನ್ನೇ ನೆನೆಸ್ಕೊಂಡು ಸದಾ ಕಾಲ ಇರ್ತಾನವನು. ಹೇಗೆ ಸೀತೆಯನ್ನ ವಾಪಸ್ ಪಡಿಬೇಕು ಅಂತ ತಾನು ಬಹಳಷ್ಟು ನೊಂದಿ ಕಷ್ಟಪಡ್ತಾ ಇದ್ದಾನವನು. ಕೆಲವೊಮ್ಮೆ ಸೀತೆ ನಿನ್ನನ್ನ ನೆನೆಸ್ಕೊಳ್ತಾ ಇದ್ರೆ ಅವನ ಮೈ ಮೇಲೆ ಹಾವುಗಳು, ಹಲ್ಲಿ ಹುಪ್ಪಟಗಳು ಎಲ್ಲ ಹೋದ್ರೂ ಅವನಿಗೆ ಪರಿಜ್ಞಾನವೇ ಇರುವುದಿಲ್ಲ. ಹಾಗಾಗಿ ನಿನ್ನನ್ನ ಸದಾಕಾಲ ನೆನೆಸ್ಕೊಳ್ತಾ ಇರ್ತಾನಮ್ಮ. ಲಕ್ಷ್ಮಣನೂ ಪಾಪ ಬಹಳಷ್ಟು ದುಃಖಿತನಾಗಿದ್ದಾನೆ. ಹಾಗಾಗಿ ನೀನು ಕಂಡ ಸುದ್ದಿ ಅವರಿಗೆ ತಿಳಿಯಿತು ಅಂತಂದ್ರೆ ಬಹಳಷ್ಟು ಖುಷಿ ಆಗ್ತದೆ ಅವರಿಗೆ ಅಂತ ಹೇಳಿ ಅವನು ಆ ಹನುಮಂತ ಅವಳಿಗೆ ಆಶ್ವಾಸನೆಯನ್ನು ಕೊಡ್ತಾನಂತೆ. ನೀನೇನು ಚಿಂತೆ ಮಾಡಬೇಡ ತಾಯಿ, ರಾಮಚಂದ್ರ ಇನ್ನು ಸ್ವಲ್ಪವೇ ದಿನಗಳಲ್ಲಿ ಬಂದು ನಿನ್ನನ್ನ ರಕ್ಷಣೆ ಮಾಡ್ತಾನೆ ಅಂತ. ಸೀತೆ ಹೇಳ್ತಾಳಂತೆ, ಸ್ವಲ್ಪ ದಿನ ಅನ್ಲಿಕ್ಕೆ ಬಹಳ ತಡ ಮಾಡ್ಲಿಕ್ಕೆ ಹೇಳ್ಬೇಡಪ್ಪ, 2 ತಿಂಗಳು ಉಳಿದಿದೆ. 2 ತಿಂಗಳ ಒಳಗೆ ರಾಮಚಂದ್ರ ನನ್ನನ್ನ ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ನನ್ನನ್ನ ಈ ರಾಕ್ಷಸಿಯರೆಲ್ಲ ತುಂಡು ತುಂಡು ಮಾಡಿ ಅವರ ಆಹಾರದಂತೆ ಎಲ್ಲ ಸ್ವೀಕಾರ ಮಾಡಿಬಿಡ್ತಾರೆ ನನ್ನನ್ನ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಇದೆಲ್ಲ ನಡಿಬೇಕು ಅಂತ ಹೇಳಿ, ಕ್ಷಿಪ್ರಮೇಶ್ಯತಿ ಕಾಕುತ್ಸ್ಥ ಸಾನುಜಸ್ಸ ಕಪಿವ್ರಜ, ಅವನು ಹೇಳ್ತಾನಂತೆ, ಇಡೀ ಕಪಿ ಸೈನ್ಯವನ್ನ ಕರ್ಕೊಂಡು ಲಕ್ಷ್ಮಣ ಸಹಿತನಾಗಿ ರಾಮಚಂದ್ರ ಆದಷ್ಟು ಶೀಘ್ರದಲ್ಲಿ ಬಂದು ನಿನ್ನನ್ನ ಕಾಪಾಡ್ತಾನಮ್ಮ ಅಂತ ಹೇಳಿ ಆ ಸೀತೆ ತಾನೇನ್ ಮಾಡ್ತಾಳಂತಂದ್ರೆ ಹನುಮಂತ ಹೇಳ್ತಾನಂತೆ, ಅಲ್ಲಮ್ಮ ಇಷ್ಟ್ಯಾಕೆ ಕಾಯ್ಬೇಕು, ನಾನೇ ನಿನ್ನನ್ನ ಕರ್ಕೊಂಡು ಹೋಗಿಬಿಡ್ತೇನಲ್ಲ ಅಂತ ಹೇಳ್ತಾನಂತೆ. ಸೀತೆ ನಕ್ಕು ಹೇಳ್ತಾಳಂತೆ, ಇಲ್ಲಪ್ಪ ನೀನು ಸಮುದ್ರ ದಾಟಿ ಬಂದಿ ಅಂತ ನಿನ್ನನ್ನು ಹೊಗಳಿದ್ರೆ ನೀನು ಏನೋ ತಿಳ್ಕೊಂಡ್ಬಿಟ್ಟಿಯಲ್ಲ, ನೀನು ಕಪಿ ಈ ಸಣ್ಣ ಬೆಕ್ಕಿನ ಆಕಾರದಲ್ಲಿದಿ, ನೀನ್ ಹೆಂಗ್ ನನ್ನ ಕರ್ಕೊಂಡು ಹೋಗ್ತೀಯಪ್ಪ ಅಂತ ಹೇಳಿದ್ರೆ ಆ ಹನುಮಂತ ನಕ್ಕು ತನ್ನ ರೂಪವನ್ನ ದೊಡ್ಡದು ಮಾಡ್ಕೊಳ್ತಾನಂತೆ. ಈಗ ಹೇಳ್ತಾಯಿ, ನೀನಲ್ಲ ಇಡೀ ಲಂಕೆಯನ್ನೇ ಎತ್ಕೊಂಡು ಹೋಗಿ ಇಟ್ಬಿಡ್ತೇನೆ, ಬೇಕಾದ್ರೆ ಅಲ್ಲಿಗೆ ನಾನು ಹೋಗೋಣ, ಹಾಗಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಸೀತೆ ಬರ್ಲಿಕ್ಕೆ ಕೇಳಲಿಲ್ಲಂತೆ. ಭರ್ತೃಭಕ್ತಿಂ ಪುರಸ್ಕೃತ್ಯ ರಾಮಾದನ್ಯಸ್ಯ ವಾನರ ನಾಹಂ ಸ್ಪೃಷ್ಟುಂ ಸ್ವತೋ ಗಾತ್ರಂ ಇಚ್ಛೇಯಂ ಮಾನರೋತ್ತಮ. ಬೇಡಪ್ಪ, ನೀನ್ ನನ್ನ ಕರ್ಕೊಂಡು ಹೋಗ್ಬೇಡ, ರಾಮಚಂದ್ರನೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ಲಿ. ಇದು ರಾಮಚಂದ್ರನ ಯಶಸ್ಸಿಗೆ ಕಾರಣ ಆಗ್ತದೆ. ಯಾಕೆ ಸೀತೆಯನ್ನ ಯಾರೋ ಕದ್ಕೊಂಡು ಹೋದ್ರು, ಯಾರೋ ತಂದ್ರು ಅಂತ ಆಗೋದು ಬೇಡ. ಯಾರೋ ತಂದ್ರು ಅಂತ ಆದ್ರೆ ರಾಮಚಂದ್ರನ ಪರಾಕ್ರಮ ಗೊತ್ತಾಗೋದಿಲ್ಲ ಅಲ್ಲಿ. ಹಾಗಾದ್ರೆ ರಾಮಚಂದ್ರನೇ ಬರ್ಲಿ, ರಾಮಚಂದ್ರನೇ ಬಂದು ನನ್ನನ್ನ ಮುಟ್ಟಿ ಈ ರಾವಣನನ್ನ ಸಂಹಾರ ಮಾಡಿ ನನ್ನನ್ನ ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಸೀತೆ ಹೇಳ್ತಾ ಇದ್ದಾಳಂತೆ. ಇಷ್ಟಾದಾಗ ಆ ಕಪಿ, ಆಯ್ತು ನೀನ್ ಹೇಳದಾಗ್ಲೇ ಆಗ್ಲಿ ಅಂತ ಹೇಳಿ ನಾನು ಈ ಸಂದೇಶವನ್ನ ರಾಮನಿಗೆ ಮುಟ್ಟಿಸ್ತೇನೆ ಅಂತ ಹೇಳಿದಾಗ ಅವಳು ಇತ್ಯುಕ್ತ್ವಾ ದಿವ್ಯ ಮುದ್ದೀಪ್ತಂ ದದೌ ಚೂಡಾಮಣಿಂ ಸತೀ, ಅಲ್ಲಿದ್ದ ಎಲ್ಲ ರಾಮಚಂದ್ರನನ್ನ, ಲಕ್ಷ್ಮಣನನ್ನ, ಸುಗ್ರೀವನನ್ನೂ ಕೂಡ ಕೇಳಿದೆ, ಅವರ ಕುಶಲವನ್ನ ವಿಚಾರಿಸಿದೆ ಅಂತ ತಿಳಿಸು ಅಂತ ಹೇಳಿ ಅವಳ ತಲೆಯಲ್ಲಿದ್ದ ಚೂಡಾಮಣಿ ಜಡೆಬಿಲ್ಲೆಯನ್ನ ತೆಗೆದು
ಅವನಿಗೆ ಕೊಡ್ತಾ ಇದ್ದಾಳಂತೆ. ಇದನ್ನ ರಾಮಚಂದ್ರನಿಗೆ ತೋರಿಸು ಅಂತ ಹೇಳಿ ಆ ಜಡೆಬಿಲ್ಲೆಯನ್ನ ಚೂಡಾಮಣಿಯನ್ನ ಹನುಮಂತನ ಕೈ ಕೊಡ್ತಾ ಇದ್ದಾಳೆ. ರಾಮಚಂದ್ರ ಅಭಯವನ್ನ ಕೊಟ್ಟ. ಇವಳು ನನ್ನ ತಲೆ ನಿನ್ನ ಪಾದಕ್ಕೆ ಅರ್ಪಿತ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ನಿನಗೆ ಅನ್ನೋ ಸೂಚನೆ ಕೊಡ್ಲಿಕ್ಕೋಸ್ಕರ ಆ ಚೂಡಾಮಣಿಯನ್ನ ಎತ್ತಿ ಹನುಮಂತನಿಗೆ ಕೊಡ್ತಾ ಇದ್ದಾಳೆ ಅವಳು. ಈ ರೀತಿ ಆ ಚೂಡಾಮಣಿಯನ್ನ ಸ್ವೀಕಾರ ಮಾಡಿದಂತಹ ಹನುಮಂತ ಅಷ್ಟೇ ಅಲ್ಲ, ನೀನು ರಾಮಚಂದ್ರನ ಹತ್ರ ಹೋಗಿ ಕಾಕಾಸುರ ವೃತ್ತ ಅಂತ, ನಾವು ಚಿತ್ರಕೂಟ ಪರ್ವತದಲ್ಲಿ ಇರ್ಬೇಕಾದ್ರೆ ಒಂದು ಕಾಗೆ ನನ್ನನ್ನ ಕುಕ್ಲಿಕ್ಕೆ ಅಂತ ಬಂದಿತ್ತು. ಆ ಕುಕ್ಕುವ ವಿಚಾರವನ್ನ ತಿಳಿಸಿ, ಇದು ಬೇರೆ ಯಾರಿಗೂ ಗೊತ್ತಿಲ್ಲ, ನನಗೆ ರಾಮಚಂದ್ರನಿಗೆ ಮಾತ್ರ ಗೊತ್ತಿರುವಂತಹ ವಿಚಾರ, ಇದನ್ನ ಹೇಳು, ಅವಾಗ ಅವನಿಗೆ ಖಾತ್ರಿ ಆಗ್ತದೆ ನೀನು ಸೀತೆಯನ್ನ ನೋಡಿ ಬಂದಿದಿ ಅಂತ ಹೇಳಿ ಆ ಕಾಕಾಸುರ ವೃತ್ತಾಂತವನ್ನ ತಿಳಿಸಿ ನೀನು ಹೋಗಿ ಬಾ ಅಂತ ಹೇಳಿ ಹನುಮಂತನನ್ನ ಕಳಿಸಿಕೊಡ್ತಾಳಂತೆ. ಹನುಮಂತ ಇಷ್ಟೆಲ್ಲ ಕೆಲಸ ಆಯ್ತು. ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕಃ ಪವನಾತ್ಮಜಃ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ ಮತಿ ಮತಾಂಬರಃ. ಇಷ್ಟು ಕೆಲಸ ಆದ್ಮೇಲೆ ಹನುಮಂತನಿಗೆ ಅನಿಸ್ತಂತೆ, ಈಗ ದೂತನಾಗಿ ನಾನು ಬಂದ ಮೇಲೆ ದೂತನಾಗಿ ಮಾಡಬೇಕಾದ ಕೆಲಸವನ್ನ ಮಾಡ್ಬೇಕಲ್ಲ, ನಾನು ಇಲ್ಲಿ ಬಂದ ಮೇಲೆ ನಾನು ಇಲ್ಲಿ ಬಂದಿದ್ದೇ ಗೊತ್ತಾಗಿಲ್ಲ ಯಾರಿಗೂ ಅಂತಂದ್ರೆ. ಹಾಗಾಗಿ ಯಾಕೆಂದ್ರೆ ಮೊದಲು ಏನಿರ್ತದೆ, ಆ ದೂತನಾಗಿ ಹೋಗ್ಬೇಕು, ಅದು ಯಾರಿಗೂ ಗೊತ್ತಾಗದೇ ಇರುವಂತೆ ಹೋಗಿ ಅಲ್ಲಿದ್ದ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಬರಬೇಕು. ಆಮೇಲೆ ಈ ದೇಶದಿಂದ ದೂತರು ಹೋಗಿ ಮಾತಾಡ್ಕೊಂಡ್ ಬರೋದು ಅಂತ ಇರ್ತದೆ. ಹಾಗಾಗಿ ಫಾರಿನ್ ಮಿನಿಸ್ಟರ್ ಎಲ್ಲ ಹೋಗಿ ಮಾತಾಡ್ಕೊಂಡ್ ಬರ್ತಾರಲ್ಲ, ಆ ರೀತಿ ಹೀಗೆ ಮತ್ತೆ ಬರುವಷ್ಟೇ ಎಲ್ಲ ಟೈಮ್ ಇಲ್ಲ, ನಾನೇ ದೂತ, ನಾನೇ ಫಾರಿನ್ ಮಿನಿಸ್ಟರ್, ನಾನೇ ಇಲ್ಲಿ ಮಾತಾಡ್ಕೊಂಡು ಹೋಗ್ಬೇಕು ಏನು ಇದೆ ಮುಂದಿನ ಕತೆ ಅಂತ ಹೇಳಿ ತಾನೇನ್ ಮಾಡಿದ, ಆತ್ಮಾವಿಷ್ಕರಣೆ ಚಿತ್ತಂ, ಇಷ್ಟರವರೆಗೆ ತಾನು ಬಚ್ಚಿಟ್ಕೊಂಡು ಬಂದಿದ್ನಲ್ಲ, ಇನ್ನು ನನ್ನೆಲ್ಲರೂ ನೋಡ್ಬೇಕು ಅಂತ ಹೇಳಿ ತಾನು ಮನಸ್ಸಲ್ಲಿ ಅಂದುಕೊಂಡು ದೊಡ್ಡ ಗಾತ್ರವನ್ನ ತಾನು ಪಡಿತಾ ಇದ್ದಾನಂತೆ. ಅಥವನಮಖಿಲಂ ತದ್ರಾವಣಸ್ಯ ಅವಲಂಪ್ಯ ಕ್ಷಿತಿರುಹಮಿಮಮೇಕಂ ವರ್ಜಯಿತ್ವಾಶು ವೀರಃ. ಇಷ್ಟಾಗಿ ಎಲ್ಲರ ಅಟೆನ್ಷನ್ ಗ್ರ್ಯಾಬ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಏನಾದ್ರೂ ಒಂದು ಅವ್ಯವಸ್ಥೆ ಮಾಡ್ಬೇಕಲ್ಲ, ಅದಕ್ಕೆ ಆ ಅಶೋಕ ವನವನ್ನ ತಾನು ಹಾಳು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಈ ಸೀತೆ ಇರುವಂತಹ ಶಿಂಶಪ ಮರವನ್ನ ಬಿಟ್ಟು ಮತ್ತಿಡೀ ಅಶೋಕ ವನವನ್ನ ತಾನು ಧ್ವಂಸ ಮಾಡ್ತಾ ಇದ್ದಾನಂತೆ. ಧ್ವಂಸ ಮಾಡಿ ಅಲ್ಲಿದ್ದ ಮರಗಳನ್ನೆಲ್ಲ ಕಿತ್ತಾ ಇದ್ದಾನಂತೆ. ಬಾಲದಿಂದ ಜೋರಾಗಿ ಹೊಡಿತಾ ಇದ್ದಾನೆ. ಬೆರಳುಗಳಿಂದ ತನ್ನ ಮೊಣಕಾಲಿಂದ ಆ ಹನುಮಂತ ಮರಗಳನ್ನ ಬೀಳಿಸಿ ಅದರ ಮೇಲೆ ಹಾರಿ ಅದನ್ನ ತುಂಡರಿಸಿ ಪುಡಿ ಮಾಡಿ ನಾಶಗೈದು ಕೊನೆಗೆ ಬೇರು ಸಮೇತ ಎಲ್ಲವನ್ನು ಕೂಡ ಕಿತ್ತಿ ಹಾಕ್ತಾ ಇದ್ದಾನಂತೆ. ಅಲ್ಲಿ ಒಂದು ಸರೋವರ ಇತ್ತು, ಕಮಲಗಳೆಲ್ಲ ಬೆಳೆದಿತ್ತು. ಒಂದ್ಸರ್ತಿ ದೊಡ್ಡ ರೂಪದಿಂದ ಆ ಸರೋವರದ ಒಳಗೆ ಹೋಗಿ ಕೂತ ಅಂತೆ, ಎಲ್ಲ ನೀರು ಹೊರಗೆ ಬಂತಂತೆ. ಏನೂ ಇಲ್ಲ, ಕಮಲಲ್ಲ ಏನೂ ಇಲ್ಲ. ಅಂದ್ರೆ ಅದು ಅಶೋಕವನ ಇತ್ತು. ಇನ್ಮೇಲೆ ರಾವಣ ಬಂದ ಅಂತಂದ್ರೆ ಅದು ಶೋಕವನ ಆಗ್ತದೆ. ಅದನ್ನ ನೋಡಿ ಹಿಂಗಾಕ್ ಆಯ್ತಿದು ಅಂತ ಅನಿಸೋ ರೀತಿಯಲ್ಲಿ ಅದನ್ನ ಹಾಳು ಮಾಡ್ತಾ ಇದ್ದಾನೆ. ಹಾಳು ಮಾಡಿದ ಕೂಡ್ಲೆ ಆ ರಾಕ್ಷಸಿಯರೆಲ್ಲ ಎದ್ರು. ಏನಿದು ನೋಡಿದ್ರೆ ದೊಡ್ಡ ದೈತ್ಯ ಕಪಿ ಬಂದ್ಬಿಟ್ಟಿದೆ. ಆ ಕಪಿಯನ್ನ ನೋಡಿ ಕೇಳ್ತಾರಂತೆ, ಆ ಸೀತೆಯನ್ನು ಕೇಳ್ತಾ ಇದ್ದಾರೆ, ಅಲ್ಲಮ್ಮ ಏನು ಆ ಕಪಿ ನಿನ್ನ ಹತ್ರ ಏನೋ ಮಾತಾಡ್ತಿತ್ತಲ್ಲ, ಏನ್ ನಿಮ್ ಕಡೆಯವ್ರೇನು ಅಂತ ಕೇಳ್ತಾ ಇದ್ದಾರಂತೆ. ಸೀತೆ ಹೇಳ್ತಾಳೆ, ಯೂಯಮೇವಾಸ್ಯ ಜಾನೀತ ಯೂಯಂ ಯದ್ವಾ ಕರಿಷ್ಯತಿ ಅಹಿರೇವ ಹ್ಯಹೇ ಪಾದಾನ್ ವಿಜಾನಾತಿ ನ ಸಂಶಯ. ಅಲ್ಲ, ಈ ಹಾವು ಹೋಗಿರ್ತದೆ, ಸರ್ಪ ಎಲ್ಲೋ ಒಂದ್ ಕಡೆ ಹೋಗಿರ್ತದೆ, ಅದರ ದಾರಿ ಗುರುತನ್ನ ನಾವು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಮನುಷ್ಯರಿದ್ರೆ ಅವ್ರ ಕಾಲಿನ ಮಾರ್ಕ್ಸ್ ಗೊತ್ತಾಗ್ತದೆ, ಏನೋ ಪ್ರಾಣಿ ಹೋದ್ರೆ ಗೊತ್ತಾಗ್ತದೆ. ಈ ಸರ್ಪದ ಗುರುತನ್ನ ಇನ್ನೊಂದು ಸರ್ಪವೇ ಫಾಲೋ ಮಾಡ್ಬೇಕು, ಇಲ್ಲೊಂದು ಸರ್ಪ ಹೋಗಿತ್ತು ಅಂತ ಹೇಳಿ ನಮಗ್ ಗೊತ್ತಾಗುದಿಲ್ಲ. ಹಾಗಾಗಿ ಯಾರೋ ನಿಮ್ ಕಡೆಯವರೇ ಇರ್ಬೇಕು, ರಾಕ್ಷಸರೇ ಇರ್ಬೇಕು, ನನಗೆ ಯಾರು ಗೊತ್ತಿಲ್ಲ, ಅದು ನೀವೇ ನೋಡ್ಕೋರಿ ಅಂತ ಹೇಳಿಬಿಟ್ಲಂತಾಳು. ಹಿಂಗಾಗಿ ಎಲ್ಲರೂ ಕೂಡ ಓಡಿ ಹೋಗಿ ರಾವಣನ ಹತ್ರ ಸುದ್ದಿ ಮುಟ್ಟಿಸ್ತಾ ಇದ್ದಾರಂತೆ, ಯಾವುದೋ ಒಂದು ಕಪಿ ಬಂದುಬಿಟ್ಟಿದೆ, ಅದು ಇಡೀ ಅಶೋಕವನವನ್ನ ಹಾಳು ಮಾಡ್ತಾ ಇದೆ, ಅಶೋಕವನವನ್ನ ಹಾಳು ಮಾಡ್ತಾ ಇದೆ ಅಂತ ಸುದ್ದಿ ಗೊತ್ತಾದ ಕೂಡಲೇ ಅವನಿಗೆ ಅತ್ಯಂತ ಪ್ರಿಯವಾದ ವನ ಅದು, ಅದನ್ನೇ ಹಾಳು ಮಾಡ್ತಾ ಇದ್ದೇನೆ ಅದು ಅಂತ ಹೇಳಿ, ಹೆಂಗಿದೆ ಕಪಿ, ಇಲ್ಲ ದೊಡ್ಡ ಸೈಜ್ ಅಲ್ಲಿ ಇದೆ, ದೊಡ್ಡ ಸೈಜ್ ಇದ್ರೆ ಸ್ವಲ್ಪ ಜಾಸ್ತಿ ಸೈನ್ಯ ಕಳಿಸ್ಬೇಕು ಅಂತ ಹೇಳಿ ಅಶೀತಿ ಕೋಟಿಯೂಥಪಂ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವೃಣೋದ್ಬಲಂ. ಅವನು ಅಶೀತಿ ಕೋಟಿ ಯೂಥಪಂ, 80 ಕೋಟಿ ಸೇನಾ ನಾಯಕರಿರುವಂತಹ ಒಂದು ಮಹತ್ತರವಾದಂತಹ ಸೈನ್ಯ. ಆ ಸೈನ್ಯದಲ್ಲಿ ಪ್ರತಿಯೊಬ್ಬರು ತಪಸ್ಸು ಮಾಡಿ ದೇವರಿಂದ ವರಪಡೆದವರು, ನಮ್ಗೇನಾಗ್ಬಾರ್ದು, ಹಂಗಾಗ್ಬಾರ್ದು, ಹಿಂಗಾಗ್ಬಾರ್ದು ಅಂತೆಲ್ಲ. ಹಾಗೆ ಅಂತ 80 ಕೋಟಿ ಜನರಿರುವಂತಹ ಸೇನಾ ನಾಯಕರಿಂದ ಕೂಡಿದ ಸೈನ್ಯವನ್ನ ಹನುಮಂತ ಕಳಿಸ್ತಾ ಇದ್ದಾನಂತೆ. ಅಂದ್ರೆ ಈ ಕಪಿ ಇಷ್ಟೆಲ್ಲ ಬೇಕಾಗುದಿಲ್ಲ, ಸುಮ್ನೆ ಒಂದ್ಸರ್ತಿ ನಮ್ಮ ರುಚಿ ನೋಡ್ಲಿ ಅವನು ಅಂತ ಹೇಳಿ 80 ಕೋಟಿ ಸೇನಾ ನಾಯಕರಿರುವಂತಹ ಸೈನ್ಯವನ್ನು ಕಳಿಸ್ತಾ ಇದ್ದಾನೆ. ಹನುಮಂತ ತಾನು ತೋರಣಂ ಚಾರುರೋಹ, ಆ ಲಂಕೆಯ ಮಹಾದ್ವಾರವನ್ನ ಏರಿ ತಾನು ಕೂತ್ಕೊಂಡಿದ್ದಾನಂತೆ, ಯಾರು ಬರ್ತಾರೆ ನೋಡ್ತೇನೆ ನಾನು ಅಂತ. ಇಡೀ ಸೈನ್ಯ ಬಂದಿದೆ, 80 ಕೋಟಿ ಪೂರ್ತಿ ಸುತ್ತುವರೆದು ಬಿಟ್ಟಿದಾರಂತೆ. ಹನುಮಂತ ದ್ವಾರದ ಮಧ್ಯೆ ಕೂತಿದ್ದಾನೆ, ಅವನ ಸುತ್ತಲೂ ಕೂಡ 80 ಕೋಟಿ ಜನ ಸೈನ್ಯರು. ಆ ಎಲ್ಲ ಸೈನ್ಯದವರನ್ನ ಒಂದ್ಸರ್ತಿ ನೋಡ್ತಾ ಇದ್ದಾನಂತೆ. ಸುತ್ತಲೂ ನೋಡಿ ಒಂದ್ಸರ್ತಿ ಅವನ ಬಾಲವನ್ನ ಝಾಡಿಸ್ತಾ ಇದ್ದಾನಂತೆ.
ಅಂದ್ರೆ ಬಹಳ ದಿವಸ ಆಗಿತ್ತು ಯುದ್ಧ ಮಾಡಿ, ಇಷ್ಟು ದಿವಸ ಆದ್ಮೇಲೆ ಈಗ ಯುದ್ಧ ಮಾಡ್ಬೇಕಲ್ಲ, ಒಂದ್ಸರ್ತಿ ವಾರ್ಮ್ ಅಪ್ ಮಾಡ್ದಂಗ ಅವನು ಆ ಬಾಲವನ್ನ ಝಾಡಿಸಿ ಜೋರಾಗಿ ಒಂದ್ಸರ್ತಿ ಗರ್ಜನೆ ಮಾಡ್ತಾ ಇದ್ದಾನಂತೆ. ಈ ಗರ್ಜನೆ ಕೇಳಿದ ಕೂಡ್ಲೆ ದೇವತೆಗಳೆಲ್ಲ ಬಂದು ಆಕಾಶದಲ್ಲಿ ನೋಡ್ತಾ ಇದ್ದಾರಂತೆ. ಏನು ಯುದ್ಧ ಮಾಡ್ತಾನೆ ನೋಡೋಣ ಹನುಮಂತ ಅಂತ ಹೇಳಿ ಆ ವೈಮಾನಿಕ ಯುದ್ಧ ದಿದೃಕ್ಷ ಯಾತ್ರ ವಿಮಾನದಲ್ಲಿ ಬಂದು ಅಲ್ಲಲ್ಲಿ ನಿಂತು ದೇವತೆಗಳು ಋಷಿಗಳು ಇವರೆಲ್ಲ ಆ ಯುದ್ಧವನ್ನ ನೋಡ್ಲಿಕ್ಕೆ ಅಂತ ಸನ್ನದ್ಧರಾಗಿ ಕೂತಿದಾರಂತೆ. ಹನುಮಂತ ಗರ್ಜನೆ ಮಾಡಿ ಆ ಒಂದೊಂದನ್ನೇ ಸಾಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಹೇಗೆ 80 ಕೋಟಿ ಜನರನ್ನ ಕೆಲವರನ್ನ ಅಂಗೈಯಿಂದ ಹೊಡೆದಂತೆ. ಜೋರಾಗಿ ಹಿಂಗೆ ತಟ್ಟಿದ್ರೆ ಆ ಕೈ ಕೆಳಗೆ ಎಷ್ಟೋ ಲಕ್ಷ ಮಂದಿ ರಾಕ್ಷಸರು ಬಂದು ಸತ್ತು ಹೋಗೋರಂತೆ. ಆ ರೀತಿ ಇನ್ನು ಕೆಲವೊಬ್ಬರನ್ನೆಲ್ಲ ಮಹಾದ್ವಾರದಲ್ಲಿ ಪರಿಘ ಅಂತ ಇರ್ತದೆ. ಈ ಮಹಾದ್ವಾರ ದೊಡ್ಡ ದ್ವಾರ, ಅದನ್ನು ಮುಚ್ಚಲಿಕ್ಕೆ ಒಂದು 10 ಜನ ಬರ್ಬೇಕು ಈ ಕಡೆಯಿಂದ ಈ ಕಡೆಯಿಂದ. ಮುಚ್ಚಿ ಆದ್ಮೇಲೆ ಅದರ ಮಧ್ಯದಲ್ಲಿ ಒಂದು ಪರಿಘ ಅಂತ ಹಾಕ್ತೇವೆ, ಅದನ್ನ ಅಡ್ಗಾಲು ಅಂತ, ಕಬ್ಬಣದ ಅಡ್ಗಾಲು ಇರ್ತದೆ, ಅದನ್ನು ಹೋಗಿ ಕಿತ್ತಿದಾನಂತೆ. ಕಿತ್ತಿ ಒಂದ್ಸರ್ತಿ ಹಿಂಗ್ ಕಸ ಹೊಡೆದಂಗೆ ಹೊಡೆದು ಬಿಟ್ರೆ ಎಲ್ಲ ರಾಕ್ಷಸರು ಕ್ಲಿಯರ್. ಒಂದ್ಸರ್ತಿ ಒಂದಿಷ್ಟು ಜನರನ್ನ ಮುಷ್ಟಿ ಮಾಡಿ ಹಿಂಗ್ ಒಗೆದ್ರೆ ಸಮುದ್ರಕ್ಕೆ ಹೋಗಿ ಬೀಳ್ತಿದ್ರಂತೆ. ಇನ್ನೊಂದು ಈ ಕಡೆಯಿಂದ ಮುಷ್ಟಿ ಈ ಕಡೆ ಎಸೆದ್ರೆ ಎಷ್ಟೋ ಜನ ಪರ್ವತಕ್ಕೆ ಹೋಗಿ ಅಪ್ಪಳಿಸಿ ಅಲ್ಲೇ ಸತ್ತು ಹೋಗ್ತಿದ್ರು. ಈ ರೀತಿ ಆ ಪರಿಘದಿಂದ ತನ್ನ ಕೈಯಿಂದ ಎಲ್ಲರನ್ನೂ ಕೂಡ ತಾನು ಹೊಡೆದು ಸಾಯಿಸ್ತಾ ಇದ್ದಾನೆ. ಇಷ್ಟಾಗಿ ಅಲ್ಲಿದ್ದ ಮಹಾದ್ವಾರದ ಕಂಬಗಳಿರ್ತದೆ, ಅಂದ್ರೆ ಈಗ ನೆಕ್ಸ್ಟ್ ದ್ವಾರನೇ ಇರುವುದಿಲ್ಲ ಅಲ್ಲಿ, ಆ ದ್ವಾರಕ್ಕಿದ್ದ 2 ಕಂಬಗಳನ್ನ ಕಿತ್ತಾನಂತೆ. ಅದು ಮರದ ಕಂಬಗಳು, ಅದರಿಂದ ಎಲ್ಲರಿಗೂ ಹೊಡಿತಾ ಇದ್ದಾನಂತೆ. 2 ಕಂಬಗಳು ಅದನ್ನು ಜೋರಾಗಿ ಘರ್ಷಣೆ ಮಾಡ್ತಾನಂತೆ, ಬೆಂಕಿ ಹತ್ಕೊಳ್ತದಂತೆ. ಆ ಬೆಂಕಿ ಹತ್ತಿದ ಬೆಂಕಿಯಿಂದ ಎಲ್ಲರನ್ನು ಕೂಡ ಹೊಡಿತಾ ಇದ್ದಾನೆ. ಇಷ್ಟಾಗಿ ಎಲ್ಲ 80 ಕೋಟಿ ಸೇನಾ ನಾಯಕರಿರುವ ಸೈನ್ಯ ಪೂರ್ತಿ ಧೂಳಿಪಟಾಗಿದೆ, ಏನೂ ಇಲ್ಲ. ಆ ಬಾಗ್ಲಲ್ಲಿಯೂ ಅರ್ಧ ಬಾಗ್ಲು ಉಳ್ಕೊಂಡಿದೆ ಅಂತೆ, ಅದ್ರ ಮೇಲೆ ಮತ್ತೆ ಹತ್ತಿ ಕೂತ್ಕೊಳ್ತಿದ್ದಾನಂತೆ. ಇನ್ಯಾರಾದ್ರೂ ಬರ್ತಾರಾ ಅಂತ ಹೇಳಿ ಹನುಮಂತ ಕಾಯ್ತಾ ಕೂತಿದ್ದಾನಂತೆ. ಕೂತಾಗ ಈ ರಾವಣಂಗೆ ಮತ್ತೆ ಸುದ್ದಿ ಹೋಗ್ತದೆ, ನೀನ್ ಕಳಿಸಿದ ಅಷ್ಟೂ ಜನ ಗೋವಿಂದ ಹಿಂಗಿಲ್ಲ, ಅವ್ರು ಎಲ್ಲರೂ ಹರಿಪಾದ ಸೇರಿದ್ದಾರೆ ಅಂತ ವಿಷಯ ಗೊತ್ತಾಗ್ತದೆ ಅವನಿಗೆ. ಅವನು ಪುನಶ್ಚ ಮಂತ್ರಿ ಪುತ್ರಕಾನ್ ಸ ರಾವಣ ಪ್ರಚೋದಿತಾನ್, ಇನ್ನು ಆ ಮಂತ್ರಿ ಪುತ್ರರನ್ನ ಕಳಿಸ್ತಾ ಇದ್ದಾನಂತೆ. ಅವನ ಮಂತ್ರಿಗಳಿಗೆ 7 ಜನ ಮಂತ್ರಿಗಳು, 7 ಜನ ಮಕ್ಕಳು ಅವರಿಗೆ. ಆ ಸಪ್ತ ಪರ್ವತ ಪ್ರಭಾನ್, ಅವ್ರು ಹೆಂಗೆ ಅಂತಂದ್ರೆ ದೂರದಿಂದ ಬರ್ತಾ ಇದ್ರೆ ಯಾವುದೋ ಪರ್ವತ ನಡ್ಕೊಂಡ್ ಬಂದಂಗೆ ಇರ್ತಿತ್ತಂತ, ಅಷ್ಟು ದೊಡ್ಡ ದೊಡ್ಡ ಶರೀರ ಅವ್ರದ್ದು. ಆ ಪರ್ವತ ಪ್ರಭರಾದಂತಹ ಮಂತ್ರಿ ಪುತ್ರರನ್ನ ಈ ಹನುಮಂತನನ್ನ ಹಿಡಿರಿ ಅಂತ ಕಳಿಸ್ತಾ ಇದ್ದಾರಂತೆ. ಅದರಲ್ಲಿ ಪ್ರಹಸ್ತ ಅಂತ ಒಬ್ಬ ಮಂತ್ರಿ, ಆ ಪ್ರಹಸ್ತನ ಮಗ ಜಂಬುಮಾಲಿ ಅಂತ. ಆ ರಾಕ್ಷಸರಿಗೆ ಏನೋ ವಿಚಿತ್ರ ಟೇಸ್ಟು, ಬಂಗಾರದ ಮಾಲೆ ಹಾಕೊಂಡಿದ್ದಾನೆ, ಕುದುರೆ ಸಿಗ್ಲಿಲ್ಲೋ ಏನೋ ಕತ್ತೆಯನ್ನು ಇಟ್ಕೊಂಡಿದ್ದಾನಂತ ಅವನು. ಆ ವಾಹನವಾಗಿ ಕತ್ತೆ ಅಂತ, ಅದೇನೋ ಅವರಿಗೆ ಕತ್ತೆ ವಾಹನ ಒಂದು ಅಂತ ಹೇಳಿ ಬಹಳ ಖುಷಿ. ಆ ಕತ್ತೆಗಳನ್ನ ಹಿಡ್ಕೊಂಡು ಕತ್ತೆಗಳು ಹೂಡಿದ್ದ ರಥದಲ್ಲಿ ಕೂತು ಪ್ರಹಸ್ತನ ಮಗನಾದಂತಹ ಜಂಬುಮಾಲಿ ಬರ್ತಾ ಇದ್ದಾನಂತೆ. ಬಂದು ಆ ಹನುಮಂತ ದ್ವಾರ, ಅದು ಅರ್ಧಂಬರ್ಧ ಬಿದ್ದಿರುವ ದ್ವಾರದ ಮೇಲೆ ಕೂತಿರುವ ಹನುಮಂತನನ್ನು ನೋಡಿ ತಾನು ಬಾಣದ ಮಳೆಯನ್ನು ಸುರಿಸ್ತಾ ಇದ್ದಾನಂತೆ. ಬಾಣದ ಮಳೆಯನ್ನು ಸುರಿಸ್ತಾ ಇರಬೇಕಾದ್ರೆ ದೊಡ್ಡ ಬಂಡೆಕಲ್ಲು ಸಿಕ್ತಂತೆ ಹನುಮಂತನಿಗೆ. ತೆಗೆದು ಆ ಜಂಬುಮಾಲಿ ಮೇಲೆ ಹಾಕಿಬಿಟ್ಟಂತೆ. ಅವನು ಅಲ್ಲೇ ಬಂಡೆ ಮಧ್ಯೆ ಸಿಕ್ಕಾಕೊಂಡು ತಾನು ಸತ್ತೋದ. ಇನ್ನು ಉಳಿದ ಎಲ್ಲ ಮಂತ್ರಿ ಪುತ್ರರನ್ನೆಲ್ಲ ಅದೇ ರೀತಿ ಮತ್ತೆ ಪರಿಗ ಉಳಿದಿತ್ತು ಕಬ್ಬಣದ್ದು, ಆ ಪರಿಗ ತಗೊಂಡು ಜೋರಾಗಿ ತಲೆಗೆ ಹೊಡಿತಾ ಇದ್ದಾನಂತೆ. ತಲೆಗೆ ಹೊಡೆದ್ರೆ ಅಲ್ಲೇ ಸತ್ತು ಬೀಳ್ತಾ ಇದ್ದಾರೆ ಅವರು. ಈ ರೀತಿ ಆ ಮಂತ್ರಿ ಪುತ್ರರನ್ನೆಲ್ಲ ಸಾಯಿಸಿ ಆ ಮಂತ್ರಿ ಪುತ್ರರೊಂದಿಗೆ ಬಂದಂತಹ ಅನೇಕ ಸೈನ್ಯವನ್ನೆಲ್ಲ ತಾನು ಕೊಂದು ಹಾಕ್ತಾ ಇದ್ದಾನಂತೆ. ಕೆಲವೊಬ್ಬರನ್ನ ಅಂಗೈಯಲ್ಲಿ ಸಾಯಿಸ್ತಾ ಇದ್ದಾನೆ, ಕೆಲವೊಬ್ರು ಬಂದ್ರು ಅಂತ ಕಾಲಲ್ಲಿ ಹೊಸಕಿ ಅಪ್ಪಳಿಸಿ ಸಾಯಿಸ್ತಾ ಇದ್ದಾನೆ, ಕೆಲವೊಬ್ರು ದೊಡ್ಡ ದೊಡ್ಡ ದೈತ್ಯರು ಅಂತ ಸೈಜಲ್ಲಿ ದೊಡ್ಡಿರೋರು, ಅವನ ಸೈಜಿಗಿರೋರನ್ನ ಅವರು ಹಿಡಿದು ಉಗುರಿಂದ ಅವ್ರ ಎದೆ ಹೊಟ್ಟೆಗಳನ್ನೆಲ್ಲ ಸೀಳಿ ತಾನು ಸಾಯಿಸ್ತಾ ಇದ್ದಾನಂತೆ. ಇಷ್ಟಾಗಿ ಅವರೂ ಎಲ್ಲ ಸಾಯ್ತಾ ಇದ್ದಾರೆ. ಈ ರಾವಣನಿಗೆ ಸ್ವಲ್ಪ ಟೆನ್ಷನ್ ಪ್ರಾರಂಭ ಆಯ್ತಂತೆ. ಯಾವ ಕಪಿಯಪ್ಪ ಇದು? ನಾವು ಹಿಂದೆ ಕಪಿಗಳು ಅಂದ್ರೆ ಎಲ್ಲ ಗೊತ್ತಿದೆ ನನಗೆ, ವಾಲಿ ಸುಗ್ರೀವ ಎಲ್ಲ ಇದ್ರು, ಆದ್ರೆ ಅವ್ರಿಗೆಲ್ಲ ಇಂಥ ಸಾಮರ್ಥ್ಯ ಇಲ್ಲ. ಇದು ಬಹುಶಃ ಕಪಿ ಅಲ್ಲ, ಮಹದ್ಭೂತೋ ಇದಂ ಮಹದ್ಭೂತ ಮಹೋಕ್ಷಯಾಯ, ನಮ್ಮ ರಾಕ್ಷಸರನ್ನೆಲ್ಲ ಸಾಯಿಸ್ಬೇಕು ಅಂತ ಯಾವುದೋ ದೊಡ್ಡ ಭೂತ ಬಂದಿದೆ ಅನ್ಸ್ತದೆ ಅಂತ ಹೇಳಿ ತಿಳ್ಕೊಂಡು ತಾನು ಏನ್ ಮಾಡ್ತಾ ಇದ್ದಾನೆ, ಸೇನಾಪತಿಗಳನ್ನೆಲ್ಲ ಕಳಿಸ್ತಾ ಇದ್ದಾನಂತೆ. 5 ಜನ ದುರ್ಧರ್ಷ ಯೂಪಾಕ್ಷ ವಿರೂಪ ಪುತ್ಪೂರ್ವಾನ್ ಸಭಾಸಕರಣ ಪ್ರಘಸಾನುವಾಚ. ದುರ್ಧರ್ಷ, ಯೂಪಾಕ್ಷ, ವಿರೂಪ, ಭಾಸಕರಣ, ಪ್ರಘಸ ಅಂತ ಹೇಳಿ 5 ಮಂದಿ ಸೇನಾ ನಾಯಕರು ಅವರನ್ನು ಕಳಿಸ್ತಾ ಇದ್ದಾನೆ. ನೋಡ್ರಪ್ಪ, ಹೋಗ್ಬೇಕು, ಅದನ್ನ ಏನ್ ಮಾಡ್ತೀವಿ ಗೊತ್ತಿಲ್ಲ, ಜೀವಂತವಾಗಿ ಕರ್ಕೊಂಡ್ಬರ್ಬೇಕು. ಯಾಕೆ ಬದುಕುಳಿದು ಅವನೇನಾದ್ರೂ ಒಳ್ಳೆಯವನು ಆದ್ರೆ ನಾವು ಅವನನ್ನ ಸರಿ ಮಾಡೋಣ, ಅವನು ಹೊಡೆದು ಎಲ್ಲ ಮಾಡಿ ನಮ್ಮ ಟೀಮಿಗೆ ಮಾಡ್ಕೊಳ್ಳೋಣ, ಇಂಥವನು ಬೇಕು ನಮಗೆ ರಾಕ್ಷಸರ ಟೀಮಿಗೆ ಅಂತ ಹೇಳಿ ಅನ್ಕೊಂಡು ಅವನ್ನ ಜೀವಂತ ಹಿಡ್ಕೊಂಡು ಬರ್ಬೇಕು ನೀವು ಅಂತ ಹೇಳಿ ಅವರಿಗೆ ಹೇಳಿ ಚತುರಂಗ ಸೈನ್ಯವನ್ನ ತಗೊಂಡು ಆ 5 ಮಂದಿ ಸೇನಾ ನಾಯಕರು ಯುದ್ಧಕ್ಕೆ ಹೋದ್ರಂತೆ. ಅಲ್ಲಿ ಆ ಹನುಮಂತ
ಮಧ್ಯದಲ್ಲಿ ನಿಂತಿದ್ದಾನೆ. ಅವನನ್ನ ಈ 5 ಮಂದಿ ಸುತ್ತುವರಿತಾ ಇದ್ದಾರೆ. ಸುತ್ತುವರಿತಾ ಇರಬೇಕಾದ್ರೆ ಆ ಬೆಟ್ಟದಂತೆ ದುರ್ಧರ್ಷ, ಅವನು ದೊಡ್ಡ ಶರೀರ ಅಂತ, ಅಂತಹ ಶರೀರ ಹೊತ್ತುಕೊಂಡು ದುರ್ಧರ್ಷ ಬರ್ತಾ ಇದ್ದಾನೆ. ಒಂದು ಬೆಟ್ಟ ತೆಗೆದು ಅವನ ಮೇಲೆ ಇಟ್ಟುಬಿಟ್ಟಿದ್ದಾನಂತೆ. ಆ ದುರ್ಧರ್ಷ ಅಲ್ಲಿಗೆ ಕೃಷ್ಣಾರ್ಪಣ ಆಗಿದ್ದಾನೆ. ಅವನು ಸತ್ತು ಹೋಗ್ಬಿಟ್ಟ. ಇಷ್ಟಾಗಿ ವಿರೂಪಾಕ್ಷ ಯೂಪಾಕ್ಷ ಇಬ್ಬರು ಕೂಡ ಕಬ್ಬಿಣದ ಸಲಾಕೆ ಆಯುಧ ಅಂತವ್ರಿಗೆ. ಆ ಸಲಾಕೆ ಇಟ್ಕೊಂಡು ಈ ಹನುಮಂತನನ್ನ ಕೊಲ್ಲಬೇಕು ಅಂತ ಬರ್ತಾ ಇದ್ರೆ ಇಬ್ಬರನ್ನು ಕೂಡ ಮಣ್ಣಿನ ಹೆಂಟೆಯಂತೆ, ಮಣ್ಣಿನ ಹೆಂಟೆ ಹಸಿ ಇರುತ್ತದೆ, ಅದನ್ನು ತಗೊಂಡು ಗೋಡೆ ಹೊಡೆದ್ರೆ ಅದು ಹೆಂಗೆ ಚೂರು ಚೂರಾಗಿ ಬೀಳುತ್ತದೋ ಅದೇ ರೀತಿ ಇಬ್ಬರನ್ನು ಕೂಡ ಪರ್ವತಕ್ಕೆ ಜೋರಾಗಿ ಎಸೆದು ಅವರಿಬ್ಬರನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾನೆ. ಕೊನೆಗೆ ಭಾಸಕರ್ಣ ತಾನು ಹರಿತವಾದಂತಹ ಶೂಲವನ್ನ ಪ್ರಘಸ ಇಬ್ಬರು ಕೂಡ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈ ಬೆಟ್ಟದ ಶಿಖರವೊಂದಲ್ಲಿ ಅವ್ರ ತಲೆ ಮೇಲೆ ಹಾಕಿ ಅವರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಈ ರೀತಿ ಎಷ್ಟು ಜನ ಬಂದ್ರು ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಅಲ್ಲಿ ಅನೇಕ ಸೈನ್ಯ ಬಂದಿದೆ ಅಂತೆ. ಸೈನ್ಯ ಬಂದ್ರೆ ಅಲ್ಲಿದ್ದ ಮರಗಳು ಕಲ್ಲುಗಳು ಎಲ್ಲ ಹೊಡೆದು ಖಾಲಿ ಆಗ್ಬಿಟ್ಟಿದೆ, ಇನ್ನೇನಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅಲ್ಲಿದ್ದ ಆನೆಗಳನ್ನೇ ತಗೊಳ್ತಾ ಇದ್ದಾನಂತೆ. ಸೈನ್ಯದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಆನೆಗಳು ಬರ್ತಾವಲ್ಲ, ಆ ಆನೆಗಳನ್ನು ತಗೊಂಡು ಆನೆಗಳ ಮೇಲೆ ಎಸಿತಾ ಇದ್ದಾನೆ. ಒಂದ್ ಆನೆ ತೆಗೆದು ಹಿಂಗೆ ಎಸೆದ್ರೆ ಒಂದು 10 ಆನೆ ಬಡ 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 ಬಿದ್ದು ಬಿಡೋದು. ಈ ರೀತಿ ಆನೆಗಳಿಂದ ಆನೆಗಳು, ಕುದುರೆಗಳನ್ನ ತಗೊಂಡು ಕುದುರೆಗಳಿಗೆ ಎಸಿತಾ ಇದ್ದಾನಂತೆ, ರಥಗಳಿಗೆ ಎಸಿತಾ ಇದ್ದಾನೆ. ಇನ್ನು ಭಟರು ಪದಾತಿಗಳು ಅಂತ ಇರ್ತಾರಲ್ಲ, ಅವ್ರನ್ನೆಲ್ಲ ತಗೊಂಡು ಪದಾತಿಗಳ ಮೇಲೆ ಎಸೆದು ಈ ರೀತಿ ಇಡೀ ಸೈನ್ಯವನ್ನ ತಾನು ನಾಶ ಮಾಡ್ತಾ ಇದ್ದಾನೆ. ದೊಡ್ಡ ಮಾರಣ ಹೋಮವೇ ನಡೆದು ಹೋಯ್ತು. ರಾವಣನಿಗೆ ಚಿಂತೆ ಬಹಳ ಆಯ್ತು. ಸ ವಿಂಶದಕ್ಷ ಸಕಲಾಕ್ಷಭಿಶ್ಚ ಕುಮಾರಮಕ್ಷಂ ಸ್ಥಿತಮೈಕ್ಷತಾಥ. ಆ ವಿಂಶದಕ್ಷ 20 ಕಣ್ಣುಳ್ಳಂತಹ ರಾವಣ ತನ್ನ 20 ಕಣ್ಣುಗಳಿಂದ ತನ್ನ ಮಗನಾದಂತಹ ಅಕ್ಷಕುಮಾರನನ್ನ ನೋಡ್ತಾ ಇದ್ದಾನಂತೆ. ಅವನಿಗೆ 2 ಮಕ್ಕಳು, ಒಬ್ಬನು ಅಕ್ಷಕುಮಾರ, ಇನ್ನೊಬ್ಬ ಇಂದ್ರಜಿತ್ ಮೇಘನಾದ. ಹಾಗಾಗಿ ಈ ಅಕ್ಷಕುಮಾರ, ಇಂದ್ರಜಿತ್ ಮತ್ತೆ ರಾವಣ ಈ ಪರಾಕ್ರಮದಲ್ಲಿ ಇವರು 3 ಜನ ಸಮ ಅಂತೆ. ವಿದ್ಯಾಭ್ಯಾಸದಲ್ಲಿ, ದೇವರ ವರಗಳನ್ನು ಪಡೆದವರಲ್ಲಿ ಎಲ್ಲದರಲ್ಲಿಯೂ ಕೂಡ ಸಮಾನ ಅಂತ. ಹಾಗಾಗಿ ನಾನು ಹೋಗುದಿಲ್ಲ, ನನಗೆ ಸಮನಾದಂತಹ ನನ್ನ ಮಗನಾದಂತಹ ಅಕ್ಷಕುಮಾರನನ್ನ ನಾನು ಯುದ್ಧಕ್ಕೆ ಕಳಿಸ್ತಾ ಇದ್ದೀನಿ, ಅಕ್ಷಕುಮಾರ ಹೋಗಿ ಬಾ ಅಂತ ಹೇಳಿ ಕಳಿಸ್ತಾನಂತೆ. ಅಕ್ಷಕುಮಾರ ಮಹಾ ಬಿಲ್ವಿದ್ಯೆ ಪ್ರವೀಣ. ಅವನು ಕಣ್ಣು ರೆಪ್ಪೆ ಅಲಗಾಡಿಸೋದ್ರೊಳಗೆ ಅವನು ಬಾಣವನ್ನ ಹೊಡೆದು ಇನ್ನೊಬ್ಬರನ್ನ ಎದುರಾಳಿಯನ್ನು ಸಾಯಿಸ್ತಿದ್ದ. ಅಷ್ಟು ದಕ್ಷ ಇದ್ದ ಅವನು ಯುದ್ಧದಲ್ಲಿ. ಅವನು ತಾನು ತನ್ನ ಬಿಲ್ಲಿನ ಠೇಂಕಾರವನ್ನು ಮಾಡಿಕೊಂಡು ಈ ಹನುಮಂತನನ್ನ ಸಾಯಿಸ್ತೇನೆ ನಾನು ಅಂತ ಹೇಳಿ ಹೊರಟಿದ್ದಾನೆ. ದೊಡ್ಡ ಹೆಬ್ಬಾಗಿಲ ಮೇಲೆ ಹನುಮಂತ ಕೂತಿದ್ದಾನೆ. ಆ ಕೂತ ಹನುಮಂತನಿಗೆ ಈ ಅಕ್ಷಕುಮಾರ ತಾನು ಬಾಣ ಬಿಡ್ತಾ ಇದ್ದಾನಂತೆ. ಬಾಣ ಬಿಟ್ರೆ ಅದು ಯಾವ ಬಾಣಗಳು ಒಂಚೂರು ಹನುಮಂತನಿಗೆ ಬಡಿತಾನೆ ಇಲ್ಲ ಅಂತೆ. ಅವನು ಬಾಣ ಬಿಡದ್ರೊಳಗೆ ಹನುಮಂತ ಅಲ್ಲಿ ಇರುವುದೇ ಇಲ್ಲ, ಮೇಲೆ ಹೋಗಿರ್ತಾನೆ. ಅಲ್ಲಿ ಮೇಲೆ ಹೊಡೆಯೋಣ ಅಂದ್ರೆ ಇನ್ನೊಂದು ಕಡೆ ಹೋಗ್ಬಿಡ್ತಾನಂತೆ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ. ಮನೋಜವಂ ಅಂದ್ರೆ ಮನಸ್ಸಿನ ವೇಗ. ನಾವಿಲ್ಲೇ ಕೂತಿರ್ತೀವಿ, ಮನಸ್ಸು ನಮ್ದೇ ಮನಸ್ಸು ಎಲ್ಲೋ ಫಾರಿನಿಗೆ ಬೇಕಾದ್ರೂ ಹೋಗಿ ಬರ್ತದೆ. ಆ ರೀತಿ ಮನಸ್ಸಿನ ವೇಗವುಳ್ಳಂತಹ ಹನುಮಂತನಿಗೆ ಯಾವ ಬಾಣ ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಂದು ಬಾಣದ ಚೂರು ಮುಟ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ. ಅಷ್ಟಾದ್ರೂ ಬಹಳಷ್ಟು ಬಾಣಗಳನ್ನ ಬಿಟ್ಟು ಇಡೀ ಗಗನವನ್ನ ಮುಚ್ಚುವಂತೆ ಅಕ್ಷಕುಮಾರ ಮಾಡಿ ಬಹಳಷ್ಟು ಚೆನ್ನಾಗಿ ಯುದ್ಧ ಮಾಡಿದ ಅವನು ಅಕ್ಷಕುಮಾರ ಅಂತ. ಹನುಮಂತ ಹೇಳ್ತಾನೆ, ಬಹಳ ಖುಷಿ ಆಯ್ತಪ್ಪ, ಇಷ್ಟು ಜನ ಬಂದ್ರಲ್ಲ, ಅವರಲ್ಲಿ ಸ್ವಲ್ಪ ನೀನೇ ಆಗ್ಬೋದು, ಎಷ್ಟೊತ್ತು ಯುದ್ಧ ಮಾಡಿದೆಯಲ್ಲ ನನ್ ಜೋಡಿ, ಆದ್ರೆ ಸಾಕು, ಇನ್ನು ಯುದ್ಧ ಸಾಕು, ನಿನಗೆ ಗತಿ ಕಾಣಿಸ್ತೀನಿ. ಆ ಅಕ್ಷಕುಮಾರ ತಾನು ಗಗನದಲ್ಲಿ ಆಕಾಶದಲ್ಲಿ ರಥವನ್ನ ಹೊಡೆಯುವ ಸಾಮರ್ಥ್ಯ ಇತ್ತು ಅವನಿಗೆ, ರಥವನ್ನ ತಗೊಂಡು ಹೋಗ್ತಿದ್ದ ಅಂತವನು. ಈ ರೀತಿ ಆಕಾಶ ಮಾರ್ಗದಲ್ಲಿ ನಿಂತು ಯುದ್ಧ ಮಾಡಬೇಕಾದ್ರೆ ಈ ಹನುಮಂತ ಒಂದ್ಸರ್ತಿ ಚಂಗನೆ ಜಿಗಿದು ತನ್ನ ಮುಷ್ಟಿಯಿಂದ ಆ ರಥಕ್ಕೆ ಹೊಡಿತಾನಂತೆ. ಇಡೀ ರಥ, ಅಶ್ವ ಎಲ್ಲವೂ ಕೂಡ ಪುಡಿ ಪುಡಿಯಾಗಿ ಕೆಳಗೆ ಬೀಳ್ತಾ ಇದೆ. ಅಕ್ಷಕುಮಾರ ಕೆಳಗಡೆ ಬೀಳ್ತಾನೆ. ಅಂಥ ಅಕ್ಷಕುಮಾರನನ್ನ ಸ ಚಕ್ರವದ್ ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೋಥಯದ್ಧರಾ ತಳೆ ಕ್ಷಣೇನ ಮಾರುತಿ ತನು. ಆ ಅಕ್ಷಕುಮಾರನನ್ನ 2 ಕಾಲನ್ನು ಹಿಡ್ಕೊಳ್ತಾ ಇದ್ದಾನಂತೆ. ಕೆಳಗೆ ಬಿದ್ದಿದ್ದಾನೆ, ಇನ್ನು ಎದ್ರೆ ಮತ್ತೆ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿ 2 ಕಾಲನ್ನ ಹಿಡಿದಿದ್ದಾನೆ. 2 ಕಾಲನ್ನ ಹಿಡಿದು ತನ್ನನ್ನ ಅವನನ್ನ ದರ 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 ತಿರುಗಿಸ್ತಾ ಇದ್ದಾನಂತೆ. ಚಕ್ರವತ್, ಚಕ್ರ ಹೆಂಗೆ ಸ್ಪೀಡಾಗಿ ತಿರುಗ್ತದಲ್ಲ ಆ ರೀತಿ ಚಕ್ರದಂತೆ ಜೋರಾಗಿ ತಿರುಗಿಸ್ತಾ ಇದ್ದಾನೆ. ಅಪೋಥಯದ್ ಧರಾತಳೆ, ನಾವು ಬಟ್ಟೆ ಒಗಿಬೇಕಾದ್ರೆ ಯಾವ ರೀತಿ ಬಟ್ಟೆಯನ್ನ ಕಲ್ಲಿಗೆ ಅಪ್ಪಳಿಸ್ತೀವಲ್ಲ ಆ ರೀತಿ ಆ ಅಕ್ಷಕುಮಾರನ ಕಾಲನ್ನ ಹಿಡಿದು ಚಕ್ರದಂತೆ ದರ 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 ತಿರುಗಿಸಿ ಅದನ್ನು ಜೋರಾಗಿ ಭೂಮಿಗೆ ಅಪ್ಪಳಿಸ್ತಾ ಇದ್ದಾನಂತೆ. ಅಪ್ಪಳಿಸಿದ್ರೆ ಸ ಭಗ್ನ ಬಾಹೂರು ಕಟಿ ಪಯೋಧರ ಶುರನ್ನ ನಿರ್ಮಥಿತಾಸ್ಥಿಲೋಚನ ಸಂಭಿನ್ನ ಸಂಧಿ ಪ್ರವಿಕೀರ್ಣ ಬಂಧನೋ ಹತಃ ಕ್ಷಿತೌ ವಾಯುಸುತೇನ ರಾಕ್ಷಸ. ಅವನು ರಾಕ್ಷಸ ಸತ್ತೋದ ಅಂತ. ಹೆಂಗೆ ಸತ್ತ ಅವನು? ಭಗ್ನ ಬಾಹೂರು ಕಟಿ ಪ್ರದೇಶ, ಅವನ ಮೈ ಒಳಗಿರುವ ಎಲ್ಲ ಮೂಳೆಗಳು ಮುರಿದೋಗಿತ್ತಂತೆ. ನಾವು ಕೈ ಹಿಂಗ್ ಹಿಡಿದ್ರೆ ನಿಲ್ತದೆ, ಇಲ್ಲಿಷ್ಟು ಏನಾಗುದಿಲ್ಲ, ಆದ್ರೆ ಒಳಗೆ ಮೂಳೆ ಮುರಿದೋಗ್ಬಿಟ್ರೆ ಇದೇನಿಲ್ಲ, ಬಟ್ಟೆಯಂತೆ
ಚರ್ಮ ಅಷ್ಟೇ ಜೋತಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ರೀತಿ ಆಗಿದ್ದಂತೆ ಅವನ ಎದೆ ಭಾಗ ಯಾವುದು ಏನೂ ಗೊತ್ತಾಗ್ತಿರ್ಲಂತೆ. ಮುಖದಿಂದ ರಕ್ತವನ್ನ ಕಾರ್ತಾ ಇದ್ದಾನಂತೆ. ನಿರ್ಮಥಿತ ಅಸ್ಥಿ ಲೋಚನ, ಕಣ್ಣೆಲ್ಲ ಹೊರಗೆ ಬಂದ್ಬಿಟ್ಟಿದೆ ಅಂತೆ. ಅವನ ಪ್ರಾಣ ಇನ್ನೆಲ್ಲಿ ಇರ್ಲಿಕ್ಕೆ ಸಾಧ್ಯ? ಆ ಶರೀರದಿಂದ ಪ್ರಾಣ ಬಿಟ್ಟು ಆಗಲೇ ಹೋಗಿ ಆಗಿತ್ತು. ಅಂಥ ಅಕ್ಷಕುಮಾರನನ್ನ ಸಾಯಿಸುವುದರ ಮೂಲಕ ರಾವಣನಿಗೆ ಇನ್ನಷ್ಟು ಹೆದರಿಕೆಯನ್ನು ಉಂಟು ಮಾಡಿದ. ಯಾಕೆ? ರಾವಣ, ಅಕ್ಷಕುಮಾರ, ಇಂದ್ರಜಿತ್ ಮೂರೂ ಸಮಾನ ಪರಾಕ್ರಮಿಗಳು. ರಾವಣನಿಗೆ ಗೊತ್ತಾಯ್ತು ಅಕ್ಷಕುಮಾರ ಸಾಯ್ತಾನೆ ಅಂತಂದ್ರೆ ಈ ಕಪಿ ನನ್ನನ್ನು ಸಾಯಿಸ್ತಾನೆ ಇವನು. ಯಾಕೆ? ನಾವೆಲ್ಲ ಸಮಾನ ಬಲ ಉಳ್ಳವರಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಆ ರಾವಣ ಗೊಳು ಅಂತ ಅಳ್ತಾ ಇದ್ದಾನಂತೆ. ಬಹುಶಃ ಮೊದಲನೇ ಬಾರಿ ಹತ್ತಿದ್ದಿರ್ಬೇಕು ಅವನು. ಅವನಿಗೆ ದುಃಖ ಅಂದ್ರೆ ಹೆಂಗಿರ್ತದೆ ಅಂತಾನೆ ಗೊತ್ತಿಲ್ಲ. ಇಷ್ಟು ವರ್ಷ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವನು ರಾಕ್ಷಸ ಪ್ರಥಮ ಬಾರಿಗೆ ಅಳ್ತಾ ಇದ್ದಾನೆ. ಅಲ್ಲಿದ್ದ ರಾಕ್ಷಸರೆಲ್ಲ ಅಳ್ತಾ ಇದ್ದಾರಂತೆ. ಲಂಕೆ ಇವತ್ತು ಅಳು ಹಾಗಾಯ್ತಲ್ಲ, ಲಂಕೆಯಲ್ಲಿ ಅಳುವಿನ ನಾದವೇ ಇರ್ತಿರ್ಲಿಲ್ಲ. ಇನ್ಯಾರು ರಾವಣ ಕರ್ಕೊಂಡ್ ಬಂದವ್ರು ಯಾರಾದ್ರೂ ಅಳಬೇಕಷ್ಟೇ. ಅದು ಬಿಟ್ರೆ ಅಳುವನ್ನೇ ಕೇಳದ ಲಂಕೆ ಇಡೀ ಅಳ್ಲಿಕ್ಕೆ ಪ್ರಾರಂಭ ಆಯ್ತು. ಅಕ್ಷಕುಮಾರನನ್ನ ಕಳ್ಕೊಂಡ್ವಿ ನಾವು ಅಂತ ಹೇಳಿ. ಅವನು ಆ ಬಂದ ಸಿಟ್ಟು ದುಃಖವಾಗಿ ಪರಿಣಾಮ ಆಯಿತು ರಾವಣನಿಗೆ. ಆದ್ರೆ ಏನು ಮಾಡೋದು? ಈ ಸುಮ್ಮನೆ ಕಪಿಗೆ ಬಿಡ್ಲಿಕ್ಕಿಲ್ಲಲ್ಲ. ಕೊನೆಗೆ ಇನ್ನೊಬ್ಬ ಮಗ ಇದ್ದಾನೆ, ತಾನು ಹೋಗ್ತಾ ಇಲ್ಲ, ಇನ್ನೊಬ್ಬ ಮಗನನ್ನ ಇಂದ್ರಜಿತ್ತಿಗೆ ಹೇಳತ್ತಾನಂತೆ. ಮೇಘನಾದ, ಮಗನಪ್ಪ ನೀನು ಉಳ್ಕೊಂಡಿದ್ಯಲ್ಲ, ನೀನು ಅವಶ್ಯವಾಗಿ ಹೋಗಿ ಅವನನ್ನ ಹಿಡಿದು ತರಬೇಕು. ಸಾಯಿಸಿಬಿಡು, ತೊಂದರೆ ಇಲ್ಲ, ಸಾಯಿಸಿಬಿಟ್ಟಾದ್ರೂ ಬಾ ನೀನು ಅಂತ ಹೇಳಿ ಇಂದ್ರಜಿತ್ತಿಗೆ ಆದೇಶ ಮಾಡ್ತಾ ಇದ್ದಾನೆ. ಇಂದ್ರಜಿತ್ತು ನಮಗ್ ಗೊತ್ತಿದೆ, ಹಿಂದೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗಿ ಇಂದ್ರನನ್ನೇ ಗೆದ್ದು ಬಂದವನು. ಅವನ ಪರಾಕ್ರಮ ಅತ್ಯಂತ ಅಮಿತವಾದ ಪರಾಕ್ರಮ. ಅವನು ಬಹಳ ನಿಪುಣ ಅಂತೆ ಬಿಲ್ವಿದ್ಯೆಯಲ್ಲಿ. ಅವನಿಗೆ ಅಸ್ತ್ರಗಳು ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲಂತೆ. ಮಹಾ ಅಸ್ತ್ರವೇತ್ತ ಅವನು ಅಂತ. ಆ ಅಸ್ತ್ರಗಳ ಸಿದ್ಧಿಯನ್ನ ಅಷ್ಟು ಪಡೆದಿದ್ದ ಇಂದ್ರಜಿತ್ತು. ತಾನು ಆ ಹನುಮಂತನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಅವನ ಬಾಣದ ಕೌಶಲ್ಯ ಯಾವ ರೀತಿ ಇತ್ತು ಅಂದ್ರೆ, ನ ಪಕ್ಷಿ ಪಕ್ಷ್ಮಸ್ವಪಿ ಯಸ್ಯ ಬಾಣಾಹ. ಒಂದು ಹಕ್ಕಿ ಕೂತಿದ್ರೆ ಹಕ್ಕಿ ಕಣ್ಣಲ್ಲಿ ರೆಪ್ಪೆ ಇರ್ತದಲ್ಲ, ಆ ರೆಪ್ಪೆಯನ್ನಷ್ಟೇ ಉದುರಿಸಿ ಬಾಣ ವಾಪಸ್ ಬರುತ್ತಿತ್ತಂತೆ. ಆ ರೀತಿ ಬಾಣವನ್ನ ತೀಕ್ಷ್ಣವಾಗಿ ಅವನು ಗಮನಿಸಿ ಹೊಡಿತಾ ಇದ್ದವನು. ಅಷ್ಟು ಬಿಲ್ವಿದ್ಯೆ ಪ್ರಾವೀಣ್ಯ ಇತ್ತವನಿಗೆ. ಅಂಥ ಈ ಇಂದ್ರಜಿತ್ ತಾನು ಹನುಮಂತನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಬಹಳಷ್ಟು ಕಾಲ ಯುದ್ಧ ನಡೀತದೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಶಸ್ತ್ರಗಳಿಂದ ಆಗುದಿಲ್ಲ, ಅಸ್ತ್ರಗಳಿಂದ ಹೊಡೆಯೋಣ ಅಂತ ಹೇಳಿ ಎಲ್ಲ ಒಂದೊಂದೇ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ ಇವನು. ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಎಷ್ಟು ಪ್ರಯೋಗ ಮಾಡಿದ್ರು ಈ ಕಪಿಗೆ ಏನು ಆಗ್ತಾ ಇಲ್ಲ. ಅಸ್ತ್ರಗಳು ಸುಮ್ಮನೆ ಹುಲ್ಕಡ್ಡಿಯಂತೆ ಅಲ್ಲಿ ಚುಚ್ಚಿ ಬೀಳ್ತಾ ಇವೆ. ಕೆಲವೊಂದು ಚುಚ್ಚಿ ಅಲ್ಲೇ ಇವೆ ಅಂತೆ, ಹಿಂಗ್ ಜಾಡಿಸ್ಕೊಳ್ತಾನೆ ಬೀಳ್ತಾ ಇವೆ ಅಂತ. ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ. ಕೊನೆಗೆ ಆ ಇಂದ್ರಜಿತ್ತು ತಾನು ಬ್ರಹ್ಮಾಸ್ತ್ರವನ್ನ ಬಿಡ್ತೇನೆ ನಾನು, ಇದೇ ಕೊನೆ ಅಸ್ತ್ರ, ಇದು ಏನ್ ಮಾಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ, ಬ್ರಹ್ಮಾಸ್ತ್ರವನ್ನ ಇವನ ಮೇಲೆ ಬಿಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ತಾನು ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿ ಆ ಕಪಿಯ ಮೇಲೆ, ಹನುಮಂತನ ಮೇಲೆ ಬಿಡ್ತಾ ಇದ್ದಾನಂತೆ. ಹನುಮಂತ ಆ ಎದುರುಗಡೆ ನಿಂತಿದ್ದಾನೆ. ಆ ಇಂದ್ರಜಿತ್ತು ಎದುರುಗಡೆಯಿಂದ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾನೆ. ಇವನು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದಾನಂತೆ. ಅಂದ್ರೆ ಎಷ್ಟು ಶೀಘ್ರ ಆಲೋಚನೆ ಅಂತ. ಬ್ರಹ್ಮಾಸ್ತ್ರ ಬಿಟ್ಟಾಗಿದೆ, ಆ ಬ್ರಹ್ಮಾಸ್ತ್ರ ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ಅವನು ಆಲೋಚನೆ ಮಾಡ್ತಾನೆ. ಮಯಾ ಅವರ ವಿಲಂಘಿತ ಹ್ಯನೇಕ ಸ್ವಯಂಭುವ. ಬ್ರಹ್ಮದೇವರು ಅಂತಂದ್ರೆ ನನ್ನ ಒಡಹುಟ್ಟದವರಿದ್ದಂಗೆ, ಅವೆಲ್ಲ ಒಟ್ಟಿಗೆ ಇರೋರು. ಬಹಳಷ್ಟು ಬಾರಿ ಬ್ರಹ್ಮದೇವರನ್ನ ವರ ಮೀರ್ ಬಿಟ್ಟಿದ್ದೇನೆ ನಾನು. ಪಾಪ ಅವರೇನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆದ್ರೂ ಎಷ್ಟು ಸರ್ತಿ ಸಿಂಹಿಕೆಯನ್ನ ಕೊಂದೆ. ಈಗಷ್ಟೇ ಎಷ್ಟೋ ರಾಕ್ಷಸರು ಬ್ರಹ್ಮವರದಿಂದ ಅವಧ್ಯರು ಬಂದ್ರು, ಅವ್ರನ್ನೆಲ್ಲ ಕೊಂದುಬಿಟ್ಟೆ. ನಾನು ಒಂದ್ಸರ್ತಿ ಆದ್ರೂ ಬ್ರಹ್ಮದೇವರಿಗೆ ಒಂದು ಗೌರವ ಕೊಡಬೇಕಲ್ಲ. ಹಾಗಾಗಿ ಈ ಅಸ್ತ್ರವನ್ನ ನಾನು ಗೌರವಿಸ್ತೇನೆ. ಅಂದ್ರೆ ಈ ಬ್ರಹ್ಮಾಸ್ತ್ರ ಏನು ಇವನಿಗೇನು ಮಾಡುದಿಲ್ಲ, ಈ ಅಸ್ತ್ರವನ್ನ ಗೌರವಿಸ್ತೇನೆ ನಾನು. ಅಷ್ಟೇ ಅಲ್ಲ, ಗೌರವಿಸಿದ್ದಕ್ಕಾಗಿ ನನಗೇನು ಸಿಗ್ತದೆ, ಇಮೇ ಇತಿಹ ಲಕ್ಷ್ಯಮೇವಮೇ ಸ ರಾವಣಶ್ಚ ದೃಶ್ಯತೆ. ಈ ಅಸ್ತ್ರಕ್ಕೆ ಗೌರವ ಕೊಟ್ಟೆ ಅಂತಂದ್ರೆ ನನಗೆ ರಾವಣನು ನೋಡ್ದಂಗ ಆಗ್ತದೆ, ಒಂದ್ಸರ್ತಿ ರಾವಣನೊಟ್ಟಿಗೆ ಮಾತಾಡ್ದಾಗ ಆಗ್ತದೆ. ಹಾಗಾಗಿ ಈ ಅಸ್ತ್ರಕ್ಕೆ ನಾನು ಗೌರವ ಕೊಡ್ತೀನಿ ಅಂತ ಆಲೋಚನೆ ಮಾಡಿದ ಹನುಮಂತ ತಾನು ಕೈ ಮುಗಿದು ತಲೆವಾಗಿ ಆ ಬ್ರಹ್ಮಾಸ್ತ್ರದ ಮುಂದೆ ನಿಂತಂತೆ. ಬ್ರಹ್ಮಾಸ್ತ್ರ ಬಂದಿದ್ದೆ ಅವನಿಗೆ ಬಡಿದು ಅದು ಒಂದು ಪಾಶವಾಗಿ ಅವನನ್ನ ಎಲ್ಲ ಕಡೆಯಿಂದ ಸುತ್ಕೊಂಡ್ ಬಿಡ್ತಂತೆ. ಎಲ್ಲ ಕಪಿಗಳು ಕ್ಲಾಪ್ಸ್ ಹೊಡಿತಾ ಇದ್ರು. ಇಂದ್ರಜಿತ್ತು ಹನುಮಂತನನ್ನ, ರಾಕ್ಷಸನನ್ನ ಹಿಡಿದು ಬಿಟ್ಟ ಅಂತ. ಅಂದ್ರೆ ಹನುಮಂತ ಅವರಿಗೆಲ್ಲ ರಾಕ್ಷಸ, ಅಂತ ರಾಕ್ಷಸನನ್ನ ಇಂದ್ರಜಿತ್ ಹಿಡಿದು ಬಿಟ್ಟ ಅಂತ ಹೇಳಿ ಬಹಳಷ್ಟು ಖುಷಿ. ಇಂದ್ರಜಿತ್ತಿಗೆ ಆಶ್ಚರ್ಯ, ನಾನು ಸಾಯಿಲಿ ಅಂತ ಹೊಡೆದಿದ್ದು ಇದೇನು ಹಿಂಗ್ ಪಾಶ ತರ ಸುತ್ಕೊಂಡ್ಬಿಡ್ತಲ್ಲ ಇವನಿಗೆ ಹೋಗಿ ಅಂತ. ಇಷ್ಟಾಗಿ ಸುಮ್ಮನೆ ಹೋಗ್ಬೋದಿತ್ತಲ್ಲ. ಬಬಂಧುರನ್ಯ ಪಾಶಕೈರ್ ಜಗಾಮಚಾಸ್ತ್ರಮಸ್ಯ ತತ್. ಈ ರಾಕ್ಷಸರೆಲ್ಲ ಸೇರಿ ಅವಮಾನ ಮಾಡಿದರಂತೆ ಬ್ರಹ್ಮಾಸ್ತ್ರಕ್ಕೆ. ಏನು, ಆ ಬ್ರಹ್ಮಾಸ್ತ್ರ ಸುತ್ಕೊಂಡು ಪಾಶದಂತೆ ಸುಮ್ಮನೆ ಇದಾನೆ ಹನುಮಂತ. ಇವರು ಹೋಗಿ ಬೇರೆ ಒಂದು ಪಾಶ ತಂದು, ಪಾಪ ಬ್ರಹ್ಮಾಸ್ತ್ರಕ್ಕೆ ಹಿಡ್ಕೊಳ್ಲಿಕ್ಕೆ ಆಗ್ತದೋ ಇಲ್ಲೋ, ನಾವು ನಮ್ಮ ಹಗ್ಗವನ್ನು ಕಟ್ತೀವಿ ಅಂತ ಹೇಳಿ ತಾವು ಹೋಗಿ ಅದಕ್ಕೆ ಹಗ್ಗ ಕಟ್ತಾ ಇದಾರಂತೆ ಕಪಿಗೆ. ಅಷ್ಟಾದಾಗ ಜಗಾಮಚಾಸ್ತ್ರಮಸ್ಯ ತತ್, ಆ ಬ್ರಹ್ಮಾಸ್ತ್ರ ಹೋಗಿ ಬಿಡುತ್ತಂತದ್ದು. ಹನುಮಂತನಿಗೆ ಆ ಬ್ರಹ್ಮಾಸ್ತ್ರ ಹೋದ ಮೇಲಂತೂ ಹಿಂಗ್ ಬಿಡಿಸ್ಕೊಂಡ್ ಬರ್ಬೋದಿತ್ತು. ಇಲ್ಲ, ನನಗೆ ಮುಂದೆ ಸಂಕಲ್ಪ ಇದೆ, ರಾವಣನನ್ನು ನೋಡ್ಬೇಕು ನಾನು ಅಂತ ಹೇಳಿ
ತಾನು ರಾವಣ ನನಗೆ ಕಾಣುತ್ತಾನೆ ಅಂತ ಹೇಳಿ ಅಂದ್ಕೊಂಡು ತಾನು ಮುಂದೆ ಹೋಗ್ತಾ ಇದ್ದಾನೆ. ಈ ಕಪಿಗಳೆಲ್ಲ ಎಳ್ಕೊಂಡ್ ಬರ್ತಾ ಇದ್ದಾರೆ, ಎಲ್ಲ ಖುಷಿಯವರಿಗೆ. ನಾವು ಹಿಡಿದು ಬಂದ್ವಿ ಇಂದ್ರಜಿತ್ ಯಾರಿಗೂ ಹಿಡಿಲಿಕ್ಕಾಗಿಲ್ಲ, ನಾವು ಇಂದ್ರಜಿತ್ತನ್ನು ಕರ್ಕೊಂಡು ಹೋಗಿದ್ವಿ ಯುದ್ಧಕ್ಕೆ, ನಾವೆಲ್ಲ ಹೋಗಿ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳ್ಬೇಕಾದ್ರೆ ಹಂಗೆ ಪ್ರೆಸೆಂಟ್ ಮಾಡೋದು. ಹಿಂಗೆ ಎಲ್ಲ ಹಿಡ್ಕೊಂಡ್ ಬರ್ತಾ ಇದ್ದಾರೆ ಅವನನ್ನ, ರಾಕ್ಷಸರೆಲ್ಲ ಸೇರಿ ಬಂದು ರಾವಣನ ಮುಂದೆ ಅವನನ್ನ ನಿಲ್ಲಿಸ್ತಾ ಇದ್ದಾರೆ. ರಾವಣನಿಗೆ ಸಿಟ್ಟು ಬರ್ತಾ ಇದೆ, ದುಃಖದಲ್ಲಿದ್ದಾನವನು. ಅವನು ಕೇಳ್ತಾನೆ, ಕಪೇ ಕುತೋಸ್ಯ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ, ಏನಪ್ಪಾ ಎಲ್ಲಿಂದ ಬಂದಿ ನೀನು, ಏನ್ ಕತೆ ನಿಂದು, ಈ ರೀತಿ ಇಂಥ ಅವ್ಯವಸ್ಥೆಗಳನ್ನ ಯಾಕೆ ಮಾಡಿದ್ಯಪ್ಪ ನೀನು. ಯತೀರಿತಶ್ಚಾವದತ್ ಪ್ರಣಮ್ಯ ರಾಮಮೀಶ್ವರಂ. ಇಷ್ಟು ಹೇಳಿದ ಕೂಡಲೇ ಆ ತನ್ನ ಈಶ್ವರನಾದಂತಹ ರಾಮಚಂದ್ರನನ್ನ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಹನುಮಂತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಇಲ್ಲಪ್ಪ ರಾವಣ, ನಾವೆಲ್ಲ ಕಪಿಗಳು, ಮಂಗಗಳು ಅಂತಂದ್ರೆ ಗೊತ್ತಲ್ಲ, ಸ್ವಲ್ಪ ಚಂಚಲ ಸ್ವಭಾವದವರು. ನಾನು ಆ ಚಂಚಲ ಸ್ವಭಾವದಿಂದ ಅಲ್ಲಿದ್ದ ಅಶೋಕವನದಲ್ಲಿದ್ದ ಹಣ್ಣನ್ನ ಕಿತ್ತು ತಿಂದೆ. ಸ್ವಲ್ಪ ಆಟಾಡೋಣ ಅನಿಸ್ತು, ಅಲ್ಲಿ ಸರೋವರ ಎಲ್ಲ ಚಲೋ ಇತ್ತು, ಸ್ವಲ್ಪ ಹೋಗಿ ಆಟಾಡಿಬಿಟ್ಟೆ. ಆ ಮರವನ್ನ, ಈ ಹಣ್ಣನ್ನ ಕಿತ್ತೋಣ ಅಂತ ಹೋದ್ರೆ ಮರವೇ ಕಿತ್ತಿ ಬಂತು. ನಾನು ತಿನ್ಲಿಕ್ಕೆ ಅಂತ ನಾನು ಅಶೋಕವನವನ್ನು ಬಳಸ್ಕೊಂಡೆ ಅಷ್ಟೇ, ನನ್ನ ಸಹಜ ಸ್ವಭಾವ ಅದು. ಆದ್ರೆ ಏನ್ ಮಾಡೋದು, ಇವರೆಲ್ಲ ರಾಕ್ಷಸರು ನನ್ನನ್ನು ಸಾಯಿಸ್ಲಿಕ್ಕೆ ಅಂತ ಬಂದ್ಬಿಟ್ರು. ನನ್ನನ್ನು ಸಾಯಿಸ್ಲಿಕ್ಕೆ ಅಂತ ಬಂದ ಮೇಲೆ ನಾನು ನನ್ನನ್ನು ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ಅದಕ್ಕಾಗಿ ಅವ್ರ ಮೇಲೆ ನಾನು ಹಿಂಗೆ ಪ್ರಹಾರ ಮಾಡಿಬಿಟ್ಟೆ ಅಷ್ಟೇ. ಹಾಗಾಗಿ ನಂದೇನ್ ತಪ್ಪಿಲ್ಲ, ನಾನು ತಪ್ಪು ಮಾಡಿದೆ ಅಂತ ನೀನ್ ತಿಳ್ಕೊಳ್ಬೇಡ ಅಂತ ಹೇಳಿ ಹನುಮಂತ ಹೇಳ್ತಾ ಇದ್ದಾನಂತೆ. ಆಮೇಲೆ ಹೇಳ್ತಾನೆ, ರಾಜಾನಂ ದ್ರಷ್ಟು ಕಾಮೇನ ಮಯಾಸ್ತ್ರಂ ಅನುವರ್ತಿತಂ. ನಾನು ಈ ಬ್ರಹ್ಮಾಸ್ತ್ರ ಬಿಟ್ಟರು ನನ್ನ ಮೇಲೆ, ಬ್ರಹ್ಮಾಸ್ತ್ರವನ್ನ ನಾನೇ ಗೌರವಿಸಿದ್ದು. ಯಾಕೆ ಅಂತಂದ್ರೆ ನನಗೆ ನಿನ್ನ ರಾಜನನ್ನು ನೋಡ್ಬೇಕು ಅಂತ ಬಹಳ ಮನಸ್ಸಿತ್ತು ನನಗೆ. ನಾನು ಅಲ್ಲೇ ಮತ್ತೆ ಯುದ್ಧ ಮುಂದುವರೆಸಿದ್ರೆ ನಿನ್ನ ನೋಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತಿತ್ತು. ಅದಕ್ಕೋಸ್ಕರ ಬ್ರಹ್ಮಾಸ್ತ್ರ ಬಂದು ನನಗೆ ಬಂಧಕ ಆಗಿತ್ತಷ್ಟೇ ಅದು ಅಂತ ಹೇಳಿ, ಹಾಗಾದ್ರೆ ಬ್ರಹ್ಮಾಸ್ತ್ರವೂ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅನ್ನೋದನ್ನ ಹನುಮಂತ ರಾವಣನಿಗೆ ಹೇಳಿದಂತೆ. ಈ ರಾವಣ ಬಹಳಷ್ಟು ಆಶ್ಚರ್ಯ ಪಡ್ತಾ ಇದ್ದಾನೆ. ಏನಪ್ಪಾ, ಎಲ್ಲಿಂದ ಬಂದಿ ನೀನು ಏನು ಕೇಳಿದ್ರೆ ಅವನು ಹೇಳ್ತಾನೆ, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ಈ ರಘುತ್ತಮನಾದಂತಹ ದುರಂತ ವಿಕ್ರಮನಾದಂತಹ ರಾಮಚಂದ್ರನ ದೂತ ನಾನು, ನನ್ನನ್ನ ದೂತ ಅಂತ ತಿಳ್ಕೊ. ನಾನು ಯಾಕೆ ಬಂದಿದ್ದೇನೆ ಕೇಳಿದೆಲ್ಲ, ಇನ್ನ ಇಡೀ ಕುಲವನ್ನ ನಾಶ ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ ನಾನು. ಅಲ್ಲ, ನಾಶ ಮಾಡುವುದನ್ನ ನಿನ್ನ ಕೈಯಲ್ಲೇ ಇದೆ, ಅದು ನಾಶ ಮಾಡ್ಬೇಕೋ ಬೇಡೋ ಅನ್ನೋದು ನಿನ್ನ ಕೈಯಲ್ಲೇ ಇದೆ ಅಂತ. ಯಾಕೆ ನಾಶ ಮಾಡಬಾರದು ಅಂತಂದ್ರೆ, ನಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಪ್ರಿಯಾಂತದ ಸ ಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ. ನೀನು ಶೀಘ್ರವಾಗಿ ಈ ಸೀತೆ ನೀನು ಇಟ್ಕೊಂಡಿದ್ಯಲ್ಲ, ಅವಳನ್ನ ರಾಮಚಂದ್ರನಿಗೆ ಬಂದು ಒಪ್ಪಿಸ್ಲಿಲ್ಲ ಅಂತಂದ್ರೆ ಸ ಪುತ್ರ ಮಿತ್ರ ಬಾಂಧವ, ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಸಾಯ್ತಾರೆ ಅಂತ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲಂ ಭವೇತ್. ನಾನು ಕೋಸಲೇಂದ್ರನಾದಂತಹ ರಾಮಚಂದ್ರನ ದಾಸ, ನಾನು ಹನುಮಂತ ಅಂತ ತಿಳ್ಕೊ. ನನಗೆ ಒಂದು ರಾವಣ ಅಲ್ಲ, ಈ ರೀತಿ 1000 ರಾವಣರು ಬಂದರೂ ಕೂಡ ನನಗೆ ಪ್ರತಿಸ್ಪರ್ಧೆ ಅಂತ ಆಗೋದಿಲ್ಲ. ಅವ್ರನ್ನ ಅನಾಯಾಸವಾಗಿ ಹೊಡೆದು ಹಾಕ್ಬಿಡ್ತೇನೆ ನಾನು. ಹಾಗಾಗಿ ನೀನು ನಿನ್ನನ್ನು ಬಚಾವ್ ಮಾಡ್ಕೊಳ್ಬೇಕು ಅಂತಿದ್ರೆ ಸ್ವಾನಿ ಮಿತ್ರಾಣಿ ಮಂತ್ರೀಂಶ್ಚ ಜ್ಞಾತೀನ್ ಭ್ರಾತೃನ್ ಸುತಾನ್ ಹಿತಾನ್ ಭೋಗಾನ್ ದಾರಾಂಶ್ಚ ಲಂಕಾಂಚ ಮಾ ವಿನಾಶಂ ಉಪಾನಯ. ಈಗ ಇಷ್ಟನ್ನೆಲ್ಲ ರಕ್ಷಣೆ ಮಾಡೋದು ನಿನ್ನ ಕೈಲೇ ಇದೆ. ಒಂದು, ನಿನ್ನ ಮಿತ್ರರು ಅಂತ ಯಾರಿದ್ದಾರೆ, ಮಂತ್ರಿಗಳು ಅಂತ ಯಾರಿದ್ದಾರೆ, ಬಂಧು ಬಾಂಧವರು ಅಂತ ಯಾರಿದ್ದಾರೆ, ಮಕ್ಕಳು, ನಿನ್ನ ಹಿತೈಷಿಗಳು, ನಿನ್ನ ಹೆಂಡತಿಯರು, ಲಂಕೆ, ಇದೆಲ್ಲವೂ ಕೂಡ ನಿನ್ನಿಂದಾಗಿ ನಾಶ ಹೊಂದುತ್ತದೆ. ಹಾಗಾದ್ರೆ ಇದನ್ನ ರಕ್ಷಣೆ ಮಾಡಿಸ್ಕೊಳ್ಳುವಂಥದ್ದು ನಿನ್ನ ಕೈಯಲ್ಲಿದೆ. ಅಷ್ಟೇ ಅಲ್ಲ, ಇಷ್ಟು ಎಲ್ಲ ಸಾಯಿಸಿದ್ನಲ್ಲ, ಇದರಿಂದ ಏನಾಯ್ತು ಅಂದ್ರೆ ತೃತೀಯ ಭಾಗಮಕ್ಷಣೋತ್ ಅಂತ, ಅಂದ್ರೆ ಈ ರಾವಣನ ಪೂರ್ಣ ಸೈನ್ಯದ 3ನೇ 1 ಭಾಗವನ್ನ ಈಗಾಗ್ಲೇ ಹನುಮಂತ ಮುಗಿಸಿಬಿಟ್ಟಿದ್ದಾನಂತ. ಹಾಗಾಗಿ ಇಷ್ಟು ಹೇಳಿದಾಗ ರಾವಣನಿಗೆ ಬಹಳಷ್ಟು ಸಿಟ್ಟು ಬರುತ್ತದೆ. ಅವನು ಹನುಮಂತ ಮತ್ತೆ ಹೇಳ್ತಾನೆ, ನಾ ರಾಮ ಬಾಣ ಧಾರಣೆ ಕ್ಷಮಾಹ ಸುರೇಶ್ವರಾಪಿ. ಈ ರಾಮನ ಬಾಣವನ್ನ ಧಾರಣೆ ಮಾಡ್ಲಿಕ್ಕೆ ಎಂಥ ದೇವತೆಗಳಿಗೂ ಕೂಡ ಸಾಮರ್ಥ್ಯ ಇಲ್ಲ. ಬ್ರಹ್ಮ ಸ್ವಯಂಭೂ ಚತುರಾನನೋವ ರುದ್ರಸ್ತ್ರಿನೇತ್ರ ತ್ರಿಪುರಾಂತಕೋವ. ಸ್ವಯಂಭುವಾದಂತಹ 4 ಮುಖವುಳ್ಳ ಬ್ರಹ್ಮದೇವರಿಗೂ ಸಾಧ್ಯ ಇಲ್ಲ, ತ್ರಿಪುರಾಂತಕರಾದಂತಹ ರುದ್ರದೇವರಿಗೂ ಸಾಧ್ಯ ಇಲ್ಲ, ಇಡೀ ಸುರನಾಯಕನಾದಂತಹ ಮಹೇಂದ್ರನಾದ ಇಂದ್ರನೂ ಕೂಡ ಈ ರಾಮನ ಎದುರುಗಡೆ ನಿಲ್ಲಿಕ್ಕೆ ಇವ್ರು ಯಾರಿಗೂ ಕೂಡ ಸಾಮರ್ಥ್ಯ ಇಲ್ಲ. ಅಷ್ಟೇ ಅಲ್ಲ, ರಾಮನ ಸಾಮರ್ಥ್ಯ ಎಂಥದ್ದು, ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್. ಇಡೀ ಲೋಕವನ್ನ ಇದೇ ಕ್ಷಣದಲ್ಲಿ, ಈ ಏನು ಲೋಕದಲ್ಲಿ ಕಾಣುವ ಚರಾಚರ ವಸ್ತುಗಳಿದೆ ಅದೆಲ್ಲವನ್ನು ಕೂಡ ಸೇರಿಸಿ ಅವನು ಪೂರ್ತಿ ನಾಶ ಮಾಡಿಬಿಡ್ತಾನೆ. ನಾಶ ಮಾಡಿ ಅದೇ ಕ್ಷಣದಲ್ಲಿ ಪುನರೇವ ತಥಾ ಸ್ರಷ್ಟುಂ ಶಕ್ತೋ ರಾಮೋ ಮಹಾಯಶಃ. ಅದೇ ಕ್ಷಣದಲ್ಲಿ ನಾಶ ಮಾಡಿ ಮತ್ತೆ ಹುಟ್ಟಿಸಿ ಹಾಕುವ ಸಾಮರ್ಥ್ಯ ರಾಮಚಂದ್ರನಿಗಿದೆ. ಹಾಗಾದ್ರೆ ಅವನು ಇಲ್ಲಿ ಬರಲ್ಲ, ಅವನು ಬಂದು ಯುದ್ಧ ಮಾಡಲ್ಲ ಅಂತ ನೀನೇನ್ ಅಂದ್ಕೊಂಡಿದಿ, ಅದು ನಿನ್ನ ತಪ್ಪು ಕಲ್ಪನೆ. ನೀನು ಸೀತೆಯನ್ನ ವಾಪಸ್ ಮಾಡ್ಲಿಲ್ಲ ಅಂತಾದ್ರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶು ಯಾಸ್ಯಸಿ. ಆದಷ್ಟು ಶೀಘ್ರದಲ್ಲಿ ನಿನ್ನ ವಿನಾಶ ಕಾದಿದೆ ಅಂತ ಹೇಳಿ ಹನುಮಂತ
ಅವನು ಹೇಳಬೇಕಾದದ್ದು ಎಲ್ಲವನ್ನು ಹೇಳ್ತಾನೆ. ರಾವಣನಿಗೆ ಬಹಳಷ್ಟು ಸಿಟ್ಟು ನೆತ್ತಿಗೆ ಇರ್ತದೆ. ಅವನನ್ನ ಕೊಲ್ಲಿಕ್ಕೆ ಅಂತಾನೆ ಹೋಗ್ತಾನ. ಅಷ್ಟರನ್ನೆಲ್ಲ ಕೊಂದವನಿಗೆ ಇವನೇನೇನು ಕೊಲ್ಲೋದು ದೊಡ್ಡದಲ್ಲ, ಏನ್ ಮಾಡ್ತಾನೆ ನೋಡೋಣ ಅಂತ ಸುಮ್ಮನೆ ಇದ್ದಾನೆ. ಕೊಲ್ಲಿಕ್ ಹೋದ್ರೆ ಅಲ್ಲಿ ವಿಭೀಷಣ ಬರ್ತಾನೆ. ವಿಭೀಷಣ ಬಂದು ಹೇಳ್ತಾನೆ, ಅಲ್ಲೋ ಅಣ್ಣ, ದೂತ ಅಂತ ಹೇಳ್ತಾನ ಅವನು. ದಾಸೋಹಂ ಕೋಸಲೇಂದ್ರಸ್ಯ ಅಂತ ದಾಸ ಅಂತ ಹೇಳ್ತಾನೆ. ಈ ದಾಸರನ್ನ ದೂತರನ್ನ ಬಂದವ್ರನ್ನ ಕೊಲ್ಲೋದು ಸರಿಯಲ್ಲ, ಯಾವತ್ತು ಕೊಲ್ಲಬಾರದು. ಅದು ಕೊಂದ್ರೆ ಅದು ದೊಡ್ಡ ಅನರ್ಥ ಅದು ಅಂತ ಹೇಳಿ ತಡಿತಾನೆ. ಅಂದ್ರೆ ಈ ವಿಭೀಷಣ ತಡೆದಿದ್ದು ರಾವಣನ ನಾಶವನ್ನ. ಈಗೇನ್ ಕೊರ್ಲಿಕ್ಕೆ ಹೋದ್ರೆ ಮತ್ತೆ ಇವ್ ಹೋಗಿ ಒಂದು ಮುಷ್ಟಿ ಕೊಟ್ಬಿಟ್ಟ ಅಂದ್ರೆ ಆಮೇಲೆ ರಾವಣ ಮುಗೀತ, ಆಮೇಲೆ ಪರಿಸ್ಥಿತಿ ಇಲ್ಲ ಮತ್ತೆ ರಾಮ ಬರೋದು ಅಂತ. ಹಂಗಾಗಿ ವಿಭೀಷಣ ತಡಿತಾ ಇದ್ದಾನಂತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇನ್ನು ದೂತರಿಗೆ ಸಾಯಿಸ್ಲಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋಣ, ಏನೋ ಅಂಗವೈಕಲ್ಯ ಮಾಡೋಣ, ಯಾವುದೋ ಒಂದು ಅಂಗವನ್ನ ಕತ್ತರಿಸಿ ಕಳಿಸೋಣ, ಬುದ್ಧಿ ಬರ್ಬೇಕು ಅವ್ರಿಗೆ. ದೂತನನ್ನು ಬಿಡ್ಲಿಲ್ಲ ಅವರು, ಕತ್ತರಿಸಿ ಕಳಿಸಿದ್ದಾರೆ ಅಂತ ಹೇಳಿ ಏನ್ ಕತ್ತರಿಸೋಣ ಒಂದು ಅಂತ ನೋಡ್ತಾ ಇದ್ದಾರೆ. ಬಾಲ ಇದೆ, ಕಪಿಗಳಿಗೆ ಬಾಲ ಅಂತಂದ್ರೆ ಬಹಳ ಇಷ್ಟ, ಬಾಲವನ್ನೇ ಕತ್ತರಿಸ್ಬಿಡೋಣ ಅಂತ. ಕತ್ತರಿಸಿದ್ರೆ ಒಂದೇ ಸರ್ತಿ ನೋವಾಗ್ತದೆ ಅವನಿಗೆ. ಅದು ಬಹಳಷ್ಟು ನೋವಾಗಬೇಕು ಅವನಿಗೆ ಉರಿಬೇಕು, ಬಾಲ ಎಲ್ಲ ಉರಿದು ಇನ್ಮೇಲೆ ಲಂಕೆ ಕಾಲು ಇಡಬಾರ್ದು ನಾನು ಅಂತ ಅನ್ಕೋಬೇಕು ಅವನಿಗೆ. ಏನ್ ಮಾಡೋಣ, ಈ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಕೊಟ್ಬಿಡೋಣ, ಸೀಮೆ ಎಣ್ಣೆ ಹಾಕಿ, ಅವಾಗ ಒಳ್ಳೆ ಉರಿತದೆ, ಬಹಳಷ್ಟು ಹೊತ್ತು ನೋವು ಅನುಭವಿಸ್ತಾನೆ ಕಪಿ ಅಂತ ಹೇಳಿ ಆ ಪ್ಲಾನಿಗೆ ಎಲ್ಲರದು ಓಕೆ ಅಂತ ಆಗ್ತದೆ. ಅಲ್ಲಿದ್ದ ಮಂತ್ರಿಗಳು ಎಲ್ಲ ತಂದು ಆ ಬಾಲಕ್ಕೆ ಬಟ್ಟೆ ಸುತ್ತಾ ಇದ್ದಾರಂತೆ. ಬಟ್ಟೆ ಸುತ್ತಿದ್ರೆ ಅದು ಬಾಲ ಬೆಳಿತಾನೆ ಇದೆ. ಇರ್ಲಿ, ನಮ್ಮ ಹತ್ರ ಬಟ್ಟೆಗಳಿವೆ ಅಂತ ಹೇಳಿ ಇವರು ಬಟ್ಟೆ ಸುತ್ತಾನೆ ಇದಾರಂತ. ಅದಕ್ಕೆ ಸುತ್ತಿ ಹನುಮಂತನಿಗೆ ಅನಿಸ್ತಂತೆ, ಸಾಕು ಇಡೀ ಲಂಕೆ ಸುಡ್ಲಿಕ್ಕೆ ಇಷ್ಟು ಬಟ್ಟೆ ಸಾಕು ಅನ್ನಿಸ್ತಂತೆ. ತನ್ನ ಬಾಲವನ್ನ ಬೆಳೆಸೋದು ನಿಲ್ಲಿಸಿದಂತೆ. ಇವ್ರಿಗೆಲ್ಲ ಸಂತೋಷ ಆಯ್ತು, ನೋಡಿದ್ಯಾ ಒಂದು ಬಾಲ ಇಷ್ಟೇ ಇರುವುದು, ನಮ್ಮಲ್ಲಿ ಬಟ್ಟೆ ಬೇಕಾದಷ್ಟಿತ್ತು ಅಂತ ಹೇಳಿ ಅದಕ್ಕೆಲ್ಲ ಸೀಮೆಣ್ಣೆ ಸುರಿತಾರಂತೆ. ಎಲ್ಲ ಯಾರೋ ಬೆಂಕಿ ಹಚ್ಲಿಕ್ಕೆ ಬರ್ತಾ, ಇಲ್ಲೆಲ್ಲ ಬೀದಿಗೆ ಕರ್ಕೊಂಡು ಹೋಗ್ರಿ ಅವನ್ನ. ಬೀದಿಗೆ ಕರ್ಕೊಂಡು ಹೋಗಿ ಎಲ್ಲರ ಮುಂದೆ ಬೆಂಕಿ ಕೊಡ್ಬೇಕು. ಬೆಂಕಿ ಕೊಟ್ಟಾಗ ಗೊತ್ತಾಗ್ತದೆ, ಲಂಕೆಯನ್ನ ಹಾಳು ಮಾಡೋ ಮನಸ್ಸಲ್ಲಿಯೂ ಆಲೋಚನೆ ಮಾಡಿದವರಿಗೆ ಎಂಥ ಶಿಕ್ಷೆ ಅಂತ ಗೊತ್ತಾಗ್ಬೇಕು ಎಲ್ರಿಗೂ. ಬೀದಿಗೆ ಕರ್ಕೊಂಡು ಹೋದ ಅಂದ್ರೆ ಇವರಿಗೆ ದೊಡ್ಡ ಅವಮರ್ಯಾದೆ ಆಗ್ಲಿಕ್ಕಿದೆ ಅಲ್ಲಿ. ಅದಕ್ಕೆ ಹೋಗಿ ಬೀದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆ ಹನುಮಂತನ ಬಾಲಕ್ಕೆ ಬೆಂಕಿ ಕೊಡ್ತಾ ಇದ್ದಾರಂತೆ. ಕಪೀನಾಂ ಕಿಲ ಲಾಂಗೂಲಂ ಇಷ್ಟಂ ಭವತಿ ಭೂಷಣಂ ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ಅವನು ಆ ಕಪಿಗಳಿಗೆ ಬಾಲ ಅಂದ್ರೆ ಬಹಳ ಇಷ್ಟ ಅಲ್ಲ, ಬಟ್ಟೆ ಸುತ್ತಿ ಆಗಿದೆ, ಬೆಂಕಿ ಕೊಡ್ರಿ, ಆಮೇಲೆ ಬಿಟ್ಬಿಡ್ರಿ, ಅವನು ಒದ್ದಾಡೋದನ್ನ ನೋಡೋಣ, ನಾವು ಹೆಂಗೆಲ್ಲ ಒದ್ದಾಡ್ತಾನೆ ನೋಡೋಣ ಅಂತ ಹೇಳಿ ಆ ಕಪಿಯ ಬಾಲಕ್ಕೆ ಬೆಂಕಿ ಕೊಟ್ಟು ಬಿಡ್ತಾ ಇದಾರಂತೆ. ಅಥಾಸ್ಯ ವಸ್ತ್ರ ಸಂಚಯೈ ಪಿಧಾಯ ಪುಚ್ಛಮಗ್ನಯೇ, ಬಾಲಕ್ಕೆ ಬೆಂಕಿ ಕೊಟ್ಟಿದ್ದಾರೆ. ದದುರ್ದದಾಹನಾಸ್ಯ ತನ್ಮರುತ್ಸಖೋ ಹುತಾಶನಃ. ಇದು ವಿಚಿತ್ರ ಘಟನೆ. ಬೆಂಕಿ ಕೊಟ್ಟು ಕೂಡಲೇ ದೊಗದೊಗದೊಗದಾಗ ಹತ್ಕೊಂಡ್ಬಿಟ್ಟಿದೆ ಅಂತ. ಅಲ್ಲಿ ಬೆಂಕಿ ಕೊಟ್ಟಾಗ ಸ್ವಲ್ಪ ನಿಧಾನಕ್ಕೆ ಹತ್ತಿ ಆಮೇಲೆ ದೊಡ್ಡದಾಗ್ತದಲ್ಲ, ಇದು ಹಂಗಿಲ್ಲ, ಬೆಂಕಿ ಹತ್ತಿದ ಕೂಡಲೇ ಹತ್ಕೊಂಡ್ಬಿಟ್ಟಿದೆ ಅಂತ. ಯಾಕೆ? ಇಷ್ಟು ವರ್ಷದವರೆಗೆ ಅಗ್ನಿಗೆ ಒಂದು ಭಯ ಇತ್ತು. ನಾವು ನೋಡಿದ್ವಿ, ಎಲ್ಲರನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ ರಾವಣ. ಅಗ್ನಿ ಹಿಂಗೆ ನೋಡಿದ್ರೆ ಸಾಕು ಶಾಂತ ಆಗ್ಬೇಕು, ಅವನು ಬೇಕಂದಾಗ ಅಗ್ನಿ ಬರಬೇಕು ಅಂತ ಇತ್ತು. ಈಗ ಇವನಿಗೆ ವಾಯುವಿನ ಸಹಾಯ, ಹನುಮಂತನ ಸಹಾಯ ಸಿಕ್ಬಿಟ್ಟಿದೆ. ಅವನು ಕಾಯ್ತಾ ಇದ್ದ ಅಗ್ನಿ, ನನ್ನ ಪೂರ್ಣ ಜ್ವಲನ ಸಾಮರ್ಥ್ಯವನ್ನ ತೋರಿಸ್ಬೇಕು ಅಂತ ಹೇಳಿ, ನನಗೆ ಎಲ್ಲಿಯೂ ಸಾಮರ್ಥ್ಯನೇ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಈ ರಾವಣನಿಂದ. ಈಗ ನನಗೆ ಹನುಮಂತನ ಸಹಾಯ ಸಿಕ್ಕಿದೆ, ಇವನು ಬಾಲದಲ್ಲೇ ನಾನು ಬೆಳಗ್ತೇನೆ ಅಂತ ಹೇಳಿ ಜಜ್ವಾಲ ತತ್ರಜ್ವಲನೋತಿ ಮಾತ್ರಂ ಜಜ್ವಾಲ ತಸ್ಮಾತ್ ದ್ವಿಗುಣಂ ಹನುಮಾನ್. ಹಿಂಗಿರ್ಬೇಕಾದ್ರೆ ಬೆಂಕಿ ಹಚ್ಚಿದ ಕೂಡಲೇ ದೊಗದೊಗದಾಗ ಉರಿಲಿಕ್ಕೆ ಪ್ರಾರಂಭ ಆಯ್ತಂತೆ. ಇವರೆಲ್ಲ ಕಾಯ್ತಾ ಇದಾರೆ, ಈಗ ಕಪಿ ಡ್ಯಾನ್ಸ್ ಮಾಡ್ತದೆ, ಎಲ್ಲ ನೋಡೋಣ, ಆನಂದ ಪಡೋಣ ಅಂತ ಹೇಳಿ. ಆ ಹನುಮಂತ ತಾನು ಆ ಉರಿಯುತ್ತಿರುವಂತಹ ಬೆಂಕಿಯ ಬಾಲವನ್ನು ತಗೊಂಡು ತಾನು ಹಾರ್ತಾ ಇದ್ದಾನಂತೆ. ಹಾರಿದ ಕೂಡಲೇ ಅನ್ಕೊಂಡ್ರು, ಇಲ್ಲ ಇವನು ಒದ್ದಾಡಿ ಹೋಗ್ತಾನೆ ಇವನು ಅಂತ ಹೇಳಿ. ಆದ್ರೆ ಹೋಗಿ ತಾನೇನ್ ಮಾಡ್ತಾನೆ, ದದಾಹ ಚಾಖಿಲಾಂ ಪುರೀಂ ಸ್ವಪುಚ್ಛಗೇನ ಬನ್ನಿನ ಕೃತಿಸ್ತು ವಿಶ್ವಕರ್ಮಣೋಪಿ ಅದಹ್ಯತಾಸ್ಯ ತೇಜಸ. ಇಡೀ ಲಂಕೆಯನ್ನ ಮಾಡಿದವನು ವಿಶ್ವಕರ್ಮ ಅಂತ, ಪೂರ್ತಿ ಫೈರ್ ಪ್ರೂಫ್ ಮಾಡಿದ್ದ ಅದನ್ನ. ಆದ್ರೆ ಅಗ್ನಿಗೂ ಸೇಡಿತ್ತು, ಸರಿಯಾಗಿ ವಾಯುವಿನ ಸಪೋರ್ಟ್. ಈ ಕೆಂಡ ಇರ್ತದೆ, ಬರೀ ಕೆಂಡ ಇದ್ರೆ ಅಗ್ನಿ ಉರಿಯುವುದಿಲ್ಲ, ಸ್ವಲ್ಪ ವಾಯು ನಾವು ಗಾಳಿ ಹಾಕ್ಬೇಕಾಗ್ತದೆ, ಗಾಳಿ ಹಾಕಿದಾಗ ಬಗ್ಗಂತ ಹತ್ಕೊಂಡ್ಬಿಡ್ತದೆ ಬೆಂಕಿ. ಆ ರೀತಿ ಅಗ್ನಿಗೆ ವಾಯು ಸಹಾಯ ಮಾಡ್ತದೆ ಅಂತ. ಆ ರೀತಿ ಈ ಅಗ್ನಿಗೆ ವಾಯುವಿನ ಸಹಾಯ ಸಿಕ್ಕಾಗ ಬಿಡ್ತಾನ ಅಗ್ನಿ. ಅವನು ಹೋಗಿ ಎಲ್ಲ ಕಡೆ ತನ್ನ ಬಾಲವನ್ನ ತಾಗಿಸ್ಕೊಂಡು ಹೋಗ್ತಾ ಇದ್ದಾನಂತೆ. ಅದು ಬಹುಶಃ ಬೇರೆ ಕಡೆ ಆದ್ರೆ ಅಷ್ಟು ಉರಿತದೋ ಇಲ್ಲೋ, ಈಗ ಅಗ್ನಿಗೂ ಸಿಟ್ಟು ಬಂದಿದೆ. ಆ ಅಗ್ನಿನೂ ಎಲ್ಲ ಕಡೆ ಪ್ರಜ್ವಲಿಸ್ತಾ ಇದ್ದಾನಂತೆ. ಹೋದ ಕಡೆ ಎಲ್ಲ ಕೆಲವು ಕಡೆ ಕಿಡಿ ಬೀಳ್ತಾ ಇದೆ, ಕೆಲವು ಕಡೆ ಬೇಕು ಅಂತ ಹೋಗಿ ಇವನು ಬಾಲದಿಂದ ಬೆಂಕಿ ಹಚ್ತಾ ಇದ್ದಾನೆ. ಈ ರೀತಿ ಈ ರಾವಣ ಮತ್ತು ಅವನ ಮಗ ಇಂದ್ರಜಿತ್ ಇವರೂ ನೋಡ್ತಾ ಇದ್ದಾರಂತೆ. ಸ ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ. ಲಂಕೆಯಲ್ಲಿ ಭವನದ ಮೇಲೆ ಪ್ರಾಸಾದ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆ ಕಪಿ ಏನ್ ಮಾಡ್ತದೆ ಅಂತ ರಾವಣ ಮತ್ತು ಇಂದ್ರಜಿತ್ ಎಲ್ಲ ನೋಡ್ತಾ ಇದ್ದಾರಂತೆ. ನೋಡ್ತಾ ಇದ್ರೆ ಅದು ಒಂದೊಂದೇ ಕಡೆ ಜಿಗಿತಾ ಇದೆ. ಜಿಗಿದ ಕಡೆ ಎಲ್ಲ ಬೆಂಕಿ ಹತ್ಕೊಳ್ತಾ ಇದೆ. ಬೆಂಕಿ ಹತ್ಕೊಂಡು
ತಯೋ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮ ಸಾಧ್ಯಯೋ. ಅವರು ನೋಡ್ತಾ ಇದ್ದಾಗಲೇ ತಮ್ಮದೇ ಪಟ್ಟಣವನ್ನ ಇಡೀ ಭಸ್ಮ ಮಾಡಿ ಹನುಮಂತ ಹೊರಟಿದ್ದಾನೆ. ಎಲ್ಲ ಕಡೆ ಬೆಂಕಿ ಹತ್ತಿದೆ ಅಂತೆ. ಇವನು ಎರಡು ಕಡೆ ಬಿಟ್ಟಿದ್ದಂತೆ. ಒಂದು, ಆ ಸೀತೆಯ ಅಶೋಕವನಿಕೆಯಲ್ಲಿ ಬೆಂಕಿ ಹಚ್ಚಲಿಲ್ಲಂತೆ, ಯಾಕೆ ಅಲ್ಲಿ ಸೀತೆ ಇದ್ದಾಳೆ ಅಂತ ಹೇಳಿ. ಎರಡನೇದು, ವರ್ಜಯಿತ್ವಾ ಮಹಾತೇಜ ವಿಭೀಷಣ ಗೃಹಂ ಪ್ರತಿ. ವಿಭೀಷಣನ ಮನೆ ಅವನು ಮೊದಲೇ ಗುರುತು ಮಾಡಿ ಇಟ್ಕೊಂಡಿದ್ದ, ಅಲ್ಲಿಗೆ ಬೆಂಕಿ ಹೋಗಬಾರದು ಅಂತ ಹೇಳಿ ವಿಭೀಷಣನ ಮನೆಗೆ ಬೆಂಕಿ ಹೋಗ್ಲಿಲ್ಲಂತೆ. ಈ ರೀತಿ ಆ ಹನುಮಂತ ಇಡೀ ಲಂಕೆಯನ್ನ ಸುಟ್ಟು ಕರಕಲವನ್ನಾಗಿ ಮಾಡಿಬಿಟ್ಟಿದ್ದಾನೆ. ಇಷ್ಟಾಗಿ ಈ ಸ್ವರ್ಣಮಯಿ ಲಂಕಾ ಅಂತ, ಸ್ವರ್ಣಮಯವಾದಂತಹ ಲಂಕೆ ಪೂರ್ತಿ ಇದ್ದಲಮಯ ಆಗ್ಬಿಟ್ಟಿತ್ತು ಅಂತ. ಅಲ್ಲಿದ್ದ ರಾಕ್ಷಸರು ಎಲ್ಲ ಅತ್ಯಂತ ದುಃಖದ ಒಂದು ಸಂದರ್ಭ. ಎಲ್ಲಿಯೂ ದುಃಖ ನೋಡದೇ ಇರುವವರು ಇಂಥ ಆಳವಾದ ದುಃಖದ ಕೂಪದಲ್ಲಿ ಬೀಳುವಂತಾಯ್ತು. ಈ ರೀತಿ ಮಾಡಿ ಬೆಟ್ಟವನ್ನ ತಾನು ಈ ಪರ್ವತವನ್ನ ಲಂಬ ಶಿಖರ ಅಂತ ಏನು ಬಂದಿದ್ನಲ್ಲ, ಆ ಪರ್ವತಕ್ಕೆ ಬರ್ತಾನೆ, ತನ್ನ ಬಾಲವನ್ನ ಆ ಸಮುದ್ರಕ್ಕೆ ತಾಕಿಸಿ ಅದನ್ನ ಆರಿಸ್ತಾ ಇದ್ದಾನಂತೆ. ಸಾಕು, ಇನ್ನು ಅಗ್ನಿ ಬಂದಿದ್ದು ಅಂತ ಹೇಳಿ ಅಗ್ನಿ ಖುಷಿಯಿಂದ ಅಲ್ಲಿ ಇಡೀ ಲಂಕೆಯನ್ನ ಜ್ವಲಿಸ್ತಾ ಇದ್ದಾನೆ. ಆ ಲಂಬ ಶಿಖರದಲ್ಲಿ ನಿಂತು, ಪ್ರಾರಂಭ ಬಂದಾಗ ಅಲ್ಲಿ ನಿಂತು ಇಡೀ ಲಂಕೆಯನ್ನ 10 ದಿಕ್ಕಳು ನೋಡಿದ್ನಲ್ಲ, ಆ ರೀತಿ ಮತ್ತೊಂದು ಸರ್ತಿ ಎಲ್ಲ ಕಡೆ ನೋಡ್ತಾ ಇದ್ದಾನಂತೆ. ಸಾಯಂಕಾಲ ಆಗಿದೆ, ಇನ್ನು ನನ್ನ ಕೆಲಸ ಮುಗೀತು, ದೂತನಾಗಿ ಬಂದ ಕೆಲಸ ನೆರವೇರಿದೆ ಅಂತ ಹೇಳಿ ಅಲ್ಲಿಂದ ತನ್ನ ಕಾಲುಗಳನ್ನ ಬಲವಾಗಿ ಒತ್ತಿ ಆ ಪರ್ವತದಿಂದ ಹಾರ್ತಾ ಇದ್ದಾನೆ. ಇಡೀ ಪರ್ವತ ಭೂಮಿಯಲ್ಲಿ ಕುಸಿದು ಸಮತಟ್ಟಾಗಿ ಬಿಡುತ್ತಂತ ಅವನು ಹಾರಿದ ಫೋರ್ಸಿಗೆ. ಹಿಂಗೆ ಹಾರಿ ತಾನು ವಾಪಸ್ ದಕ್ಷಿಣ ತೀರಕ್ಕೆ ಬರ್ತಾ ಇದ್ದಾನೆ. ಅಂತಹ ದೊಡ್ಡ ಸ್ವರೂಪದಿಂದ ಹನುಮಂತ ಬರ್ತಾ ಇದ್ದಾನಂತೆ. ಬರ್ಬೇಕಾದ್ರೆ ಪಾರಸ್ಥಲೇ ಸನ್ನಿಹಿತೆ ನನಾದ ಸ್ವಜ್ಞಾತಿ ವರ್ಗಾನ ಪ್ರತಿಹರ್ಷಯನ್ ಸಹ. ಈ ಸುದ್ದಿ ಗೊತ್ತಾಗ್ಬೇಕಲ್ಲ, ಸೀತೆಯನ್ನು ನೋಡಿ ಬಂದಿದ್ದೇನೆ ಅಂತ ಹೇಳಿ. ಇನ್ನೂ ಪಾರ ಒಂದಿಷ್ಟು ಕಿಲೋಮೀಟರ್, ಒಂದು 100 ಕಿಲೋಮೀಟರ್ಸ್ ಇದೆ ಅನ್ನೋ ಹೊತ್ತಿಗೆ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾನಂತೆ. ಆ ಗರ್ಜನೆ ಕೇಳಿದ್ರೆ ಗೊತ್ತಾಗ್ಬೇಕು, ಇದು ಸಂತೋಷದ ಗರ್ಜನೆ, ಕಾರ್ಯ ಸಾಧಿಸಿದ ಗರ್ಜನೆ ಇದು ಅಂತ ಹೇಳಿ. ಆ ಗರ್ಜನೆ ಕೇಳುತ್ತದಂತೆ ಅಲ್ಲಿದ್ದ ಮೇಘಗಳೆಲ್ಲ ಸರಿಲಿಕ್ಕೆ ಪ್ರಾರಂಭ ಆಗ್ತದಂತೆ. ಆ ಸರಿದ ಮೇಘಗಳಿಂದ ಮಧ್ಯದಿಂದ ದೊಡ್ಡ ರೂಪದಿಂದ ಹನುಮಂತ ಆ ತೀರಕ್ಕೆ ಬಂದು ಪ್ರಕಟಗೊಂಡು ಅಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾನೆ. ನಿಂತ್ಕೊಂಡ ಎಲ್ಲ ಕಪಿಗಳಿಗೂ ಜೋರಾಗಿ ನರ್ತನ ಮಾಡ್ಲಿಕ್ಕೆ ಹರ್ಷೋದ್ಗಾರ ಪ್ರಾರಂಭ ಆಯ್ತಂತೆ. ಇವನು ಗರ್ಜನೆ ಮಾಡಿದ್ದೇ ಗೊತ್ತಾಯ್ತು ಇವನಿಗೆ, ಇವನು ಕಾರ್ಯ ಸಾಧಿಸಿ ಬಂದಿದ್ದಾನೆ ಅಂತ. ದೃಷ್ಟಾಮಯ ಸೀತಾ, ನಾನು ಸೀತೆಯನ್ನು ನೋಡಿ ಬಂದೆ ಅಂತ ಹೇಳ್ತಾನಂತೆ. ಅಲ್ಲಿದ್ದ ಕಪಿಗಳೆಲ್ಲ ಅವನು ಹೋಗ್ಬೇಕಾದ್ರೆ ಅವನನ್ನೆಲ್ಲ ಅಲಂಕಾರ ಮಾಡಿ ಕಳಿಸಿದ್ರಲ್ಲ, ಅದಕ್ಕೆ ಮತ್ತೆ ಬಂದಾಗಿ ಅವನು ಸಿಹಿ ಸುದ್ದಿ ತರ್ತಾನೆ ಅಂತ ಹೇಳಿ ಹೂ ಅದೆಲ್ಲ ಕಟ್ಟಿ ಇಟ್ಟಿದ್ರಂತೆ. ಹೂವಿನ ಮಾಲೆ, ಬಳ್ಳಿ ಮಾಲೆ ಎಲ್ಲ ಹಾಕಿ ಅವನನ್ನ ಹೂ ಹಣ್ಣುಗಳನ್ನು ಕೊಟ್ಟು ಸ್ವಾಗತ ಮಾಡ್ತಾ ಇದ್ದಾರಂತೆ. ಸ್ವಾಗತ ಮಾಡಿ ಅಲ್ಲಿಂದ ನಾವು ಆದಷ್ಟು ಶೀಘ್ರ ಕಿಷ್ಕಿಂಧೆಗೆ ಹೊರಡ್ತಾ ಇದ್ದಾರೆ. ಮಧ್ಯದಲ್ಲಿ ಅಲ್ಲಿ ಮಧುವನ ಅಂತ, ಆ ಮಧುವನ ಅಂತ ಸಿಗ್ತದೆ. ಬಹಳಷ್ಟು ಜೇನು ಅಲ್ಲಿ ಇರ್ತಿತ್ತಂತೆ. ಹಾಗೆ ಮಧುವನಕ್ಕೆ ಹೋದಾಗ ಈ ಕಪಿಗಳಿಗೆಲ್ಲ ಆಸೆ ಆಯ್ತು. ಹನುಮಂತನನ್ನ, ಅಂಗದನನ್ನ ಕೇಳಿದ್ರಂತೆ, ನಮ್ಗೆ ಬಹಳ ಆಸೆ ಆಗ್ತಾ ಇದೆ, ನಾವು ಹೇಗೂ ಕಾರ್ಯ ಸಾಧಿಸಿ ಆಗಿದೆ ಅಲ್ಲ, ಸ್ವಲ್ಪ ಮಧು ಸೇವನೆ ಮಾಡಿ ಹೋಗೋಣೇನು ಅಂತ ಹೇಳಿ ಅಲ್ಲಿದ್ದ ಮಧುಗಳನ್ನೆಲ್ಲ ಕಿತ್ತು ತಿಂತಾ ಇದ್ದಾರಂತೆ. ಅಲ್ಲಿ ದಧಿಮುಖ ಅಂತ ಒಬ್ಬ ಕಪಿ. ಈ ದಧಿಮುಖ ಅಂತಂದ್ರೆ ಸುಗ್ರೀವನ ಮಾವ ಆಗ್ಬೇಕು ಅವನು ಸುಗ್ರೀವಂದೇ ವನ ಅದು. ಸುಗ್ರೀವನ ವನದಲ್ಲಿ ಅವನ ಮಾವನನ್ನೇ ಇಟ್ಟಿದ್ದವನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ. ಈ ಕಪಿಗಳೆಲ್ಲ ಬಂದು ದಾಂಧಲೆ ಮಾಡೋದನ್ನ ನೋಡಿ ಅವನು ಅಂಗದನನ್ನೇ ಹೊಡಿಲಿಕ್ಕೆ ಹೋಗ್ತಾನಂತೆ. ಈ ದಧಿಮುಖನಿಗೆ ಎಲ್ಲ ಕಪಿಗಳು ಸೇರಿ ಚೆನ್ನಾಗಿ ಝಾಡಿಸಿ ಅವನನ್ನು ಓಡಿಸ್ಬಿಡ್ತಾವಂತೆ. ಈ ದಧಿಮುಖ ವಾಪಸ್ ಓಡಿ ಕಿಷ್ಕಿಂಧೆಗೆ ಬರ್ತಾ ಇದ್ದಾನೆ. ಬಂದು ಸರಿಪಟ್ಟ ತಿಂದಿದ್ದಾನವನು. ಬಂದು ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ, ಏನಪ್ಪಾ ಸುಗ್ರೀವ, ನಿಂದೆ ಅಂಗದನೂ ಇದ್ದ ಅಲ್ಲಿ, ಅಷ್ಟೆಲ್ಲ ಕಪಿಗಳು ಸೇರಿ ನನಗೆ ಹೊಡೆದು ಆ ಇಡೀ ಮಧುವನವನ್ನ ನಾಶ ಮಾಡ್ತಾ ಇದ್ದಾರೆ. ನಾಶ ಯಾಕೆ? ಇಲ್ಲ, ಮಧುವನ್ನೆಲ್ಲ ಕುಡಿತಾ ಇದ್ದಾರೆ ಅವರು ಅಂತ ಹೇಳಿ ಸುಗ್ರೀವನಿಗೆ ಸುದ್ದಿ ಮುಟ್ಟಿಸ್ತಾನಂತೆ. ನೋಡು, ನೀನೇ ಇದಕ್ಕೆ ಆಕ್ಷನ್ ತಗೋಬೇಕು, ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸುಗ್ರೀವನಿಗೆ ವಿಷಯ ಗೊತ್ತಾಯ್ತು. ಏನು, ಇವರು ಇಷ್ಟೆಲ್ಲ ಹಾಳು ಮಾಡಿ ಮಧು ಕುಡಿತಾ ಇದ್ದಾರೆ ಅಂತಂದ್ರೆ ಕಾರ್ಯ ಸಾಧಿಸಿದ್ದಾನೆ. ಇದು ಬೇರೆ ಕಪಿಗಳಿಂದ ಸಾಧ್ಯ ಆಗಿರ್ಲಿಕ್ಕಿಲ್ಲ, ಹನುಮಂತನೇ ಹೋಗಿ ಕಾರ್ಯವನ್ನ ಸಾಧಿಸಿಕೊಂಡು ಬಂದಿರಬೇಕು. ಹಾಗಾಗಿ ಸುಗ್ರೀವನಿಗೆ ದೃಷ್ಟಾಸ ಜನಕ ಸುತೇತಿ ವಾಕ್ಯ ಮಾತ್ರಾತ್ ಸಂಹೃಷ್ಟೇ ಸರವಿಜ ಲಕ್ಷ್ಮಣೇ ಮಹೇಶೇ. ಇದು ಗೊತ್ತಾಯ್ತು. ರಾಮಚಂದ್ರನಿಗೆ ಹೋಗಿ ತಿಳಿಸ್ತಾನಂತೆ, ನಮ್ಮ ಕಾರ್ಯ ಸಿದ್ಧಿ ಆಗಿದೆ, ಸೀತೆಯನ್ನ ನೋಡಿ ಬಂದಿದ್ದಾನೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ತಾರವರು. ದಧಿಮುಖನ ವಾಪಸ್ ಕಳಿಸಿದಂತ, ಹೋಗು ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡ್ ಬಾ ಅಂತ ಹೇಳಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾನೆ. ಎದುರುಗಡೆ ಈ ಕಪಿಗಳೆಲ್ಲ ಬಂದು ರಾಮನಿಗೆ ಕತೆ ಹೇಳುದೇ ಹೇಳುದು. ಆ ಹನುಮಂತ ಹೇಳಿರ್ತಾನಲ್ಲ ಅಲ್ಪ ಸ್ವಲ್ಪ ಕತೆ, ಅದನ್ನ ಹೇಳುದಂತೆ. ಸೀತೆ ಏನ್ ಹೇಳಿದ್ಲು ಅಂದ್ರೆ, ಸೀತೆ ಏನ್ ಹೇಳಿದ್ಲು ಅಂತ ಇವ್ ಗೊತ್ತಿಲ್ಲ, ಏನ್ ಪೂರ್ತಿ ಗೊತ್ತಿಲ್ಲ. ಇವು ತಾವೇ ನೋಡ್ಕೊಂಡ್ ಬಂದ ಹಾಗೆ ರಾಮನಿಗೆಲ್ಲ ಹೇಳ್ತಾ ಇವೆ ಅಂತೆ. ಕೊನೆಗೆ ಹನುಮಂತ ಬಂದು ಆ ಸೀತೆ ಕೊಟ್ಟಂತಹ ಚೂಡಾಮಣಿಯನ್ನ ರಾಮನ ಪಾದಕ್ಕೆ ಇಡ್ತಾ ಇದ್ದಾಳೆ. ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್. ಆ ಸೀತೆ ಹೇಳಿದ ಎಲ್ಲ ಸುದ್ದಿಗಳನ್ನ ತಿಳಿಸಿ, ಸೀತೆ ಇನ್ನು 2 ತಿಂಗಳ ಒಳಗಾಗಿ ಆ ಸೀತೆಯನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ, ಇಲ್ಲದಿದ್ರೆ ರಾವಣ ರಾಕ್ಷಸ ಅವ್ರನ್ನೆಲ್ಲ ಕೊಲ್ತಾನೆ. ಆದ್ರಿಂದ ಆ ಸೀತೆಯ ಸುದ್ದಿಯನ್ನ ಗ್ರಹಣೆ ಮಾಡಿ ರಾವಣನ ಸೈನ್ಯದ 3ನೇ 1 ಭಾಗವನ್ನ ನಾಶ ಮಾಡಿ ಅವನ ಮಗನನ್ನೂ ಕೊಂಡು ಇಡೀ ಲಂಕೆಯನ್ನ
ಅಗ್ನಿಗೆ ಆಹುತಿಯಾಗಿ ಕೊಟ್ಟು ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಅಂತ ಹೇಳಿ ಆ ಚೂಡಾಮಣಿಯನ್ನ ರಾಮಚಂದ್ರನ ಪಾದಾರವಿಂದಗಳಿಗಿಟ್ಟು ಹನುಮಂತ ನಮಸ್ಕಾರ ಮಾಡ್ತಾ ಇದ್ದಾನಂತೆ. ಇಷ್ಟಾದಾಗ ಇಷ್ಟು ಭಕ್ತಿಯಿಂದ ನನ್ನ ಕೆಲಸವನ್ನೆಲ್ಲ ಸಾಧಿಸಿದ ಈ ಹನುಮಂತ ಇವನಿಗೆ ಏನು ಕೊಡ್ಬೇಕು ನಾನು ಅಂತ ಆಲೋಚನೆ ಮಾಡಿ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟ. ಇಂಥ ಹನುಮಂತ ಭಕ್ತನಿಗೆ ನಾನು ಏನು ಕೊಟ್ಟರು ಕಡಿಮೆನೆ, ನನ್ನನ್ನೇ ನಾನು ಅರ್ಪಣೆ ಮಾಡ್ಕೊಳ್ತೇನೆ. ಸ್ವಾತ್ಮ ಪ್ರಧಾನಂ, ಇದು ನನ್ನನ್ನ ನಾನು ಕೊಟ್ಟರೇನೆ ಅದೇ ಅವನಿಗೆ ಅಧಿಕ ಅಂತ ಹೇಳಿ ತಿಳ್ಕೊಂಡು ತನ್ನನ್ನೇ ತಾನು ಸಮರ್ಪಣೆ ಮಾಡೋದ್ರ ಮೂಲಕ ಅವನಿಗೆ ತಾನು ಪರಮಾಭಿತುಷ್ಟ, ಅತ್ಯಂತ ಸಂತುಷ್ಟನಾಗಿ ಅವನನ್ನ ಆಲಿಂಗನೆ ಮಾಡ್ಕೊಳ್ತಾ ಇದ್ದಾನೆ. ಈ ರೀತಿ ದೇವರನ್ನ ನಾವು ಸಂತೃಪ್ತಿ ಪಡಿಸಿದರೆ ದೇವರನ್ನೇ ತನ್ನನ್ನೇ ತಾನು ಕೊಟ್ಟು ಬಿಡ್ತಾನವನು ಅಂತ. ಆ ರೀತಿ ಆ ಹನುಮಂತ ತಾನು ದಕ್ಷಿಣ ತೀರದಿಂದ ಲಂಕೆಗೆ ಹೋಗಿ ಅಲ್ಲಿ ಕಾರ್ಯ ಸಾಧನೆ ಮಾಡಿಕೊಂಡು ಬಂದಂತಹ ಕಾಂಡ ಈ ಸುಂದರಕಾಂಡ. ಇವತ್ತಿಗೆ ಇಲ್ಲಿಗೆ ಸುಂದರಕಾಂಡ ಮುಗಿದಿದೆ. ಮುಂದೆ ಏನಾಗ್ತದೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.